ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ಇತ್ತೀಚೆಗಷ್ಟೇ ಬೆಂಗಳೂರಿನ ಪ್ರತಿಷ್ಠಿತವಾಗಿರ್ತಕ್ಕಂತಹ ಕ್ರಿಕೆಟ್ ಕೌನ್ಸಿಲ್ಗೆ ಎಲೆಕ್ಷನ್ ಆಯಿತು. ವೆಂಕಟೇಶ್ ಅವರು ಗೆದ್ದರು. ಇದೇ ರೀತಿಯಲ್ಲಿ ಇನ್ನೊಂದು ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ಅಸೋಸಿಯೇಷನ್ ಇದೆ. ಬ್ರಿಟಿಷರು ಸ್ಥಾಪನೆ ಮಾಡಿದಂತಹ ಅಸೋಸಿಯೇಷನ್ 1922ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿದಂತಹ ಒಂದು ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ. ಇದರ ಎಲೆಕ್ಷನ್ ಇದೀಗ ಹತ್ತಿರಕ್ಕೆ ಬಂದಿದೆ. ಇದುವರೆಗೆ 3 ವರ್ಷ ಏನೋ ಇತ್ತು, ಇದೀಗ 5 ವರ್ಷಕ್ಕೆ ಬಂದಿದ್ದಾರಂತೆ. ಎಲೆಕ್ಷನ್ ಇನ್ನು 5 ವರ್ಷ ಅಂದ್ರೆ ಈ ಬಾರಿ ಎಲೆಕ್ಷನ್ ಗೆದ್ದವರು 2030ರವರೆಗೆ ಅಧಿಕಾರವನ್ನ ಚಲಾಯಿಸ್ತಾರೆ. ಈ ಹಿಂದೆ ನಾವು ಸಿ ರಮೇಶ್ ಅನ್ನೋರನ್ನ ಇಂಟರ್ವ್ಯೂ ಮಾಡಿದ್ವಿ. ಇದೀಗ ಎಸ್ ರಮೇಶ್ ರವರ ಪರವಾಗಿ ಅವರ ಕಾರ್ಯಕರ್ತರು ಅಥವಾ ಅವರ ಅನುಯಾಯಿಗಳು ಅಥವಾ ಅವರ ಹತ್ತಿರದವರು ಬಂದಿದ್ದಾರೆ. ಸೊ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಆ ಅಸೋಸಿಯೇಷನ್ನಲ್ಲಿ ಕೆಲವು ಹಗರಣಗಳು ಕೂಡ ಆಗಿವೆ, ಕೆಲವು ಗಲಾಟೆಗಳಾಗಿವೆ, ಕೆಲವು ದುಂದುವೆಚ್ಚಗಳಾಗಿವೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮೊದಲಿಗೆ ನನ್ನ ಜೊತೆ 3 ಜನ ಅತಿಥಿಗಳಿದ್ದಾರೆ. ಮೊದಲಿಗೆ ಎಂ ಸುರೇಶ್ ಅವರು, ಬೆಂಗಳೂರು ಜಿಲ್ಲಾ ಮಾಜಿ ಅಧ್ಯಕ್ಷರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ರವರಿದ್ದಾರೆ, ಕಾರ್ಯಾಧ್ಯಕ್ಷರು, ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಬಸವರಾಜ್ ಕೆಸಿ ಅವರಿದ್ದಾರೆ, ಹಾಲಿ ಕೇಂದ್ರ ಕಾರ್ಯಕಾರಿ ಸಮಿತಿಯ ಮೆಂಬರ್ ಆಗಿರ್ತಕ್ಕಂಥವ್ರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಸುರೇಶ್ ಅವರಲ್ಲಿ ಮೊದಲೇ ಕೇಳ್ತಾ ಇದ್ದೇನೆ, ಸಿ ರಮೇಶ್ ಅವರು ಇದುವರೆಗೆ ಅಧಿಕಾರವನ್ನ ಆಳ್ತಾ ಇದ್ದಾರೆ. ಈಗ ಎಸ್ ರಮೇಶ್ ಅವರ ಪರವಾಗಿ ನೀವೆಲ್ಲರೂ ಬಂದಿದ್ದೀರಿ. ಫಸ್ಟ್ ಆಫ್ ಆಲ್, ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಅನ್ನುವಂಥ ಪ್ರಶ್ನೆ. ವೈ? ಈಗ 14,000 ಏನೋ ಸದಸ್ಯರಿದ್ದಾರೆ, ಆಲ್ಮೋಸ್ಟ್ 45 ಸದಸ್ಯರು, ಬಟ್ ನಿಮ್ಮ ಸಂಘದಲ್ಲಿ 14,000 ಸದಸ್ಯರಿದ್ದಾರೆ ಅನ್ಸುತ್ತೆ. ಈ 14,000 ಸದಸ್ಯರು ನಿಮಗೆ ಯಾಕೆ ವೋಟ್ ಹಾಕಬೇಕು? ಏನು ಆಡಳಿತ ಮಂಡಳಿ ಸಿ ರಮೇಶ್ ಅವರಿದ್ದಾರೆ, 40 ತಿಂಗಳು ಆಡಳಿತ ನಡೆಸಿದ್ದಾರೆ. 40 ತಿಂಗಳಲ್ಲಿ ಇಡೀ ರಾಜ್ಯದಿಂದ ಏನು 31 ಜಿಲ್ಲೆ ಇದೆ, 195 ತಾಲೂಕು ಸಮಿತಿ ಉಪಸಮಿತಿ ಇದೆ, ಎಲ್ಲ ಗುತ್ತಿಗೆದಾರರು ಇವರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ದಾರೆ. ಒಂದೊಂದೇ ಹೇಳೋದಾದರೆ, ರಮೇಶ್ ಅವರು ಬಂದಾದ ಮೇಲೆ ಟೆಂಪ್ರವರಿ ಮಾಡಿ ಕಾಂಟ್ರಾಕ್ಟರ್ಗಳು ಜೀವನ ಮಾಡ್ತಾಯಿದ್ರು. ಟೆಂಪ್ರವರಿಗೆ ಸಿ ರಮೇಶ್, RR ತಂಡದ ಸಿ ರಮೇಶ್. ನಾವು RR ಸಿ ರಮೇಶ್ ಅಂದರೆ ರೋಲ್ ಕಾಲ್ ರಾಜ ಅಂತಲೇ ನಾವು ಎಲ್ಲ ಕಡೆ ಫೇಮಸ್ ಆಗಿದೆ ಅವ್ರದ್ದು. ಅದಕ್ಕೋಸ್ಕರ ನಾವು ರೋಲ್ ಕಾಲ್ ರಾಜ ಅಂತಲೇ ಕರಿತೀವಿ. ಸಿ ರಮೇಶ್ ಅವರು ಅವ್ರ ಸಾಧನೆ ಈಗ ಪ್ರೆಸೆಂಟ್ ಆಡಳಿತದಲ್ಲಿ ಇದ್ದಾರೆ. ಅವರು ಅಸೋಸಿಯೇಷನಿಗೆ ಬಂದಾದ ತಕ್ಷಣ ಹೋಗಿ ಬೆಸ್ಕಾಮ್ ಆಫೀಸ್ನಲ್ಲಿ ಗಲಾಟೆ ಮಾಡ್ತಾರೆ. ಟೆಂಪ್ರವರಿ ರಿನ್ಯೂವಲ್ ಮಾಡಬೇಕಾದ್ರೆ ನಾವು ದಿನಗಟ್ಟಲೆ ಕಾಯಬೇಕು ವೈಂಡಮ್ಗಳಲ್ಲಿ ಒಂದು ರಿನ್ಯೂವಲ್ ಮಾಡೋದಕ್ಕೆ ಅಂತ ಹೇಳಿ ಅವತ್ತಿನ MD KRCಗೆ ಒಂದು ಲೆಟರ್ನ ಬರೆದು ಒಂದು ಆದೇಶ ಮಾಡ್ತಾರೆ. ಮೊದಲೆಲ್ಲ ಟೆಂಪ್ರವರಿನ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಒಬ್ಬೊಬ್ಬರ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವ್ರು ಹೋಗಿ ಒಂದು ರಿನ್ಯೂವಲ್ ಮಾಡ್ತಾರೆ. ಆ ರಿನ್ಯೂವಲ್ ಮಾಡಿ ಅವರಿಂದ ಫೀಸ್ನ ಬೆಸ್ಕಾಮ್ಗೆ ಕಟ್ಟಿ ತೊಗೊಂಡೋಗಿ ರೆಸಿಪ್ಟ್ ಕೊಡ್ತಾರೆ. ಎಸ್ಕಾಮಿಂದ ಎಲ್ಲ ಎಸ್ಕಾಮ್ಸಿಂದನೂ ಅದು ಆ್ಯಕ್ಚುಲಿ ಕೊನೆಗೊಳ್ಳುತ್ತೆ. ಯಾಕೆ ಅಂತ ಅಂದರೆ, ಮೊದಲೆಲ್ಲ ನಾವು ರೀಡಿಂಗ್ ತೊಗೊಂಬಂದು ವೈಂಡಮ್ಗೆ ಹೋಗಿ ರೀಡಿಂಗ್ ಎಂಟ್ರಿ ಮಾಡಿಸಿ ಒಂದು ಲೆಟರ್ನಲ್ಲಿ ಬರ್ಸ್ಕೊಂಬಂದು ಸಬ್ ಡಿವಿಷನಲ್ಲಿ ರಿನ್ಯೂವಲ್ ಮಾಡ್ತಾಯಿದ್ದು. ಆ ಪದ್ಧತಿ ಹೋಗಿ ಈಗೇನಾಗಿದೆ, ಆ ಕಂಪನಿಯಿಂದ ಮೀಟರ್ ರೀಡರ್ಗಳು ಹೋಗಿ ಅವರೇ ರೀಡಿಂಗ್ನ ತೊಗೊಂಬಂದು ರಿನ್ಯೂವಲ್ ಮಾಡೋಂಥ ಪದ್ಧತಿ ಈಗ ಜಾರಿಯಾಗಿದೆ. ಅದರಿಂದ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ 300ರಿಂದ 500 ರೂಪಾಯಿ ಒಂದು ರಿನ್ಯೂವಲ್ ಮಾಡಿದ್ರೆ ಕಾಸು ಸಿಗ್ತಾಯಿತ್ತು. ಆ ಆದೇಶ ಬರೋದಕ್ಕೆ ಈಗಿನ ಕಮಿಟಿಯವರೇ ಕಾರಣ. ಆ ಇಂಪ್ಲಿಮೆಂಟ್ ಮಾಡಾದಮೇಲೆ ಎಸ್ಕಾಮ್ಸಲ್ಲಿ ಹೋಗಿ ಎಲ್ಲೂ ಕ್ವಶನ್ ಮಾಡಲಿಲ್ಲ, ಏನೂ ಕೇಳಲಿಲ್ಲ. ಈಗಿನ ಪದಾಧಿಕಾರಿಗಳು ಇಡೀ ಕಾಂಟ್ರಾಕ್ಟ್ರು ಹೊಟ್ಟೆಗೆ ಹೊಡೆದಿದ್ದಾರೆ. ಒಂದು ಪಾಯಿಂಟ್. ಎರಡನೇದು, ಅವ್ರು ಏನು ಹೇಳಿ ಪ್ರಣಾಳಿಕೆ ಕೊಟ್ಟು ಸದಸ್ಯರ ಮುಂದೆ ಬಂದಿದ್ರೋ ಅದು ಯಾವುದೂ ಕಾರ್ಯಗತ ಇಲ್ಲಿವರೆಗೂ ಮಾಡಿಲ್ಲ. ಅವರು ಎಲ್ಲ ಹೇಳ್ತಾ ಇರೋದು ಸುಳ್ಳೆ. ಒಂದು, ಅವ್ರು ಗೆದ್ದಾದ ತಕ್ಷಣ ಅಭಿನಂದನಾ ಸಮಾರಂಭ ಅಂತ ಮಾಡ್ತಾರೆ. ಅದನ್ನು ಎಲ್ಲ ಕಡೆ ಚಂದ ಎತ್ತಾರೆ. ಆ ಚಂದ ಎತ್ತಿ ಫಂಕ್ಷನ್ ಮಾಡ್ತಾರೆ. ತದನಂತರ 100 ವರ್ಷ ಶತಮಾನೋತ್ಸವದ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೂ ಇಡೀ ಎಲ್ಲ ಇಂಜಿನಿಯರಿಂದ, ಗ್ರಾಹಕರಿಂದ, ಗುತ್ತಿಗೆ ಸದಸ್ಯರಿಂದ ಹೇಳಿ. ಇಲ್ಲಿರುವಂಥ ಪ್ರಶ್ನೆ, ಅವರು ಚಂದ ಎತ್ತಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾರೆ? ಅವರ ಅಭಿನಂದನಾ ಕಾರ್ಯಕ್ರಮಕ್ಕೂ ಅವರು ಚಂದ ಎತ್ತುತ್ತಾರೆ. ಅವರ ಅಭಿನಂದನಾ ಸಮಾರಂಭಕ್ಕೂ ಚಂದ ಎತ್ತುತ್ತಾರೆ. ಶತಮಾನೋತ್ಸವ ಸಮಾರಂಭಕ್ಕೂ ಚಂದ ಎತ್ತುತ್ತಾರೆ. ಅದಕ್ಕೆ ಉದಾಹರಣೆ ರೆಸಿಪ್ಟು ನಿಮ್ಮ ಹತ್ರ ಇದೆ, ನಾನು ಯಾರ್ಯಾರ ಹತ್ರ ಎತ್ತಿದ್ದಾರೆ ಅಂತ ಕೊಟ್ಟಿದ್ದೀನಿ ನಾನು ಮಾಹಿತಿ ನಿಮ್ಮ ಹತ್ರ. ಅದಲ್ಲದೆ ಒಂದು ಬೃಹತ್ ಹೋರಾಟ ಮಾಡ್ತಾರೆ. ನಮ್ಮ ಗುತ್ತಿಗೆದಾರರಿಗೆ ಇಡೀ ರಾಜ್ಯದಲ್ಲಿ ಪ್ರಾಬ್ಲಮ್ ಆಗಿದೆ, ಅದನ್ನು ಬಗೆಹರಿಸಬೇಕು ಅಂತ
ತದನಂತರ ಎಲ್ಲ ಗುತ್ತಿಗೆದಾರಿಗೆ ಒಂದು ಸ್ಪೋರ್ಟ್ಸ್ ಮಾಡಿಸ್ಬೇಕು ಅಂತ ಹೇಳಿ ಅವರೆಲ್ಲ ಸ್ಪೋರ್ಟ್ಸ್ ಮಾಡ್ಕೊಂಡೆ ಹೆಸರು ಮಾಡ್ಕೊಂಡು ಬಂದಿರೋದು, ಅದನ್ನ ಮಾಡ್ತಾರೆ, ಅದಕ್ಕೂ ಚಂದ ಇರ್ತಾರೆ. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಸಂಘ ಇರುವಂಥದ್ದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ. ಇದರಲ್ಲಿ ಸ್ಪೋರ್ಟ್ಸು ಇದರದ್ದೆಲ್ಲ ಅವಶ್ಯಕತೆ ಏನಿದೆ ಅಂತ ಇದು ಅವ್ರ ಪ್ರಕಾರ ಏನಿದೆ ಗೊತ್ತಿಲ್ಲ. ನಾವು ಅವ್ರ ಮೇಲೆ ಆರೋಪ ಮಾಡೋದಾದರೆ ಅವರು ಕಲೆಕ್ಷನ್ ಮಾಡ್ತಾ ಇದ್ದಿತ್ತು ಅವ್ರ ಪಾಕೆಟ್ ತುಂಬಿಸ್ಕೊಳ್ಳೋದಕ್ಕೆ, ಒಂದು ಫಂಕ್ಷನ್ ಮಾಡಿ ಅವ್ರ ಹೆಸರು ಮಾಡೋದಕ್ಕೆ. ಅಲ್ಲ, ಪಾಕೆಟ್ ತುಂಬಿಸ್ಕೊಳ್ಳೋದು ಅಂತ ಹೇಳಿದ್ರೆ ಹಾಗಾದ್ರೆ ನಿಮ್ಗೆ ಲೆಕ್ಕಪತ್ರವನ್ನ ಕೊಡ್ಲಿಲ್ವಾ? ಯಾವುದೇ ಸಂಘಟನೆ ಇರಲಿ, ವರ್ಷಾಂತ್ಯದಲ್ಲಿ ಅವರೊಂದು ಲೆಕ್ಕಪತ್ರವನ್ನ ಮಂಡನೆ ಮಾಡಬೇಕಾಗತ್ತೆ, ನಿಮಗೆ ಕೊಡ್ಲಿಲ್ವಾ ಅಂತ ಹೇಳಿ. ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕೆ ಮೊದಲಿಗೆ ನನ್ನ ಜೊತೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ನೀವು ಈ ಹಿಂದೆ RR ತಂಡದಲ್ಲಿ ಗುರುತಿಸಿಕೊಂಡವರು ನನ್ನ ಪ್ರಕಾರ. ಹೌದು. ಅವರ ಸಿ ರಮೇಶ್ ರವರ ಆಪ್ತರಾಗಿ ಗುರುತಿಸಿಕೊಂಡು, ಹೌದು ಹೌದು. ಅದನ್ನ ಬಿಟ್ಟು ಈ ತಂಡಕ್ಕೆ ಬರ್ತೀರಿ, ಹೌದು. ಏನು ಕಾರಣ, ಯಾಕೆ ಅಂತ ಹೇಳಿ ನನ್ನ ಪ್ರಶ್ನೆ. ಸರ್ ನಮಸ್ತೆ. ನಾನು ಫಸ್ಟು SMK ಅವರ ತಂಡದಲ್ಲೇ ಇದ್ದಿದ್ವಿ. ಇಷ್ಟು ವರ್ಷ SMK ಅವ್ರ ಜೊತೆಲಿ ಇದ್ವಿ. ಅವರು ಕಾಲಹರಣ ನಿಧನ ಆದಮೇಲೆ ಇಲ್ಲಿ ಈ ಟೀಮಲ್ಲಿ ಸ್ವಲ್ಪ ಗೊಂದಲಗಳು, ಅದನ್ನು ನಿಭಾಯಿಸೋಕ್ಕಾಗ್ದಲೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ಏನಾಯಿತು, ಇವರು RR ರಮೇಶ್ ಅವರು ಹಿಂದೆ ನಮಗೆ ಸುಮಾರು ಸರಿ SMK ಅವ್ರನ್ನ ಬಂದು ಭೇಟಿ ಮಾಡ್ತಾಯಿದ್ರು. ಅವ್ರ ಜೊತೆಲ್ಲೂ ಹೋಗ್ತಾ ಇದ್ವಿ. ಅಲ್ಲಿ ನಾವು SMK ಅವ್ರ ಜೊತೆಲಿದ್ದಾಗ ಕೆಲವು ಕಡೆ ಬರೋರು, ಇದು ಒಂದು ಸಾರಿ ನಮಗೇನಾದರೂ ಮಾಡಿ ಒಂದು ಸಾರಿ ನೀವು ನಮ್ಗೆ ಸಪೋರ್ಟ್ ಮಾಡಿ, ನೀವು 3 ವರ್ಷ ಆದಮೇಲೆ ಅಂತಲೂ ಕೇಳ್ಕೊತಾಯಿದ್ರು. ಅದಾದ ತಕ್ಷಣ ಇವರು ಈ ಜೊತೆಯಲ್ಲಿದ್ದಾಗ ನಾವು ಆಮೇಲೆ ಬಂದು ಇವ್ರೇನು ಮಾಡಿದ್ರು RR ಅವರು, ಇವರು ಇದನ್ನು ಆದಮೇಲೆ ನಮಗೇನಾಯಿತು, ಸ್ವಲ್ಪ ಇಲ್ಲಿ ನಮಗೂ ಸ್ವಲ್ಪ ಇನ್ನು ಯಾರು ಇಲ್ವಲ್ಲ, ಈ ಟೀಮ್ ನಡೆಸೋರು ಜಾಸ್ತಿ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಾಗ ನಾವೇನು ಮಾಡಿದ್ವಿ, ಇವರು ಕೂಡ ಒಂದು ಬಾರಿ SM ಕೃಷ್ಣ ಅವರು ಕಾಲಹರಣ ಆದ ನಂತರ ಇವರು ಸಿ ರಮೇಶ್, RR ರಮೇಶ್ ಅಂತ ಏನು ಮೈಸೂರವರು ಇದ್ದಾರಲ್ಲ, ಅವರು ನಮ್ಮಗಳ ಹತ್ರ ಎಲ್ಲ ಒಡನಾಟಿ, ನಾವು ಜೊತೆಯಲ್ಲಿ ಎಲ್ಲ ಗುತ್ತಿಗೆದಾರರು ಬಾಂಧವರು. ಸೊ ಮೊದಲು ಅವರು ಕೂಡ SMK ಒಟ್ಟಿಗೆ ಇದ್ದಿದ್ರು. SMK ಟೈಮ್ ಇಲ್ಲಿರಲಿಲ್ಲ. ಅವರು RR ಟೀಮ್ ಅಂತಾನೆ ಕಟ್ಕೊಂಡು 1 ಬಾರಿ 2 ಬಾರಿ ಸೋತ್ಕೊಂಡು ಓಡಾಡ್ಕೊಂಡು ಜೊತೆಲಿ ಇದ್ದವ್ರೆ. ಅವರು ಮೈಸೂರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ರು ಮೊದಲವರು. ಇಡೀ ರಾಜ್ಯಕ್ಕೆ ಅಧ್ಯಕ್ಷರಾಗಕ್ಕೆ ಬಂದರು. ಆ ಟೈಮಲ್ಲಿ ಅವರು 1 ಟೈಮ್ 2 ಟೈಮ್ ಸೋತರು. ಅದಾದಾಗ ಈ SMK ಅನ್ನೋರು ಏನಿದ್ರಲ್ಲ, ಅವರು ಹಿಂದಿನ ಕಾಲದಿಂದನೂ ಅವರು ಒಡನಾಟಿನಲ್ಲಿ ನಾವು ಇದ್ವಿ. ಅವ್ರ ಜೊತೆಯಲ್ಲಿ ಇವರು ಗೆಲ್ಲಕ್ಕಾಗಲಿಲ್ಲ, ಸೋತರು. ಅದಾದಮೇಲೆ ಏನಾಯಿತು, ಇವ್ರು ಕಾಲಹರಣ ಆದಮೇಲೆ ನಾವು ಇವ್ರ ಜೊತೆಲಿ ಹೋದ್ವಿ. ಅವ್ರ ಕತೆ ಏನು ಯಾವ ಥರ ಮಾತಾಡ್ತಿದ್ರು ಅಂದರೆ, ನಮಗೆ ಒಂದು ಬಾರಿ ಇವ್ರು ಯಾರೂ ಸರಿ ಇಲ್ಲ, ಇದರಲ್ಲಿ ಒಬ್ಬರು ರುದ್ರೇಶ್ ಅನ್ನೋರು ಒಬ್ಬರು ಇದ್ದಾರೆ ಸೆಕ್ರೆಟ್ರಿ ಅಂತ, ನಮ್ಮ SMK ಅವ್ರ ಜೊತೆಯಲ್ಲಿ ಅವ್ರ ಅಧ್ಯಕ್ಷರಾಗಿದ್ದರು ಸೆಕ್ರೆಟ್ರಿ. ಅವರು ಅವ್ರ ನಿಧನ ಆದಮೇಲೆ ಇವರು ಸೆಕ್ರೆಟ್ರಿ ಅವರು ಮತ್ತು ಇನ್ನೊಬ್ರು ಯಾರೋ ಅಧ್ಯಕ್ಷರನ್ನ ಮಾಡಿಕೊಂಡ್ರು. ಆ ಟೈಮಲ್ಲಿ ಈ ಟೀಮ್ನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇವರು ಬಂದರು. ಓವರ್ ಆಲ್ ಈಗ ನಾವೇನು ಎಲೆಕ್ಷನ್ ಟೈಮ್ ಬಂದವಲ್ಲ ಅದೇ ಥರ ಬಂದಾಗ ನಮ್ಮ ಸ್ಪೀಡ್ ನೋಡಿ, ನಮ್ಗೆ ಒಂದೇ ಬಾರಿ ಸಾಕು, ಒಂದು ಬಾರಿ ನಮಗೆ ಕಾಲಾವಕಾಶ ಕೊಡಿ, ನೆಕ್ಸ್ಟು ಒಂದೇ ಬಾರಿ ನಿಲ್ಲೋದು, ನೆಕ್ಸ್ಟು ನಾವು ಎಲೆಕ್ಷನ್ ನಿಲ್ಲಲ್ಲ, ನಮ್ಮ ಸ್ಪೀಡು ನಾವು ಏನು ಮಾಡ್ತೀವಿ ಬರೀ 3 ತಿಂಗಳಲ್ಲಿ ನಮ್ಮ ಸ್ಪೀಡ್ ತೋರಿಸ್ತೀವಿ ಅಂತ ಎಲ್ಲರಿಗೂ ಫುಲ್ಲು ಯಾವ ಥರ ಅಂದರೆ ನೀವು ಅದ್ರದ್ದು ನಾವು ಬಿಡಿಸಿ ಹೇಳೋಕ್ಕಾಗಲ್ಲ, ಆ ಥರದಲ್ಲೇ ಫುಲ್ ಪ್ರಚಾರ. ಸರಿ ಆಯ್ತಪ್ಪ, ಏನು ಇಷ್ಟು ವಾಕ್ಚಾತುರ್ಯ ಇದೆ, ಇಷ್ಟು ಜೋರಾಗಿ ಮಾತು, ಈ ಥರದಲ್ಲೆಲ್ಲ ಮೈಂಡ್ ಇದೆ ಇವರಿಗೆ. ನಾವು ಇವ್ರ ಜೊತೆಲಿ ಹೋಗಿ ಒಂದು ಸಾರಿ ಆ್ಯಕ್ಚುಲಿ ಏನಾಯಿತು, SMK ಅನ್ನೋರು ನಾವು ಹೆಬ್ಬೆಟ್ಟು ಅಂದರೆ SSLC ಅಷ್ಟೇ ನಾವು ಓದಿರೋರು, ಅವರು SMK ಅವರು SSLC ಇದ್ದರು. ಇವರೇನೋ ಒಬ್ಬರು ಡಿಪ್ಲೊಮೊ, ಒಬ್ಬರು BE, ಈ ಥರ ಇರೋವಂಥವ್ರು ಇಬ್ಬರು ನಮ್ಮ ಸಂಘಕ್ಕೆ ಬಂದರೆ ನಾವು ಅವ್ರ ಕೈ ಜೊತೆ ಜೋಡಿಸಿದ್ರೆ ನಮ್ಮ ಸಂಘ ಯಾವ ಮಟ್ಟಕ್ಕೆ ಹೋಗ್ಬೋದು. ಇದು 100 ವರ್ಷ 102 ವರ್ಷದ ಇತಿಹಾಸ ಹೋಗ್ತಾ ಇದೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಇದೇ RR ರಮೇಶ್ ಅವ್ರ ಜೊತೆ ನಾವು ಸಂಪರ್ಕ ಬೆಳೆಸಿದ್ವಿ, ಅವ್ರ ಜೊತೆ ಸಪೋರ್ಟ್ ಮಾಡಿದ್ವಿ. ಅದಾದಮೇಲೆ 3 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, 3ನೇ ವರ್ಷ ಹತ್ತತ್ರ ಬತ್ತು. ಇನ್ನೇನು ರಿಸಲ್ಟ್ ಈಗ ಎಲೆಕ್ಷನ್ ಬರೋ ಟೈಮ್ ಬಂತು. ಅಲ್ಲಿವರೆಗೂ ನಮ್ಮ ಗುತ್ತಿಗೆದಾರರು ಅವ್ರ ಹತ್ರ ಬಂದು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಣ್ಣ ಈಗ ನಮ್ಮ ಬಿಲ್ಡಿಂಗ್ ಮುಂದ್ಗಡೆ ಒಂದು ಸ್ಪನ್ ಪೋಲ್ ಸ್ಟ್ರಕ್ಚರ್ ಇತ್ತು ಫಸ್ಟು, ಅದನ್ನು ತೆಗೆದ್ರು. ಒಂದು LBS ಅಂತ ಇತ್ತು, ಆ LBS 50,000 55,000 ರೂಪಾಯಿಗೆ ಸಿಕ್ಕೋದು ಗ್ರಾಹಕನಿಗೆ. ಆ ಗ್ರಾಹಕನಿಗೆ ಏನಾಯಿತು, ಅದನ್ನೇನಾಯಿತು ಒಂದು RME ಅಂತ ಮಾಡಿದ್ರು. RME ಅಂತ ಯಾವುದು ಬೆಸ್ಕಾಮಲ್ಲಿ ಏನಾಯಿತು, RME ಅಂತ ಒಂದು ತಂದರು ಜಾರಿಗೆ. ಆಗ ಗ್ರಾಹಕನಿಗೆ ಏನಾಯಿತು, ಹೊರೆ ಆಯಿತು 3 ಲಕ್ಷ 4 ಲಕ್ಷ. ಅದನ್ನು ನಮ್ಮ ಗುತ್ತಿಗೆದಾರರು ಹೋಗಿ ಕೇಳ್ತಾರೆ, ಅಣ್ಣ ಈ ಥರ ಆಗ್ಬಿಟ್ಟಿದೆ, ನಾವೆಲ್ಲ ಕೆಲಸಗಳು ತೊಗೊಂಡಿದ್ದೀವಿ, ಈಗ 50,000 ರೂಪಾಯಿ ಖರ್ಚಾಗೋದು, ಈಗ 3 ಲಕ್ಷ ಕೇಳ್ತಾರೆ, ದಯವಿಟ್ಟು ಇದೊಂದು RMEನ ಏನಾದರೂ ಮಾಡಿ ಓಡಾಟ ಮಾಡಿ ಇದನ್ನು ಸಂಘಟನೆ ಮಾಡಿ ನಮಗೆ ಇದನ್ನು ಇಲ್ದ ಥರ ಏನಾದರೂ ಒಂದು ಮಾಡಿ ಒಡಿಸಿ ಅದರಲ್ಲಿ ಏನಾದರೂ ಒಂದು ವರ್ಷ 2 ವರ್ಷ ಕಾಲಾವಕಾಶ ಕೊಡಿಸಿ ಅಂತ ಕೇಳಿದ್ರೆ
ಇದೇ ರಮೇಶ್ ಅವರು, ಇದು ವಿತ್ ಪ್ರೂಫ್ ವಿಡಿಯೋ ಇದೆ, ನಾನು ನಿಮಗೆ ಕೊಡ್ತೀನಿ. ನಮ್ಮ ಗುತ್ತಿಗೆದಾರರ ಹತ್ರ ಕೇಳ್ತಾರೆ, ಸ್ವಾಮಿ ಒಂದು ಬಿಲ್ಡಿಂಗು, ಗ್ರಾಹಕ ಬಿಲ್ಡಿಂಗ್ ಕಟ್ತಾನೆ, ಆ ಬಿಲ್ಡಿಂಗಿಗೆ ಒಂದು ಬಾತ್ರೂಮ್ಗೆ 5 ಲಕ್ಷ ರೂಪಾಯಿದು ಕಮೋಡ್ ಹಾಕ್ತಾನೆ, ಒಂದು RMA ಹಾಕಕ್ಕೆ ಏನು ಗ್ರಾಹಕನಿಗೆ? ಇದೇ ಗುತ್ತಿಗೆದಾರರು, ಇದೇ RRC ರಮೇಶ್ ಅವರು, ನಂತರ ರೆಕಾರ್ಡ್ ಇದೆ. ಒಂದು ಪಾಯಿಂಟ್ ಸರ್. ಎರಡನೇ ಪಾಯಿಂಟಿಗೆ ಬರ್ತೀನಿ. ಅದಾಯಿತು, ಸ್ಮಾರ್ಟ್ ಮೀಟ್ರ್ ಅಂತ ಬಂತು. ಸ್ಮಾರ್ಟ್ ಮೀಟ್ರ್ ಬಂದರೆ ಸರ್, ಆ 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಮೀಟ್ರನ್ನ ಒಬ್ಬ ಗ್ರಾಹಕ ಪರ್ಚೇಸ್ ಮಾಡ್ತಾನೆ. ಇವತ್ತು 10,000, 15,000, 20,000 ಆ ಲೆವೆಲ್ಗೆ ಹೋಗ್ತಾ ಇದೆ. ನಾವು ಹೆಂಗೆ ಇದನ್ನು ಯಾವ ಥರ ಬದುಕಬೇಕು? ಗ್ರಾಹಕ ಈ ಥರ ಇದಾಗ್ತಾ ಇದೆ ಅಂದರೆ, ರಾಜೇಗೌಡ್ರೆ, ತಿಮ್ಮೇಗೌಡ್ರೆ, ನಿಮಗೇನು ಅದರಿಂದ ಕಷ್ಟ? ಬೆಸ್ಕಾಮು ಆಯಾಯ ಸಂಸ್ಥೆಗಳು ಆಯಾಯ ಟೈಮ್ಗೆ ಅದು ಚೇಂಜಸ್ ಆಗುತ್ತೆ, ನಿಮಗೇನು ಕಷ್ಟ ಅಂತ ಕೇಳ್ತಾರೆ. ಮೂರನೇ ಪಾಯಿಂಟಿಗೆ ಬರ್ತೀವಿ. 3ನೇ ವರ್ಷದ ಹತ್ತತ್ರ ಬಂದ್ಬಿಡ್ತಲ್ಲ, ಗುತ್ತಿಗೆದಾರರು ಎಲ್ಲ ಆಲ್ರೆಡಿ ಏನು ಕೆಲಸ ಇಲ್ದಂಗೆ ಆಗೋಗಿದೆ. ಇವತ್ತು ಈ ಪರಿಸ್ಥಿತಿ ಆಯಿತು, ನಾವು ಏನು ಮಾಡೋಣ ಅಂತ ಹೋದರೆ, ಗುತ್ತಿಗೆದಾರನ ಕೆಲಸ ಏನು? ಗೋಡೆ ಹೊಡಿ, ಜಂಪರ್ ತಗೊಂಡು, ಪೈಪ್ ತಗೊಂಡು ವೈರಿಂಗ್ ಮಾಡು, ಸ್ವಿಚ್ ಹಾಕು, ಪ್ಲೇಟ್ ಹಾಕು ಅಂತ ಕೇಳ್ತಾರೆ ಮಹಾನ್ ಭಾವರು ಇವರು. ಅದಾದಮೇಲೆ ಇದೆಲ್ಲ ಆದ ತಕ್ಷಣ ಇದು ಎಲೆಕ್ಷನ್ ಬಂದ್ಬಿಡ್ತಲ್ಲ, ಇನ್ನು ಜನಗಳಿಗೆ, ನಮ್ಮ ಗುತ್ತಿಗೆದಾರರಿಗೆ ಏನು ಹೇಳಬೇಕು? ಹೇಳೋಕ್ಕಾಗಲ್ವಲ್ಲ ಇಲ್ಲಿ. ಆವಾಗ ಫ್ರೀಡಮ್ ಪಾರ್ಕಿಗೆ ಬನ್ನಿ, ಈಗ ಇಡೀ ರಾಜ್ಯಾದ್ಯಂತ ಹೋರಾಟ, ಹಗಲು ರಾತ್ರಿ ಧರಣಿ ಅಂತ ಕರ್ಕೊಂಬತ್ತಾರೆ. ಇಷ್ಟು ಅವರ ಸಾಧನೆ. ನಮಗೆ ಮಿಕ್ಕಿದ್ದು ನಮಗೇನು ಗೊತ್ತಿಲ್ಲ ಸರ್. ದಯವಿಟ್ಟು ಆ ಥರ ಸಾಧನೆ ಆದಾಗ ನಮ್ಮ ಗ್ರಾಹಕನಿಗೆ ಹೊರೆ. ಗ್ರಾಹಕನ ಪರ ಅಂತಾರೆ, ಗ್ರಾಹಕನ ಪರನೂ ಇಲ್ಲ. ಇಲ್ಲಿ ಗುತ್ತಿಗೆದಾರರು ಪ್ರತಿ ತಿಂಗಳು ಸರ್, ಒಂದು ಮನೆ, ನೀವೇ ಒಂದು ಮನೆ ಕಟ್ಟಿದ್ರಿ ಅಂದ್ಕೊಳ್ಳಿ, ಒಂದು ಟೆಂಪ್ರವರಿ, ನಮಗೆ ನಿಮ್ಮ ಕೈಲಿ ಓಡಾಡೋಕ್ಕಾಗಲ್ಲ. ಒಂದು ಮಧ್ಯದ ಸೇತುವೆ, ನಾವು ಆ ಸೇತುವೆನಲ್ಲಿ ನೀವೇನು ಮಾಡ್ತೀರಿ? ನಮ್ಮ ಕೈಗೆ ಒಂದು ಪೇಪರ್ ಕೊಟ್ಟು, ಒಂದು ನಮ್ಮ ಖರ್ಚಿಗೆ 500-1000 ರೂಪಾಯಿನೋ ಒಂದು ನಾವೇನೋ ಒಂದು ಫೀಸ್ ಮಾಡ್ಕೋತೀವಿ, ನಾವು ಅದರಿಂದ ಜೀವನ ಮಾಡೋರು. ಆ ಟೆಂಪ್ರವರಿ ಪ್ರತಿ ತಿಂಗಳು ಮಾಡಿದ್ರೆ ಒಂದು 300 ರೂಪಾಯಿ. ನಮ್ಮ ಪೆಟ್ರೋಲು ಸರ್, ಇವತ್ತಿನ ಪೆಟ್ರೋಲ್ ಎಷ್ಟು ಚಾರ್ಜ್ ಇದೆ ಒಂದು ಗಾಡಿಗೆ? ಅದು ಹೋಗಿ ಅದನ್ನು ತೊಗೊಂಡು, ಒಂದು ಫಾರಮ್ ತೊಗೊಂಡು ಫಿಲಪ್ ಮಾಡಿ, ಆಫೀಸ್ಗೆ ಹೋಗಿ ಅದು ಫಿಲಪ್ ಮಾಡಿ, ತಿರ್ಗಾ ಅದಕ್ಕೆ ಒಂದು ಬಿಲ್ ಹಾಕ್ಸಿ, ಗ್ರಾಹಕನ ಹತ್ರ ದುಡ್ಡು ತಂದು ಕಟ್ಟಿದ್ರೆ ಒಂದು 300 ರೂಪಾಯಿ, 500 ರೂಪಾಯಿ ಚಾರ್ಜ್ ಮಾಡಿ ಇಡೀ ರಾಜ್ಯಾದ್ಯಂತ 100 ಜನ, 1000 ಜನ ಅದರಲ್ಲಿ ವರ್ಕರ್ಸು ಜೀವನ ಮಾಡ್ತಾಯಿದ್ರು. ಇವತ್ತು ಆ ಟೆಂಪ್ರವರಿ ರಿನಿವಲ್ ಹೋಯ್ತು. ಇದೆಲ್ಲ ಆಯ್ತಲ್ಲ ಅಂತ ಕೇಳಕ್ಕೆ ಹೋದರೆ ಫ್ರೀಡಮ್ ಪಾರ್ಕ್ ಬಂತು ಇವರಿಗೆ. ಈಗ ನಮ್ಮ ಸಾಧನೆ ಏನು ಮಾಡಿಲ್ಲ, ನಾವು ಸಾಧನೆ ಏನು ಮಾಡಿಲ್ಲ ಹೇಳಿ. ಈಗ ಇವ್ರಿಗೆ ಇವ್ರ ಪಾಯಿಂಟೇ ಸಿಗ್ತಾ ಇಲ್ಲ, ಇವರು ಮಾತಾಡೋಕ್ಕೆ ಏನು ಪಾಯಿಂಟ್ ಸಿಗ್ತಾ ಇಲ್ಲ, ಅದಕ್ಕೆ ನಮ್ಮ ಮೇಲೆ ಗೋಬೆ ಕುಂಡಿಸ್ತವ್ರೆ ಅಂತ ಹೇಳ್ತಾರೆ. ಇನ್ನೊಂದೇ ಒಂದು ಪಾಯಿಂಟು ಸರ್ ನೋಡಿ, ಈಗ ಹಿಂದೆ 500 ರೂಪಾಯಿ ತೊಗೊಂಡು ನಮ್ಮ ಸಂಘಕ್ಕೆ ರಿನಿವಲ್ ಫೀಸ್ ಅಂತ ವರ್ಷಕ್ಕೊಂದು ಸರಿ ಸರ್, ಒಬ್ಬ ಗುತ್ತಿಗೆದಾರ 40 ಸಾವಿರ ಕಾಂಟ್ರಾಕ್ಟರ್ ಇದ್ರೂ ಅದರಲ್ಲಿ ಮೆಂಬರ್ಶಿಪ್ ಇರೋವಂಥವ್ರಿಗೆ ಮಾತ್ರ ಈ ಸಂಘ ಸಂಸ್ಥೆಯಲ್ಲಿ ವೋಟಿಂಗ್ ಪವರ್ ಇರುತ್ತೆ. ಎಷ್ಟು ರೂಪಾಯಿ ಅದಕ್ಕೆ? 500 ರೂಪಾಯಿ ಅಂತ ಫಸ್ಟ್ ಎಲ್ಲ ಇತ್ತು. 500 ರೂಪಾಯಿ, 600 ರೂಪಾಯಿ ಆಯ್ತು. ಈಗ 1000 ರೂಪಾಯಿ ಮಾಡಿಬಿಟ್ರು ಇವರು. ಈ 1000 ರೂಪಾಯಿ ಮಾಡಿ ಅವನು ಸತ್ತ ನಂತರ, ಅವರು ಯಾರು ಗುತ್ತಿಗೆದಾರರು ಸತ್ತರೆ ವರ್ಷಕ್ಕೆ 10,000 ಆ ಲೆವೆಲಲ್ಲಿ. ಈಗ 15 ವರ್ಷ ಅವನು ಮೆಂಬರ್ಶಿಪ್ ಕರೆಕ್ಟಾಗಿತ್ತು. ಅದು ಆದರೆ ಅವರಿಗೆ ಪರಿಹಾರ ನಿಧಿ ಅಂತ 2 ಲಕ್ಷ ಕೊಡ್ತಾಯಿದ್ರು. ಈಗ ಇದೇ SMK ಟೀಮ್ ಅವರು 1000 ರೂಪಾಯಿ ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ, ಅವನು ಜೀವನ ಮಾಡಿ 1000 ರೂಪಾಯಿ ಅವನು ಕಟ್ಬಿಡ್ತಾನೆ. ಅದೇ ಬೀದರು, ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ಇರ್ತಕ್ಕಂಥ ಸೈಕಲ್ಲು, ಮನೆಯಲ್ಲಿ ಒಂದು TVS ಇಟ್ಕೊಂಡು ಕೆಲಸ ಮಾಡೋವಂಥವ್ರು 1000 ರೂಪಾಯಿನೂ ಕಟ್ಟಕ್ಕಾಗ್ದಲೆ ಅವರ ಪರಿಸ್ಥಿತಿನಲ್ಲಿ ಇವತ್ತು ನೀವು ಕೇಳಿದ್ರಿ 40,000 ಜನ ಗುತ್ತಿಗೆದಾರರು ಇದ್ದಾರೆ, ಆ 40,000 ಜನ ಯಾಕೆ ನಿಮ್ಮ ಮೆಂಬರ್ ಆಗಿಲ್ಲ ಅಂತ. ಇದೇ ಥರದಲ್ಲಿ ಸಣ್ಣ ಪುಟ್ಟ 1000 ರೂಪಾಯಿ ವರ್ಷಕ್ಕೆ ಫೀಸ್ ಕಟ್ಟಕ್ಕಾಗ್ದಲೇ ಇರೋವಂಥ ಗುತ್ತಿಗೆದಾರರು ಇದ್ದಾರೆ. ಅವರು ಈಗ ನೋಡಿ SMK ಟೀಮ್ ಅಂತ ಏನು ಮಾಡಿದೆ ಹೊಸದು, ಈಗ ಈ ಪ್ರೆಸೆಂಟ್ ಎಲೆಕ್ಷನ್ ನಿಲ್ತಾ ಇರೋದು 1000 ರೂಪಾಯಿ ಅವ್ರ ಕೈಲಿ ಆಗ್ತಾ ಇಲ್ಲ ಹೊರಗಡೆ ಅವ್ರಿಗೆ. ಅದಕ್ಕೆ 650 ರೂಪಾಯಿ ತೊಗೊಂಡು 650 ರೂಪಾಯಿಗೆ ಇವ್ರು ಏನು ಕೊಡ್ತಾ ಇದ್ರು, 2 ಲಕ್ಷದ ಪರಿಹಾರ ನಿಧಿ, ಅದನ್ನು ನಾವು ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಅವರ ಕಾರ್ಯವೈಖರಿಗಳು ನನಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಅವ್ರನ್ನ ಬಿಟ್ಟು ಬಂದೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕೂ ಮೊದಲಿಗೆ ಬಸವರಾಜ್ KC ಅವರಿದ್ದಾರೆ. ಏನೋ ಜ್ಞಾಪಕ ಆಗದ ಹಗರಣ ತುಂಬಾ ಸದ್ದು ಮಾಡ್ತಾ ಇದೆಯಂತೆ ನಿಮ್ಮ ಸಂಘದಲ್ಲಿ. ಖಂಡಿತ ಬಹುಶಃ ದೇಶದಲ್ಲಿ 2ನೇ ದೊಡ್ಡ
ಚಾಪಕಾಗದ ಹಗರಣ ಅನ್ಸುತ್ತೆ, ಏನಿದು ಅಂತ ಹೇಳಿ. ಖಂಡಿತ ಇದು ನಡೆದಿರ್ತಕ್ಕಂಥದ್ದು ಸತ್ಯ. ಇದಕ್ಕೆಲ್ಲನೂ ನಾನು ಡಾಕ್ಯುಮೆಂಟ್ ಸಮೇತ ಇಲ್ಲಿ ಬಂದಿದ್ದೀನಿ. ಇದು ನಾವು ಈಗ ಅಲ್ಲಿ RR ತಂಡದ ಏನು ಈಗ ಸಿ ರಮೇಶ್ವರ್ ಇದಾರಲ್ಲ ಆ ತಂಡದಲ್ಲಿ ಇದ್ದಿದ್ದು. ಫಸ್ಟ್ ಆಫ್ ಆಲ್ ನಿಮ್ಮ 3 ಜನರ ಹತ್ರ ನಾನು ಒಂದನ್ನು ಕೇಳ್ತೀನಿ. ನೀವೆಲ್ಲ ಇಷ್ಟೆಲ್ಲ ದೂಷಣೆ ಮಾಡ್ತಾ ಇದ್ದೀರಲ್ಲ, ಅವ್ರು ಹಿಂಗೆ ಮಾಡಿದ್ರು, ಅವರು ಅದು ಯಾವುದೇ ಈ ಡೊನೇಷನ್ಗಳನ್ನ ಏನು 1,000 5,000 5,500 ಇದನ್ನೆಲ್ಲ ತಗೊಂಡ್ರು, ಅವ್ರ ವೈಯಕ್ತಿಕ ಕಾರ್ಯಕ್ರಮಗಳನ್ನ ಮಾಡಿದ್ರು ಅಂತೆಲ್ಲ, ನೀವೆಲ್ಲ ಏನು ಮಾಡ್ತಾ ಇದ್ರಿ? ಆಗ ಪ್ರಶ್ನೆ ಮಾಡಬೇಕಿತ್ತಲ್ವ ನೀವು? ಅವರಿಗೆ ಖಡಕ್ಕಾಗಿ ಇದನ್ನ ಮಾಡದೇ ಇರುವ ಹಾಗೆ ನೀವು ತಡಿಬೇಕಿತ್ತು. ಏನು ಮಾಡ್ತಾ ಇದ್ರಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ಸರ್, ಈಗ ಅಧಿಕಾರಕ್ಕೆ ಬಂದಮೇಲೆ ಏನಾಗುತ್ತೆ, ನಮ್ಮ ಅಸೋಸಿಯೇಷನ್ ಏನಾಗುತ್ತೆ, ಅಧಿಕಾರಕ್ಕೆ ಬಂದವರು ಅವ್ರಿಗೆ ಬೇಕಾದಂಥ ವ್ಯವಸ್ಥೆನ ಮಾಡ್ತಕ್ಕಂಥ ವ್ಯವಸ್ಥೆ. ಈ ಅಧಿಕಾರದಿಂದ ಹಿಂದೆ ಉಳಿದಿರೋ ಅಥವಾ ಸೋತಿರ್ತಕ್ಕಂಥ ಟೀಮ್ ಏನು ಮಾಡುತ್ತೆ ಅಂದರೆ, ಇವ್ರು ಏನು ಕೆಲಸ ಮಾಡ್ತಾರೆ ಅಥವಾ ಏನು ಆಶ್ವಾಸನೆ ಕೊಟ್ಟಿದ್ರು ಸದಸ್ಯರಿಗೆ, ನಮಗಿನ್ನ ಹಿಂದೆ ಇದ್ದಂಥ ಟೀಮ್ಗಿನ್ನ ಏನಾದರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಸಂಘದ ಪರವಾಗಿ ಸದಸ್ಯರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಇವರು ವೀಕ್ಷಣೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಯಾಕೆ ಪ್ರಶ್ನೆ ಅಂದರೆ, ಪ್ರಶ್ನೆ ಮಾಡಿದ್ದಲ್ಲನೂ ಆಗಿದೆ ಸರ್. ಈಗ ನೀವೇನು ಯಾಕೆ ಇದು ವಸೂಲಿ ಮಾಡಿದ್ದೀರಾ, ಆ ಸಂಘದ ಬ್ಯಾನರ್ ಅಡಿ ದುಡ್ಡು ವಸೂಲಿ ಮಾಡಿದ್ದೀರಾ, ಇದಕ್ಕೆ ಲೆಕ್ಕ ಇಲ್ಲ ಅಂತೇಳಿ ಎಲ್ಲನೂ ನಮ್ಮ ಸಂಘದ ಜವಾಬ್ದಾರಿ ಇರ್ತಕ್ಕಂಥವ್ರು ಏನಿದೆ DR ಇದ್ದಾರೆ, ಜಿಲ್ಲಾ ನೋಂದಣಾಧಿಕಾರಿಗಳೇ, ನಾವೆಲ್ಲನೂ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಪ್ರತಿಯೊಂದು ಲೆಟ್ರು ಎಲ್ಲ ಸ್ಟೇಜಲ್ಲೂ ಏನೇನು ಇವರು ವೈಫಲ್ಯ ಮಾಡ್ತಾ ಇದ್ದಾರೆ, ಏನೇನು ಸಂಘದ ಹೆಸರು ಹೇಳ್ಕೊಂಡು ಹಣ ವಸೂಲಿ ಮಾಡಿರ್ತಕ್ಕಂಥದ್ದನ್ನು ಲೆಕ್ಕ ಕೊಟ್ಟಿಲ್ಲ, ಅದೆಲ್ಲನೂ ನಮ್ಮ ಏನು ಜಿಲ್ಲಾ ನೋಂದಣಾಧಿಕಾರಿಗಳು ಮಲ್ಲೇಶ್ವರಮಲ್ಲಿ ಸಹಕಾರ ಭವನ ಏನಿದೆ ಅಲ್ಲಿ 3ನೇ ಫ್ಲೋರಲ್ಲಿ ಅವರಿಗೆ ಪ್ರತಿಯೊಂದು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಸರ್. ಅವರು ಲೆಟ್ರ್ ಕೊಟ್ಟರು ಸಹ ಅವರಿಗೆ ಲೆಕ್ಕ ಕೊಟ್ಟು 3,14,00,000 ಅವರೇ ಕೊಟ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು, ಅದು ಖರ್ಚು ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದಕ್ಕೆ ಅವರು ಇದುವರೆಗೂ ಯಾವುದೇ ಲೆಕ್ಕ ಕೊಡದೆ ಸುಮಾರು ಅದೇ ಜಿಲ್ಲಾ ನೋಂದಣಾಧಿಕಾರಿಗಳು ನೀವೇ GB ಕೊಟ್ಟಿದ್ದೀರಾ 3,14,00,000 ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದಿರಲ್ಲ, ಅದರದ್ದು ಲೆಕ್ಕಪತ್ರ ಕೊಡಿ ಅಂತ ಕೇಳ್ತಾರೆ. ಆ ಲೆಕ್ಕಕ್ಕೆ ಸಂಬಂಧಪಟ್ಟಿದ್ದ ಯಾರ್ಯಾರು ದುಡ್ಡು ಕೊಟ್ಟರು, ಎಷ್ಟು ಖರ್ಚಾಗಿದೆ, ಅಧಿಕೃತವಾಗಿ ಯಾವುದೇ ರಸೀದಿಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕೊಡೋದರಲ್ಲಿ ಸುಮಾರು 6 ತಿಂಗಳ ಸಮಯ ತೊಗೊಂಡ್ರು. 2-3 ನೋಟಿಸ್ ಕೊಟ್ಟಿದ್ದಾರೆ ಜಿಲ್ಲಾ ನೋಂದಣಾಧಿಕಾರಿಗಳು, ಅವ್ರಿಗೆ ಯಾವುದೇ ಉತ್ತರ ಅವರು ಕೊಟ್ಟಿಲ್ಲ. ಹಾಗೆ ಅದು ಯಾಕೆ ಪ್ರಶ್ನೆ ಮಾಡ್ರು, ಅವ್ರು ಉತ್ತರ ಕೊಟ್ಟಿಲ್ಲ, ಇವರು ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂಬಂಧಪಟ್ಟಂತೆ ಲೆಕ್ಕ ಕೊಟ್ಟಿಲ್ಲ, ಆಮೇಲೆ ಈ ಥರ ಫೇಲ್ಯೂರ್ ಆಗಿದ್ದಾರೆ ಅಂಥೇಳಿ ಅದೇ ಜಿಲ್ಲಾ ನೋಂದಣಾಧಿಕಾರಿಗಳು ಏನು ಲೆಟ್ರ್ ಕೊಟ್ಟರು, ಅವ್ರ ಮೇಲೆ ಅಪರಾಧಿಗಳಿದ್ದಾರೆ, ನೀವು ನಮ್ಮ ಲೆಕ್ಕ ಕೊಡದೇ ಇರೋದ್ರಿಂದ ನಿಮ್ಮನ್ನು ಯಾಕೆ ನಿಮ್ಮ ಸಂಘಕ್ಕೆ ನಾವು ಅಡ್ಮಿನಿಸ್ಟ್ರೇಟರ್ ಹಾಕಬಾರ್ದು, ಆಡಳಿತಾಧಿಕಾರಿ ಹಾಕಬಾರ್ದು ಅಂಥೇಳಿ ಆ ಒಂದು ವ್ಯವಸ್ಥೆನ ಆಡಳಿತಾಧಿಕಾರಿ ಈ ಆಧಾರದ ಮೇಲೆ 3,14,00,000 ರೂಪಾಯಿ ನೀವು ಖರ್ಚು ಮಾಡಿರೋದು ಸಂಘದ ಹೆಸರು ಹೇಳ್ಕೊಂಡು ಅದಕ್ಕೆ ಯಾವುದೇ ಅಧಿಕೃತವಾದ ದಾಖಲೆಗಳು ಕೊಡದೇ ಇರೋದ್ರಿಂದ ನಿಮ್ಮ ಸಂಘಕ್ಕೆ ಆಡಳಿತಾಧಿಕಾರಿ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ. ಸರ್ಕಾರ ಅದನ್ನು ನೋಡಿ ಗಮನಿಸಿ ಅದನ್ನು ಇವರು ಏನಂತಾರೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ. ಅವರು ಆಡಳಿತಾಧಿಕಾರಿ ಹಾಕಿದ ಮೇಲೆ ಅವರು ಬೇರೆ ಮಾರ್ಗದಿಂದ, ಅವರಿಗೆ ಆ ಅಡ್ಡ ಮಾರ್ಗ ಭಾಳ ಚೆನ್ನಾಗಿ ಗೊತ್ತು, ಆ ಮಾರ್ಗದಿಂದ ಹೋಗಿ ಅವರು ಕೋರ್ಟಿಂದ ಹೋಗಿ ಸ್ಟೇ ತಂದು ತಾತ್ಕಾಲಿಕವಾಗಿ ಸ್ಟೇ ತಂದುಬಿಟ್ಟು ಈಗ ಅವರು ಮಾಡ್ತಾಯಿದ್ದಾರೆ. ಅದು ಒಂದು ಸರ್. ಆಮೇಲೆ ಅಗ್ರಿಮೆಂಟ್ ಆಗೋಣ, ಚಾಪಕ್ಕಾಗದ ಅಗ್ರಿಮೆಂಟ್ ಆಗೋಣ ಅಂತ ಏನು ಹೇಳಿದ್ರಿ, ಅದರದ್ದು ಸಂಪೂರ್ಣ ಮಾಹಿತಿನ ನನ್ನದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸಮಯದ ಅಭಾವ, ಯಾಕೆಂದರೆ ನಾನು 2 ದಿವಸ ಆದರೂ ನಿಮ್ಮ ಜೊತೆಗೆ ಎದ್ದು ಕೊಡೋಕೆ ರೆಡಿ ಇದ್ದೀನಿ. ಆದರೆ ಇನ್ನೂ ಇದೆ ಸರ್, ಇಲ್ಲಿ ಇನ್ನೂ 200 ಪೇಜ್ ಇದೆ ಸರ್ ಟೋಟಲ್ ನನ್ನ ಹತ್ರ. 200 ಪೇಜ್ ಇದೆಯಾ? ಅಲ್ಲ ಸರ್, ಒಂದು ನನ್ನ ಪೆನ್ ಡ್ರೈವಲ್ಲಿ ಲೈಟ್ ಅಲ್ಲಿ ಹೇಳಿ, ಯಾಕಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ಸ್ ಗಳನ್ನು ಓದಕ್ಕೆ ಒಂದು ಇವೆಲ್ಲನೂ ಅಧಿಕೃತವಾಗಿ ನಾವು PILಗೆ ಹೈಕೋರ್ಟಿಗೆ ಸಲ್ಲಿಸ್ತಕ್ಕಂಥ ದಾಖಲೆ ಬಿಟ್ಟರೆ ನಾವು ಯಾವುದೋ ಇದನ್ನು ಮ್ಯಾನಿಪುಲೇಟ್ ಮಾಡಿರೋದಲ್ಲ ಸರ್, ಆಯ್ತಾ? ಹಾಗೆ ಈಗ ಏನಾಗುತ್ತೆ ಅಂದರೆ, ಈಗ ಇವರು 2000 ಅಲ್ಲ ಅದು ಹೆಂಗೆ ಮಾಡಿದ್ರು ಆ ಹಗರಣ, ಅದು ನಾನು ಅದಕ್ಕೆ ಬೇಸಿಕ್ ಅಂತ ಹೇಳ್ಕೊಂಡು ಬರ್ತೀನಿ ಸರ್. ಈಗ ಈಗ ಸರ್ವಿಸ್ ಕೊಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಅಂತ ಬರುತ್ತೆ ಸರ್. ಆ ಅಗ್ರಿಮೆಂಟನ್ನು ನಾವು ಏನು ಮಾಡ್ತಾಯಿದ್ರು, ಈಗ ಏನು ನೋಂದಣಾಧಿಕಾರಿಗಳು ಯಾರಿದ್ದು ಸಬ್ ರಿಜಿಸ್ಟರ್ ಆಫೀಸಿಂದ ತೊಗೊತಾ ಇದ್ದೀವಿ ಮೊದಲು. ಅದಾದಮೇಲೆ ಏನಾಯಿತು, ನಾವು ಎಲ್ಲರೂ ಕಾಂಟ್ರಾಕ್ಟರ್ಗಳು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಗ್ರಿಮೆಂಟ್ ತೊಗೊಳಕ್ಕಾಗಲ್ಲ, ಅದಕ್ಕೆ ನಾವು ಸಂಘದಿಂದಲೇ ನಾವು ಅಗ್ರಿಮೆಂಟ್ ಕೊಡ್ತೀವಿ ಅಂಥೇಳಿ ಒಂದು ಎಂಬಸಿಂಗು, ಅದು ಫ್ರ್ಯಾಂಕಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಸರ್ಕಾರದ ಯಾವ ಅಧಿಕಾರಿಗಳು ಅಸೋಸಿಯೇಷನ್ ಲೆಟ್ರ್ ಕೊಟ್ಬಿಟ್ಟು ಯಾವ ಅಧಿಕಾರಿಗಳು ಯಾವ್ದು ಮಾಡಿದ್ರೆ ಗೊತ್ತಿಲ್ಲ, ಅದು ನನಗೆ ಬಂದ PIL ಏನು ಅರ್ಜಿದಾರರ ಪ್ರಕಾರ ಸಂಘಕ್ಕೆ ಆ ಒಂದು ಮಿಷಿನ್ ಕೊಡೋಕ್ಕೆ ಬರೋಲ್ಲ, ಫ್ರ್ಯಾಂಕಿಂಗ್ ಯಂತ್ರವನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅದು ಯಾವ ಮಟ್ಟಕ್ಕಾಗಿದೆ ತನಿಖೆ ಆಧಾರದ ಮೇಲೆ ಬರುತ್ತೆ. ಆವಾಗ ಕೇಂದ್ರ ಸಮಿತಿಯಿಂದ ಆ ಒಂದು ಫ್ರ್ಯಾಂಕಿಂಗ್ ಮಿಷಿನ್ ತೊಗೊಂಡು ಇಡೀ ರಾಜ್ಯಾದ್ಯಂತ ಅಗ್ರಿಮೆಂಟು ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಅದು ಅನಧಿಕೃತನ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಏನು 2016ರಲ್ಲಿ ನಮ್ಮ ಕೇಂದ್ರ ಸಮಿತಿಯಲ್ಲಿ ಈ ಯಾರು PIL ಹಾಕಿದಂಥ ವ್ಯಕ್ತಿಗಳು, ನಿಮಗೆ ಈ ಸಂಘಕ್ಕೆ ನೀವು ಇದನ್ನು ಕೊಡೋಕ್ಕೆ ಫ್ರ್ಯಾಂಕಿಂಗ್ ಮಿಷಿನ್ ಕೊಡೋಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ರಿ ಅಂತೇಳಿ ಅವರು IGRಗೆ ಎಲ್ಲನೂ ಲೆಟ್ರ್ ಮಾಡಲಾಗಿ
ಅವರು 2016ರಲ್ಲಿ ನಮ್ಮ ಕೇಂದ್ರ ಸಮಿತಿಗೆ ನಿಮಗೆ ಕಾನೂನು ವ್ಯಾಪ್ತಿನಲ್ಲಿ ನಿಮಗೆ ಕೊಡೋಕ್ಕೆ ಬರಲ್ಲ ಅಂತ ಮಿಷನನ್ನು ವಾಪಸ್ ತಗೊತಾರೆ ಅಥವಾ ಇವರು ಫ್ರ್ಯಾಂಕಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಮೈಸೂರು ಜಿಲ್ಲಾ ಸಮಿತಿ ಅಂತ ಹೇಳಿ ಒಂದು ಇದೆಯಲ್ಲ, ಅವ್ರು ಏನು ಮಾಡಿದ್ರೆ ಅವರು ಬೇರೆ ಮಾರ್ಗದಿಂದ ಅವರು ಫ್ರ್ಯಾಂಕಿಂಗ್ ಮಿಷನನ್ನು ತೊಗೊತಾರೆ ಸರ್. ಅದು ತೊಗೊಂಡಾದ್ಮೇಲೆ ಇವರು ಎಲ್ಲಿಂದ ಏನು ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ ಯಾವ ಕೇಂದ್ರ ಸಮಿತಿಯಿಂದ ನಿಂತೋಯ್ತಲ್ಲ, ಅದಾದಮೇಲೆ ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಅಗ್ರಿಮೆಂಟನ್ನು ಏನು ಸ್ಟಾಂಪ್ ಪೇಪರ್ ತೊಗೊಂಡು ಅವರು ಸೇಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿದ್ಮೇಲೆ ನಾನು ಬರೀ ಕೇಳ್ತಾ ಇದ್ದೆ ಅಷ್ಟೇ, ಇಲ್ಲ ಏನು ಡೂಪ್ಲಿಕೇಟ್ ನಡೀತಾ ಇದೆ ಅಂತ. ನಮ್ಗೆ ಅಧಿಕೃತ ದಾಖಲೆ ಇಲ್ಲದೆ ಇದ್ದಾಗ ನಾವು ಅದು ಮಾತಾಡೋಕ್ಕೆ ಬರಲ್ಲ. ಅದಾದಮೇಲೆ ಏನಾಯಿತು, 2016ರಿಂದ ಸುಲಲಿತವಾಗಿ ಇವರು ಇಷ್ಟ ಬಂದಂಗೆ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಆಯ್ತಾ. ಅದರಲ್ಲಿ 2016ರಲ್ಲೇ ಮಾಡಿರೋದು ಡಾಕ್ಯುಮೆಂಟ್ ಇಲ್ಲ 2016ರಿಂದ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಮಾಡಿದ್ದಾರೆ ಏನು ಸರ್. ಅದಾದಮೇಲೆ ಏನಾಯಿತು, 2022 ಏನು ಈ ಸಿ ರಮೇಶ್ ಅವರು, ನಾನು ಆಗಿದ್ದಾಗ ಸಿ ರಮೇಶ್ ಅವರು ಅಧಿಕಾರಿಗೆ ಬಂದರಲ್ಲ, ಆವಾಗ ಅಗ್ರಿಮೆಂಟು ಶಿರಾದಲ್ಲಿ ಫೇಕ್ ಆಗಿದೆ ಅಂತೇಳಿ ಒಂದು ಮಾಹಿತಿ ಬರುತ್ತೆ. ಆ ಫೇಕ್ ಆಗಿದೆ ಅಂತ ಮಾಹಿತಿ ಬಂದಾಗ ಇದೇ ಆ RR ತಂಡದಲ್ಲಿ MC ಆಗಿದ್ದಂಥ ಆ ತುಮಕೂರು ಭಾಗದ MC ಬೇವಿನಗುಡ್ಡೆ ಅನ್ನೋರು ಒಬ್ರು ಏನು ಮಾಡ್ತಾರೆ ಅಂದರೆ, ಕೇಂದ್ರ ಸಮಿತಿಗೆ ಈ ರೀತಿ ನಕಲಿ ಚಾಪಕಾಗದ ಬಂದಿದೆ ಅಂತೇಳಿ ಮಾಹಿತಿ ಇದೆ, ಅದಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಇದೇ ಸಿ ರಮೇಶ್ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೇಳ್ತಾರೆ. ಅದೇ ಶಿರಾದಲ್ಲಿ 10/12/2022 ಅವತ್ತು ಶಿರಾ ಪೊಲೀಸ್ ಸ್ಟೇಷನಲ್ಲಿ ಇದೇ ಹಾಲಿ ಇರ್ತಕ್ಕಂಥ MC ಅವರು ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದಾದಮೇಲೆ ಅಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲನೂ ಅಲ್ಲಿ ಇವರು ಇರ್ತಾರೆ, ಯಾರೋ ಜಗದೀಶ್ ಗೌಡ ಮತ್ತು ಅಂಜನಾ ಅವರು, ಆ ಇಬ್ಬರು ಹೆಸರು ಬರುತ್ತಲ್ಲಿ. ಅಂದರೆ ಅವರು ಈ ಅಗ್ರಿಮೆಂಟ್ ಡೂಪ್ಲಿಕೇಟ್ ಅಗ್ರಿಮೆಂಟನ್ನು ತೊಗೊಂಡು ಪ್ರೂವ್ ಆದ ಮೇಲೆ ಇವರಿಬ್ಬರನ್ನ ಇಬ್ಬರ ಮೇಲೆ FIR ಮಾಡ್ತಾರೆ. ಮಾಡಿದ್ದಾದಮೇಲೆ ಅವ್ರು ಹೇಳ್ತಾರೆ, ಹೌದು ನಾವು ಡೂಪ್ಲಿಕೇಟ್ ಮಾಡಿದ್ದೀವಿ ಅಂತೇಳಿ ಅವರು ಅಧಿಕೃತವಾಗಿ ಒಪ್ಕೊಂಡು ಅವರು ಇವಾಗ ಒಪ್ಕೊಂಡಿದ್ದಾರೆ 100% ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಶಿಕ್ಷೆ ಆಗಲಿಲ್ವ ಅವರಿಗೆ? ಅದಕ್ಕೆ ಹಂಗೆ ಬರ್ತೀವಿ ಸರ್. ಅವಾಗ ಏನು ಮಾಡ್ತಾರೆ, ಅದು ಮಾಹಿತಿ ಮಾತ್ರ ಇದೇ ರಾಜ್ಯಾಧ್ಯಕ್ಷ ಹೇಳ್ತಾರೆ, ನೋಡಿ ಆ ಜಗದೀಶ್ ಅನ್ನೋ ಗೌಡವನ ಮೇಲೆ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಳಿ, ಅಂಜನಾ ಅನ್ನೋರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡ್ಬಿಡಿ, ಆಯಾಮ ಮದುವೆ ಮಾಡ್ಕೊಂಡು ಇನ್ನೂ 1 ವರ್ಷ ಆಗಿದೆ, ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅಂತೇಳಿ ಇದೇ ರಮೇಶ್ ಅವರು ಯಾರು ಪೊಲೀಸ್ ಸ್ಟೇಷನ್ಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಫೋನ್ ಮಾಡಿರ್ತಾರೆ. ಅದು ಮಾಹಿತಿ ಈಗ ನಮ್ಮ ಏನು ಆಟೆ ಹಾಕಿರ್ತಾರೆ ಈಶ್ವರಾಜು ಅಲ್ಲ, ಅದು ವಾಯ್ಸ್ ರೆಕಾರ್ಡು ನಮ್ಮ ಈಶ್ವರಾಜು ಮಾಹಿತಿ ಹಕ್ಕಿನಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ನಾನು ನೆನ್ನೆ ಕೇಳಿದ್ದೀನಿ, ಅದು ತೊಗೊಂಡು ಕೊಡ್ತೀನಿ ನಿಮಗೆ ವಾಯ್ಸ್ ರೆಕಾರ್ಡು, ಆಯ್ತಾ. ಅದಾದಮೇಲೆ ಈ FIR ಆಧಾರದ ಮೇಲೆ ಸುಮಾರು ಅಗ್ರಿಮೆಂಟು ಶಾಂಪಲ್ 5 ಶಾಂಪಲ್ ಅಗ್ರಿಮೆಂಟನ್ನು ತೊಗೊಂಡೋಗಿ ಮೈಸೂರು ಜಿಲ್ಲೆಯಲ್ಲಿ ಅವರು ತೊಗೊಂಡೋಗಿ ಇವು ಫೇಕಾ ಅಥವಾ ನಕಲಿನ ಅಸಲಿನ ಅಂತ ಹೇಳ್ಬಿಟ್ಟು ಅಲ್ಲೇನು ಮೈಸೂರು ಜಿಲ್ಲಾ ಉಪನೋಂದಣಾಧಿಕಾರಿಗಳು ಇದು ದಕ್ಷಿಣ ಅಲ್ಲಿ ತೊಗೊಂಡಿರ್ತಕ್ಕಂಥ ಅಗ್ರಿಮೆಂಟನ್ನು ಸೀಸ್ ಮಾಡಿ ಯಾರು ಶಿರಾ ಪೊಲೀಸ್ನವರು ತೊಗೊಂಡೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ತಾರೆ. ನೀವು ಹೇಳ್ತಾರೆ ಈ ಡಾಕ್ಯುಮೆಂಟ್ ನಾವು ಕಳಿಸಿದ ಅಗ್ರಿಮೆಂಟಲ್ಲಿ ನಕಲಿನ ಅಸಲು ಎಷ್ಟು ಅಂತ ಹೇಳಿ ಕಳಿಸ್ತಾರೆ. ಆ 5 ತೊಗೊಂಡೋದಾಗ ಅದು ಪ್ರೂವ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ, ಬಂದು ಸುಮಾರು 2500 ಅಗ್ರಿಮೆಂಟನ್ನು ಸೀಸ್ ಮಾಡ್ತಾರೆ. 2500 ಅಗ್ರಿಮೆಂಟಲ್ಲಿ ಅದು ಹೆಚ್ಚು ಕಡಿಮೆ 2300 ಅಗ್ರಿಮೆಂಟು ಅದು ನಕಲಿ ಅಂತ ಪ್ರೂವ್ ಆಗಿದೆ. ಆ ಪ್ರೂವ್ ಆಗಿರೋದಕ್ಕೆ ನಿಮಗೆ ಅಧಿಕೃತವಾಗಿ ನಾವು ಒಂದು ಲೆಟ್ರ್ ಕೊಡ್ತೀನಿ ಸರ್, ಇಲ್ಲೇ ಇದೆ, ನಾನು ಹೇಳಿರೋದಲ್ಲ, ಅದು ಅಲ್ಲಿ ಮೈಸೂರು ದಕ್ಷಿಣ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಪನೋಂದಣಾಧಿಕಾರಿಗಳು ಅವರೇ ಕೊಟ್ಟಿರ್ತಕ್ಕಂಥ ದಾಖಲೆ. ಶಿರಾ ಪೊಲೀಸ್ನವರು ಒಂದು ಪಾರ್ಟಲ್ಲಿ 643 ಅಗ್ರಿಮೆಂಟನ್ನು ಕಳಿಸ್ತಾರೆ, ಅದರಲ್ಲಿ 150 ಮಾತ್ರ ಒರಿಜಿನಲ್ಲು, ಇನ್ನು 493 ನಾವು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಅಷ್ಟು ಅಗ್ರಿಮೆಂಟು ಮೈಸೂರು ಜಿಲ್ಲಾ ಸಮಿತಿ ಏನಿದೆಯಲ್ಲ, ಆ ಸಮಿತಿ ಹೆಸರಲ್ಲಿ, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ, ಆಮೇಲೆ ಉಪನೋಂದಣಾಧಿಕಾರಿಗಳು ಮೈಸೂರು ದಕ್ಷಿಣ ಅವರ ಹೆಸರಲ್ಲಿ ಅಗ್ರಿಮೆಂಟು ಪ್ರಿಂಟ್ ಆಗಿ ಇಡೀ ಅಗ್ರಿಮೆಂಟ್ ಎಲ್ಲನೂ ಶಿರಾದಲ್ಲಿ ವರ್ಕ್ ಆರ್ಡರ್ ಆಗಿದೆ. ಇವೆಲ್ಲನೂ ಅಧಿಕೃತವಾಗಿ ಶಿರಾದಲ್ಲಿ ಹೋಗಿ ಅಧಿಕೃತವಾಗಿ ಯೂಸ್ ಮಾಡಿ ಇದನ್ನು ಆಮೇಲೆ ಅಧಿಕೃತವಾಗಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಸೈನ್ ಮಾಡಿದ್ದಾರೆ. ಇದು ಇದೆ, ಇಲ್ಲಿ ಸೈನ್ ಮಾಡಿದ್ದಾರೆ ನೋಡಿ, ಇಲ್ಲಿ AW ಸೈನ್ ಮಾಡಿದ್ದಾರೆ ಶಿರಾ, ಇಲ್ಲಿ ಓನರ್ ಸೈನ್ ಮಾಡಿದ್ದಾರೆ. ಇವೆಲ್ಲ ಅಧಿಕೃತವಾಗಿ ಅಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು. ಈ ಥರ ಬರೀ ಶಿರಾದರಲ್ಲೇ ಒಂದು 2500 ಅಗ್ರಿಮೆಂಟನ್ನು ಸೀಸ್ ಮಾಡಿ ಕಳಿಸ್ತಾರೆ. ಸೊ ಒಂದು ಡಿಸ್ಟ್ರಿಕ್ಟಲ್ಲಿ 2500 ಸರ್, ಅದು ಸುಮಾರು ಒಂದು 3-4 ವರ್ಷ ರಾಜ್ಯವ್ಯಾಪಿ ಹೋಗಿ ಎಷ್ಟು ಹೋಗಿದೆ ಅಂತ ತನಿಖೆ ಮಾಡಿ ಅಂತೇಳಿ ಇದನ್ನು ನಾವು PL ಹಾಕಿದ್ದು. ಅದಕ್ಕೆ ಹೇಳಿದ್ದು, ತೆಲಿಗೆ ಮೊದಲು 2016ರಲ್ಲಿ ತೆಲಿಗೆ ಆಗಿತ್ತು, ಆಮೇಲೆ ಅಣ್ಣ ಆಯಿತು, ಈಗ ಅಪ್ಪ ಇಲ್ಲ ತಾತ ಆಗ್ತಾಯಿದೆ ಅಂತ
ಇದೇ ಈಶ್ವರಾಜು ಅನ್ನೋರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೆಲುಗಿಗೂ ಇಷ್ಟು ತಲೆ ಇರಲಿಕ್ಕಿಲ್ಲ. ಹೌದೌದು, ಸೊ ನನಗೆ ಆ ಡಾಕ್ಯುಮೆಂಟ್ ಕೊಡಿ. ಕೊಡ್ತೀನಿ ಸರ್, ಇದೆಲ್ಲ ಇದೆ, ಇಲ್ಲೇ ಕೊಡ್ತೀನಿ ಸರ್, ಇದು ತೊಗೊಳ್ಳಿ ಸರ್. ಇದು ನೋಡಿ, ಅದು ಅಲ್ಲಿ ಅವರು ಮೈಸೂರು ಡೆಪ್ಟಿ ರಿಜಿಸ್ಟ್ರಾರು ಆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ರಲ್ಲಿ ಎಷ್ಟು ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಆಗಿದೆ, ಅಸಲಿ ಎಷ್ಟು ನಕಲಿ ಎಷ್ಟು ಅಂತ ಹೇಳಿರ್ತಕ್ಕಂಥದ್ದು ಡಾಕ್ಯುಮೆಂಟು. ಅದು 3 ಪೇಜಲ್ಲಿ 3 ಇಂಡಿವಿಜುವಲ್ ಇದೆ ನೋಡಿ. ಓಕೆ, ಇದು ತೊಗೊಳ್ಳಿ, ಇದು ಸಿರಾದ FIR ಆಗಿರೋಂಥದ್ದು ಕಾಪಿ. ಅಲ್ಲಿ ಆದದ್ದು ಇದೆಲ್ಲ. ಅದೇ ಅವಾಗ ಕಂಪ್ಲೇಂಟ್ ಕೊಟ್ಟು 23ರಲ್ಲಿ ಅವ್ರ ಅಧಿಕಾರ ತಗೊಂಡಿದ್ದು ಯಾವಾಗ? 2022ರಲ್ಲಿ. ಇದೇನಾಯಿತು ಸರ್, FIR ಆದಮೇಲೆ ಅವರು ಅದನ್ನು ತೊಗೊಂಡು ಆಮೇಲೆ ಫಸ್ಟು 5 ಅಗ್ರಿಮೆಂಟ್ ತೊಗೊಂಡು ಆಮೇಲೆ ತನಿಖೆ ಮಾಡಿ ಪ್ರೂವ್ ಆದಮೇಲೆ ಅದಾದಮೇಲೆ ಅವರು ಎಲ್ಲ ಡಾಕ್ಯುಮೆಂಟನ್ನು ತಗೊಂಡೋಗಿ ಇಮಿಡಿಯೇಟು ಅವರು ಆಕ್ಷನ್ ತೊಗೋಬೇಕಾಯ್ತು. ಈ ಯಾರು ಕೈವಾಡ ಆಯಿತು ಗೊತ್ತಿಲ್ಲ, ಸುಮಾರು ಒಂದು 6 ತಿಂಗಳು 1 ವರ್ಷ ಇದು ಯಾವುದೇ ಕಾರ್ಯಗತ ಆಗಲಿಲ್ಲ, ಅಂದರೆ ನಿಂತೋಯ್ತು, ನಿಧಾನಗತಿ ಆಯಿತು. ಇದು ಯಾರ ಮಹಾನುಭಾವರು ಕೈವಾಡನ ಗೊತ್ತಿಲ್ಲ. ಅಲ್ಲ, ನೀವು ಹೇಳುವಾಗೆ ಇದೆಲ್ಲವೂ ಸತ್ಯ ಅಂತ ಆದರೆ ಅವ್ರಿಗೆ ಶಿಕ್ಷೆ ಯಾಕಾಗಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಸರ್ ಈಗ ಏನಾಗ್ತಾ ಇದೆ ಸರ್, ಇದು ಈಗ ನೀವು ಕಂಡಿದ್ದೀರಿ, ಹಣದ ಬಲದ ಮುಂದೆ ಯಾವುದೂ ನಡೆಯಲ್ಲ ಅನ್ನೋದು ಭಾಳ ಕಣ್ಮುಂದೆ ಕಾಣುತ್ತೆ. ನೀವು ಕೇಳಿದ್ದೀರಿ. ಉದಾಹರಣೆಗೆ ಹೇಳ್ತೀನಿ ಸರ್, ಈಗ ಒಬ್ಬ ತನಿಖಾಧಿಕಾರಿ ಬರ್ತಾರೆ. ತನಿಖಾಧಿಕಾರಿ ಇದ್ದಾಗ ಅವ್ರು ಪೂರ್ತಿ ತರವಾಗಿರ್ತಾರೆ. ಹತ್ತಿರ ಒಂದು 3-4 ತಿಂಗಳು ಅದರ ಬಗ್ಗೆ ಚೆನ್ನಾಗಿ ಚರ್ಚೆ ಮಾಡಿ ಅದು ಎಲ್ಲೆಲ್ಲಿ ಏನಿದೆ ಅಂತ ಹೋಗ್ತಾರೆ. ಆ ಅಧಿಕಾರಿನ ಅವ್ರು ಅಲ್ಲಿ ಇರೋದೇ ಇಲ್ಲ ಅಂದರೆ ಇನ್ನೂ ಹೊಸಬ್ರು ಬಂದರೆ ಏನು ಮಾಡ್ತಾರೆ ಹೇಳಿ, ತಿರ್ಗಾ ತನಿಖೆ ಅಂತ ಕಡಿಮೆ ಆಗುತ್ತೆ. ಈ ರೀತಿ ಪ್ರಭಾವ ಬೀರಿರೋದು. ಅದ್ರ ಜೊತೆಗೆ ಈಗಿನ ಹೇಳಬೇಕು ಅಂದರೆ ಇದೆಲ್ಲ ಹಗರಣ ಆಗಿದ್ಮೇಲೆ ನಮ್ಮ ಇದೇ PL ಹಾಕಿರ್ತಕ್ಕಂಥ ಈಶ್ವರಾಜ್ ಅವರು ನಮ್ಮ ಪವರ್ ಮಿನಿಸ್ಟ್ರಿಗೂ ಲೆಟ್ರ್ ಬರೀತಾರೆ, ಸ್ವಾಮಿ ಈ ರೀತಿ ಹಗರಣ ಆಗಿದೆ, ಇದ್ರ ಬಗ್ಗೆ ನೀವೇನು ಮಾಡ್ತೀರಾ ಅಂದಿದ್ದಕ್ಕೆ ಅವ್ರು ಇಮಿಡಿಯೇಟ್ ಏನು ಮಾಡಿದ್ರು, ಜಾಗೃತ ದಳಕ್ಕೆ ಬರೋದು. ಆ ಜಾಗೃತ ದಳದವ್ರು ಕೊಟ್ಟಿದ್ದಾರೆ ಸರ್, ಅದು ಸುಮಾರು ಒಂದು 800 ಪೇಜ್ ಇದೆ. ಅಲ್ಲಲ್ಲಿ ಬೊಂಡ ಕಟ್ಟಕ್ಕೆ ಕೊಡಬೇಕು, ಅದು ಯಾವುದೇ ಮಾಹಿತಿ ಇಲ್ಲ. ಇದು ಎಲ್ಲ ಏನಂದರೆ ಹಿಂದೆ ಯಾರೋ ಒಂದು ಪ್ರಭಾವವಾದಂಥ ಪ್ರಭಾವಿ ವ್ಯಕ್ತಿ ಇದ್ರ ಕೈವಾಡನ ಇದನ್ನೇನು ಮಾಡ್ತಾರೆ ಅಂದರೆ ತನಿಖೆ ಆಗಬಾರ್ದು, ಅವ್ರಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಅವರು ಅದನ್ನು ಒಂದು ತಡೆ ಹಿಡಿದು ಅಥವಾ ಬೇರೆ ಬೇರೆ ರೀತಿ ದಿಕ್ ತಪ್ಪಿಸಂಥ ಕೆಲಸ. ನಾನು ನಿಮ್ಗೊಂದು ಪ್ರಶ್ನೆಯನ್ನ ಮಾಡ್ತೇನೆ, ಹೇಳಿ. ಈ ಸಂಘದ ಅಧ್ಯಕ್ಷರಾದವರಿಗೆ ಅಷ್ಟೆಲ್ಲ ಕೆಪಾಸಿಟಿ ಇದೆಯಾ ಹಾಗಾದ್ರೆ? ಸೊ ತನಿಖಾಧಿಕಾರಿಗಳನ್ನ ಮ್ಯಾನಿಪುಲೇಟ್ ಮಾಡುವಂತಹ ಕೆಪಾಸಿಟಿ ಇದೆಯಾ ಸರ್? ಇದು ಏನಾಗ್ತಾ ಇದೆ, ಹಿ ಇಸ್ ನಾಟ್ ಎ CM ಆರ್ ಹಿ ಇಸ್ ನಾಟ್ ಎ DCM ಸರ್. ಈಗ ಸೊ ಹೇಗೆ ನಿಮ್ಮ ಮಾತುಗಳನ್ನ ಜನರು ಒಪ್ಕೊಳ್ತಾರೆ ಅಂತ ಹೇಳಿ. ಈಗ ಏನಾಗ್ತದೆ ಸರ್ ಅಂದರೆ, ನಾವು ಇದೆಲ್ಲ ಮಾಹಿತಿನೂ ರಮೇಶ್ ಅವರು ಮಾಡಿದ್ದಾರೆ ಅಂತ ಮಾಹಿತಿ ಅಲ್ಲ ಸರ್. ಇದು ನಮ್ಮ ಸಂಘದ ಹೆಸರಲ್ಲಿ, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ, ಕೇಂದ್ರ ಸಮಿತಿ ಹೆಸರಲ್ಲಿ ಇಷ್ಟೆಲ್ಲ ಹಗರಣ ನಡೆದಿದೆ ಸರ್. ಇದು ಕೈವಾಡ ಯಾರ್ದಿದೆ, ಯಾವುದೇ ವ್ಯಕ್ತಿ ಇದರಲ್ಲಿರೋ ನಾವೆಲ್ಲ ಕಾಂಟ್ರಾಕ್ಟರ್ಗಳು ನಮ್ದು ಯಾರದೇ ವ್ಯಕ್ತಿ ಇದ್ದರೂ ನಮ್ಮನ್ನು ಅದನ್ನು ತನಿಖೆ ಮಾಡಿ ನಮಗೆ ಶಿಕ್ಷೆ ಕೊಡೋಕೆ ರೆಡಿ ಇರಬೇಕು. ಆ ರಾಜ್ಯಾಧ್ಯಕ್ಷರಾದಂಥವ್ರು ಅವರು ಜಿಲ್ಲೆಯಲ್ಲಿ, ಅವರು ಮೈಸೂರು ಜಿಲ್ಲೆಯಲ್ಲಿ ಇರೋರು, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ ನಕಲಿ ಚಾಪಕ್ಕಾಗದ ಹಗರಣ ಮೈಸೂರು ಜಿಲ್ಲೆ ಹೆಸರಲ್ಲಿ ಬರ್ತಾಯಿದೆ ಅಂತ ಆದರೆ ಅದನ್ನು ತನಿಖೆ ಮಾಡಬೇಕು, ಅದನ್ನು ಒಂದು ಹಂತಕ್ಕೆ ತರಬೇಕು. ನಮ್ಮ ಮೈಸೂರು ಜಿಲ್ಲೆ ಇದು ಇಡೀ ದೇಶದಲ್ಲಿ ಪ್ರಸಿದ್ಧಿಯಾಗಿರೋಂಥ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾಯಿದೆ ಅನ್ನೋ ಒಂದು ಯಾವುದೇ ಒಂದು ಆ್ಯಕ್ಷನ್ ತೊಗೊಳಲ್ಲ. ಆದರೆ ಅವ್ರಿಗೆ ಏನಂದರೆ, ಅವ್ರಿಗೆ ಎಲ್ಲಾದರೂ ಅನುಕೂಲ ಆಗ್ತಕ್ಕಂಥದ್ದು ಒಂದು ಸಣ್ಣದೊಂದು ಪೇಪರ್ ಮಿಸ್ಟೇಕ್ ಇದ್ದರೂ ಅವತ್ತೇ ಹೋಗ್ಬಿಡ್ತಾರೆ. ಇಷ್ಟು ದೊಡ್ಡ ಹಗರಣ ಮೈಸೂರು ಜಿಲ್ಲಾ ಸಮಿತಿ ಮೇಲೆ ಬಂದಿದೆ, ಆಮೇಲೆ ಇನ್ನು ಕೇಂದ್ರ ಸಮಿತಿ ಮೇಲೂ ಒಂದು ಬಂದಿದೆ ಸರ್. ಇದು ಆನೇಕಲ್ ತಾಲ್ಲೂಕಲ್ಲಿ ಇವರೇನು ಮಾಡ್ತಾಯಿದ್ರು, 2022 ಅಧಿಕಾರಕ್ಕೆ ಬಂದ ಮೇಲೆ, ಅದಕ್ಕೆ ಮುಂಚೆ ಇವರು ಅಲ್ಲೇ ನೇರವಾಗಿ ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಇಲ್ಲಿ ಕಾರ್ಯದರ್ಶಿಗಳು ಅಂತ ಚಂದ್ರಬಾಬು ಇದ್ದಾರೆ ಸರ್, ಅವ್ರ ಮುಖಾಂತರ ಬಂದು ಇಡೀ ರಾಜ್ಯಾದ್ಯಂತ ತಲುಪೋದು. ನನಗೊಂದು ಮಾಹಿತಿ ಇದೆ ಸರ್, ಅವ್ರ ಗೋಡನಲ್ಲಿ ಲೋಡು ಲಾರಿ ಏನೆಲ್ಲ ಇದು ಟೆಂಪೋದಲ್ಲ ತರೋದು ಅನ್ಲೋಡ್ ಮಾಡ್ಕೊಂಡು ಇಡೀ ರಾಜ್ಯಾದ್ಯಂತ. ಇದಕ್ಕೊಂದು ಅಧಿಕೃತ ಮಾಹಿತಿ ಅಲ್ಲ, ನಾನು ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಮಹಾರಾಷ್ಟ್ರದಿಂದ ಬಾರ್ಡ್ರಿಂದ ಬರ್ತಿತ್ತಂತೆ, 50 ರೂಪಾಯಿಗೆ ತೊಗೊಂಬರೋದಂತೆ, ಅದನ್ನು ಇಲ್ಲಿ 200 ರೂಪಾಯಿ ಮಾರಿರೋದು. ಇದು ದೊಡ್ಡ ಜಾಲ. ಇದನ್ನು ಯಾರೇ ವ್ಯಕ್ತಿ, ಈಗ ನಾವು 14,000 ಜನ ಗುತ್ತಿಗೆದಾರರು ಏನಿದ್ದೀವಿ, ಅದರಲ್ಲಿ ಯಾರೇ ಪಾತ್ರ ಇರಲಿ, ಹಿಂದೆ ಅಧಿಕಾರ ಮಾಡಿದವರು ಇರ್ಬೋದು, ಯಾರೇ ಇರ್ಬೋದು, ಅವ್ರ ಮೇಲೆ ಸೀರಿಯಸ್ ಆದ ಆ್ಯಕ್ಷನ್ ತೊಗೊಳ್ಬೇಕು. ಅದು ತನಿಖೆ ಏನಾಗಬೇಕು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದನ್ನು ಕೃಷ್ಣ ಬೈರೇಗೌಡರು ಇದನ್ನು ಲೆಟ್ರ್ ಕೊಟ್ಟಿದ್ದು, ಅವ್ರಿಗೂ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ತಿಂಗಳಿಗೆ ಸುಮಾರು 8,000 ಕೋಟಿನ ಏನೋ ನಷ್ಟ ಆಗುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಪರ್ವದಲ್ಲಿ ಬಂದಿದೆ, ಸುಮಾರು 6 ತಿಂಗಳಿಂದ ಈ PL ಹಾಕಿದಾಗ ಅದನ್ನು PL ಹಾಕಿದ್ದನ್ನು ಬಿತ್ತರ ಆಗಬಾರ್ದು ಅಂಥೇಳಿ ಈಗ ಅದು ಬಿತ್ತರ ಆಗೋದು ಎಷ್ಟೊಂದು ಮಧ್ಯಾಹ್ನ 12-1 ಗಂಟೆಗೆ ಇದು ಇದಾಗುತ್ತೆ, ರೆಕಾರ್ಡ್ ಆಗುತ್ತೆ, ಸ್ಟೋರಿ ಆಗುತ್ತೆ. ಬೆಳಿಗ್ಗೆ ಅಥವಾ ರಾತ್ರಿ ಅದು ಡಿಸ್ಪ್ಲೇ ಆಗಬೇಕಾಯ್ತು ಅಂದರೆ ಎಲ್ಲ ಟೆಲಿಕಾಸ್ಟ್ ಆಗಬೇಕಾಯ್ತು. ನಾವೆಲ್ಲನೂ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ.
ಈ ಅದ್ಯಾವ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಸರ್, ಅದು ಬರಲೇ ಇಲ್ಲ. ದೊಡ್ಡ ದೊಡ್ಡ ನ್ಯೂಸ್ ಚಾನಲಲ್ಲಿ ಬರಲೇ ಇಲ್ಲ. ಯಾವುದೋ ನಾವು ಯೂಟ್ಯೂಬಲ್ಲಿ ಅಥವಾ ಕನ್ನಡ ಪೇಪರಲ್ಲಿ ಬಂತು. ಕನ್ನಡ ಪೇಪರಲ್ಲಿ ಬಂದಿರತಕ್ಕಂಥ ಇದು ನನ್ನ ಹತ್ರ ಕಟ್ಟಿಂಗ್ಸ್ ಇದೆ ಸರ್, ತೋರಿಸ್ಬೇಕಾ ಸರ್? ಇಲ್ಲ, ನಾನು ಅದನ್ನ ಕಲೆಕ್ಟ್ ಮಾಡ್ತೀನಿ. ಆಯ್ತು ಸರ್. ಅದಾದಮೇಲೆ ಅದಕ್ಕೆ ಮೊದಲಿಗೆ ನನ್ನ ನಂತರ ಒಂದು ಮುಗಿಸ್ಬಿಡ್ತೀನಿ ಸರ್, ಅದ್ರ ಜೊತೆ ಸಂಬಂಧಪಟ್ಟಂತೆ. ಅವಾಗೇನಾಯಿತು ಅಂದರೆ ಸರ್, ಈಗ ಕೇಂದ್ರ ಸಮಿತಿ ಯಾವಾಗ 12/6/2022 ಅಧಿಕಾರಕ್ಕೆ ಬಂದಮೇಲೆ ಈ ಅವರ ನೇರವಾಗಿ ಹೋಗ್ತಿದ್ದ ಅಗ್ರಿಮೆಂಟು ಕೇಂದ್ರ ಸಮಿತಿಯಿಂದ ಬರೋ ಥರ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿ ಪ್ರಿಂಟ್ ಮಾಡೋದು, ಕೇಂದ್ರ ಸಮಿತಿಗೆ ತಂದು ಇವ್ರದ್ದೊಂದು ಸಪ್ರೇಟ್ ಒಂದು ಕೋಡ್ ನಂಬರ್ ಹಾಕ್ಬಿಟ್ಟು ಮಾರೋ ಥರ ಮಾಡಿದ್ರು ಏನು ಸರ್. ಅದಾದಮೇಲೆ ಈ ಆನೇಕಲ್ ತಾಲ್ಲೂಕೊಂದು ನಮ್ಮದೊಂದು ಉಪಸಮಿತಿ ಇದೆ ಸರ್, ಅಂದರೆ ಕೇಂದ್ರ ಸಮಿತಿ ಅಂಡರಲ್ಲಿ ಬರ್ತದೆ. ಆ ಉಪಸಮಿತಿಗೆ ಇಲ್ಲಿ ಕೇಂದ್ರ ಸಮಿತಿಯಿಂದ ಅಗ್ರಿಮೆಂಟ್ ಕೊಡ್ತಾರೆ. ಅವರು ಅಧಿಕೃತವಾಗಿ ಚೆಕ್ ಮುಖಾಂತರನೇ ಆನೇಕಲ್ ತಾಲ್ಲೂಕಿನವರು ದುಡ್ಡು ಕಳಿಸ್ತಾರೆ, ಅಗ್ರಿಮೆಂಟ್ ಕೊಡ್ತಾ ಹೋಗ್ತಾರೆ. ಆದರೆ 10/12/2023 ಅದಕ್ಕೂ ಮುಂಚೆ ಏನು ಮಾಡ್ತಾರೆ, ಸಪ್ಲೈ ಮಾಡ್ತಕ್ಕಂಥ ಅಗ್ರಿಮೆಂಟು ಡೂಪ್ಲಿಕೇಟ್ ಆಗಿದೆ ಅಂತೇಳಿ ಅಲ್ಲಿನ AWE ಅಧಿಕಾರಿಗಳು, AWE ಏನಿದ್ದಾರೆ ಸಹಾಯ ಕಾರ್ಯನಿರ್ವಾಹಕ ಅಭಿಯಂತರರು, ಇದು ಎಲ್ಲ ಗಮನಿಸಿ ಅವ್ರೇನು ಮಾಡಿದ್ದಾರೆ, ನೋಡ್ರಿ ನೀವು ಹಾಕಿರ್ತಕ್ಕಂಥ ಎಲ್ಲ ಅಗ್ರಿಮೆಂಟ್ಗಳು ಫೇಕ್ ಆಗಿದೆ, ಇದನ್ನು ನೀವು ಇಮ್ಮಿಡಿಯೇಟ್ ಸರಿ ಮಾಡದೇ ಇದ್ದರೆ ನಾನು ಅದಕ್ಕೆ ಕಾನೂನು ಮೊರೆ ಹೋಗ್ತೀನಿ ಅಂತೇಳಿ ಯಾವಾಗ ಹೇಳಲಾಗಿ ಏನು ಆನೇಕಲ್ ತಾಲೂಕಿನವರು ಇಲ್ಲಿ ಅಧಿಕೃತವಾಗಿ ದುಡ್ಡು ಕೊಟ್ಟು ತೊಗೊಂಡಿದ್ದಾರಲ್ಲ ನಮ್ಮ ಕೇಂದ್ರ ಸಮಿತಿಯಿಂದ, ಅವ್ರಿಗೆ ಏನು ಮಾಡಿದ್ರು, ಸರ್ ನೀವು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟು ನಕಲಿ ಆಗಿದೆ ಅಂತೇಳಿ ಅಧಿಕಾರಿಗಳು ರುಜುವಾತು ಮಾಡಿದ್ದಾರೆ. ಅದನ್ನು ನಾವೇನಾಗ್ತಾಯಿದೆ ಅಂತಂದರೆ ನಮ್ಮದು ಒಂದು ಸಂಘದಲ್ಲಿ ನಾವು ಇವತ್ತು ತಲೆ ಬಗ್ಗಿಸಿ ಯಾವತ್ತೂ ನಡೆದಿಲ್ಲ, ಅವ್ರ ಅದಕ್ಕೆ ವಿಶ್ವಾಸ ಜೊತೆ ಇದ್ದೀವಿ. ಈ ಒಂದು ಡೂಪ್ಲಿಕೇಟ್ ಹಾಕಿದ್ದೀರಿ, ನಕಲಿ ಚಾಪಕಾಗದ ಯೂಸ್ ಮಾಡ್ತಿದ್ದಾರೆ, ಇಡೀ ನಮ್ಮ ಕುಲಕ್ಕೆ ಅವಮಾನ, ನಮ್ಮ ಗುತ್ತಿಗೆದಾರ ಅವಮಾನ, ನಮ್ಮ ಸಂಘಕ್ಕೆ ಅವಮಾನ. ಹಾಗಾಗಿ ದಯಮಾಡಿ ಇದನ್ನು ನೀವೇನಾದರೂ ನೀವು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟ್ನ ನೀವು ಚೇಂಜ್ ಮಾಡಿಕೊಡಿ. ಅಲ್ಲ, ಇದನ್ನು ಯಾಕೆ ಹಿಂಗೆ ಮಾಡಿದ್ದೀರಾ ಇದು ಕೊಡಿದ್ದಕ್ಕೆ ಇವರೇನು ಹೇಳ್ತಾರೆ, ಹೌದು ಆಗಿದೆ, ಆ ಸಂಬಂಧಪಟ್ಟ ಆಗಿರೋದಕ್ಕೆ ನೀವು ವಾಪಸ್ ಕೊಟ್ಬಿಡಿ, ನಾವು ನಿಮಗೆ ಚೆನ್ನಾಗಿ ಅಸಲಿ ಇರೋ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಅಷ್ಟೊತ್ತಿಗೆ ಏನಾಗ್ತದೆ, ನಾವು ಈ ಅಸಲಿ ನೀವು ತೊಗೊಳೋದು ಬೇಡ, ನೇರವಾಗಿ ಅವರ ಅಧಿಕೃತ ಹೌದು ನೀವು ನಕಲಿ ಆಗಿದೆ ಅಂತ ಒಂದು ಲೆಟ್ರ್ ತೊಗೋಬೇಕು ಅಂತ ಹೇಳಿದ್ದಕ್ಕೆ ಅದು ಯಾರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಆ ನಕಲಿ ಹೌದು ಆಗಿದೆ ಓರಲ್ಲಾಗಿ ಹೇಳಿದ್ದಾರೆ, ನಕಲಿ ಆಗಿರೋದು ಸತ್ಯ, ನೀವು ಅದು ತಂದುಕೊಟ್ಬಿಡಿ, ನಾನು ನಿಮಗೆ ಬೇರೆದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರದ್ದು ಅಕ್ನಾಲ್ಮೆಂಟ್ ಇಲ್ಲ. ಆದರೆ ಒಂದು ಸಮಿತಿಲಿ ಕಾರ್ಯದರ್ಶಿ ಲೆಟರ್ ಇಲ್ವಾ? ಅಲ್ಲ, ಇವರು ಲೆಟ್ರ್ ಕೊಟ್ಟಿದ್ದೆ ಕೇಂದ್ರ ಸಮಿತಿಗೆ, ನೀವು ನಕಲಿ ಆಗಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಅಂತೇಳಿ ಸುಮಾರು 6 ಜನ ಅಲ್ಲಿ ಪದಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಲೆಟ್ರ್ ಇಲ್ಲಿದೆ ಸರ್, ತಗೊಳ್ಳಿ ಸರ್. ಆನೇಕಲ್ ತಾಲ್ಲೂಕದ ಒಂದು ಸಮಿತಿ, ಜವಾಬ್ದಾರಿ ಇರ್ತಕ್ಕಂಥ ಸಮಿತಿ, ಅಲ್ಲಿ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿ, ಆಮೇಲೆ ಖಜಾಂಚಿ ಯಾರಿದ್ದಾರೆ ಅಷ್ಟು ಜನರು ಲೆಟ್ರ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಸರ್. ಈಗ ಅದು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಆದರೆ ಅವ್ರ ಬಗ್ಗೆ ಆಪಾದನೆ ಮಾಡ್ಬೋದು, ಒಂದು ಸಂಘ ಸಂಸ್ಥೆ ಯಾವ ವ್ಯಕ್ತಿನೂ ದಾಖಲೆ ಇಲ್ಲದೆ ಮಾಡಲ್ಲ. ಓಕೆ, ಈಗ ನಾನೀಗ ಮಲ್ಲಿಕಾರ್ಜುನ್ ಅವ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ಹಿಂದೆ RR ಅಲ್ಲಿ ಇದ್ದಿದ್ರಿ, ಈಗ RMKಗೆ ಬಂದ್ರಿ, SMKಗೆ ಬಂದ್ರಿ. SMK ಅವರು ಇದನ್ನೆಲ್ಲ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಇದೆ ನಿಮ್ಮ ಹತ್ರ? ಇಲ್ಲ ಸರ್, ಅವರು SMK ಟೀಮ್ ಸರ್. ನಾಳೆ ನಾವೊಂದು ಹೇಳೋದೇನು ಸರ್, ಈಗ ನಮ್ಮ ಗುತ್ತಿಗೆದಾರರ ಸಂಘ, ನಮಗೆ ಯಾವುದೇ ಟೀಮ್ ಇದ್ರೂ, ನಾವೇ ಇದ್ರೂ, ಯಾರೇ ಇದ್ರೂ ಕೂಡ ಒಂದು ಗುತ್ತಿಗೆದಾರರಿಗೆ ಮತ್ತು ಗ್ರಾಹಕರ ಒಂದು ಸೇತುವೆ. ಅದಕ್ಕೆ ಯಾರೇ ಕುಂದುಕೊರತೆ, ಯಾರೇ ತೊಂದರೆ ಮಾಡಿದ್ರು ಅವ್ರ ವಿರುದ್ಧ ಅಂತೂ ನಾವು ನಿಲ್ತೀವಿ. ನೀವು ನಿಲ್ತೀರಿ? 100%. ಯಾಕಂತ ಹೇಳಿದರೆ ನಾನು ನಿಮ್ಮ ಹತ್ರ ಕೇಳ್ತೀನಿ, ಇಲ್ಲಿ ನಿಮ್ಮ ಈ ಮೆಮೊರಂಡಮ್ ಏನಿದೆ ಇದರಲ್ಲಿ ಒಂದನ್ನು ನಾನು ಅಬ್ಸರ್ವ್ ಮಾಡಿದೆ. ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಗಣೇಶೋತ್ಸವ, ಕನ್ನಡ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಆಯುಧ ಪೂಜೆ ಮುಂತಾದ ಕಾರ್ಯಕ್ರಮಗಳಿಗೆ ಸಂಘದ ಹಣವನ್ನು ವೆಚ್ಚ ಮಾಡದೆ ಆಡಳಿತ ಪದಾಧಿಕಾರಿಗಳ ಸ್ವಂತ ಖರ್ಚಿನಲ್ಲಿ ನಡೆಸಿಕೊಡಲಾಗುವುದು. ಏನು ಲಾಭ ಇದೆ ನಿಮಗೆ ಇದರಲ್ಲಿ? ವೈ? ಏನೂ ಲಾಭ ಇಲ್ಲದೆ, ಯಾವುದೇ ಭ್ರಷ್ಟಾಚಾರಗಳನ್ನು ಮಾಡದೆ, ಬಹಳ ನ್ಯಾಯಯುತವಾಗಿತ್ತು, ನಿಮ್ಮ ಖರ್ಚಿನಲ್ಲಿ ಮಾಡುವಂಥ ಅವಶ್ಯಕತೆಗಳು ಏನಿವೆ? ನಾವು ಇಡೀ ಸದಸ್ಯರಿಂದ ಗೆದ್ದು ಬರ್ತೀವಿ. ನಮ್ಮ ಕೇಂದ್ರ ಸಮಿತಿ ಅವೆನ್ಯೂ ರೋಡಲ್ಲಿದೆ. ನಮ್ಮ ನಾಡಿನ ಸಂಸ್ಕೃತಿನ ಉಳಿಸ್ಬೇಕು ಅಂತಂದರೆ ಆಚರಣೆ ಇದು ಕಡ್ಡಾಯ. ಇವತ್ತು ನಮ್ಮ ಏನು ಮೈಸೂರು ಬ್ಯಾಂಕ್ ಇದ್ದರೆ ಅದು ಆಪೋಸಿಟ್ ಅವೆನ್ಯೂ ರೋಡಲ್ಲಿ ನಮ್ಮದು ಬಿಲ್ಡಿಂಗ್ ಇರೋದು. ಆ ಬಿಲ್ಡಿಂಗ್ನಲ್ಲಿ ನಮ್ಮ ಕಾರ್ಯಚಟುವಟಿಕೆ ಏನು, ನಾವು ನ್ಯೂ ಇಯರಿಂದ ಹಿಡಿದು ಡಿಸೆಂಬರ್ ಎಂಡ್ವರೆಗೂ ಏನೇನು ಬರುತ್ತೆ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಆಚರಣೆ ಮಾಡ್ತೀವಿ. ಮೊದಲೆಲ್ಲ ಏನು ಮಾಡ್ತಾ ಇದ್ದಿತ್ತು, ಆ ಆಚರಣೆಗೆ ಸಂಘದ ದುಡ್ಡನ್ನ ಖರ್ಚು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದು ಖರ್ಚು ಮಾಡೋದು ಬೇಡ, ಈಗಿನ ಪದಾಧಿಕಾರಿಗಳ ಪಾಕೆಟಿಂದ ಹಿಡಿದು
ಆಚರಣೆ ಮಾಡಿ ಅಂತ ಹೇಳಿ ಹಂಗಾದ್ರೆ ನಿಮ್ಮ ಪದಾಧಿಕಾರಿಗಳು ಈಗ ಯಾರೆಲ್ಲ ಪದಾಧಿಕಾರಿಗಳಾಗ್ತಾರೆ ಅವರೆಲ್ಲರೂ ಸೂಪರ್ ರಿಚ್ ಹಂಗಾದ್ರೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಸೂಪರ್ ರಿಚ್ ಅಂತಲ್ಲ, ಎಲ್ಲರೂ ಗುತ್ತಿಗೆ ಮಾಡಿ ಗುತ್ತಿಗೆಯಿಂದನೇ ಬೆಳೆದ್ಕೊಂಡು ಬರ್ತಾ ಇರೋದು. ಅವ್ರಿಗೆ ಕಷ್ಟ ಸುಖ ನೋವು ಗೊತ್ತಿದೆ. ಯಾಕೆಂದ್ರೆ ಒಂದು ಟೆಂಪ್ರವರಿ ಕೊಡ್ಸೋದ್ರಿಂದ ಇರ್ಬೋದು, ಒಂದು ಪರ್ಮನೆಂಟ್ ಕೊಡ್ಸೋದ್ರಿಂದ ಇರ್ಬೋದು, ಪ್ರತಿದಿನ ಒಂದು ಸಬ್ ಡಿವಿಷನ್ಗೆ ಹೋಗಿ ಸಬ್ ಡಿವಿಷನಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ಬಂದಿರೋದ್ರಿಂದ ಆಲ್ರೆಡಿ ಅವರು ಕೆಳಗಡೆ ತಾಲೂಕು ಸಮಿತಿಯಿಂದ, ಜಿಲ್ಲಾ ಸಮಿತಿಯಿಂದ, ಕೇಂದ್ರ ಸಮಿತಿ ಗಂಟ ಅಧಿಕಾರ ಅನುಭವಿಸಿದ್ದಾರೆ. ಅವ್ರಿಗೆ ಅನುಭವ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಅದನ್ನು ಮಾಡೋದಕ್ಕೆ ಅವರು ಯೋಗ್ಯರು ಅಂತ ಹೇಳಿ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲರೂ ಸೇರಿ. ಅವರಿಗೆ ನಾವು ಇದನ್ನು ಎಲ್ಲರೂ ಸೇರಿ ಹಿರಿಯರು ಹೇಳಿರೋದೇನೆಂದರೆ ಸಂಘದ ಹಣ ಖರ್ಚಾಗಬಾರ್ದು. ಯಾಕೆ ಅಂದರೆ ಒಂದು ಸಂಘಕ್ಕೆ ಯಾವ ರೀತಿ ದುಡ್ಡು ಬರುತ್ತೆ ಅಂದರೆ ಎಲ್ಲರೂ ಕಷ್ಟ ಬಿದ್ದು ವರ್ಷಕ್ಕೊಂದ್ಸರಿ ಮೆಂಬರ್ಶಿಪ್ ಅಂತ ಹೇಳಿ ದುಡ್ಡು ಕಟ್ತಾರೆ. ಈಗ ಆಲ್ರೆಡಿ 1000 ರೂಪಾಯಿ ಆಗಿಬಿಟ್ಟಿದೆ. ಅದಲ್ದಲೇ ನಾವು ಎಸ್ ಎಮ್ ಕೆ ಅಂತ ಯಾಕಂತ ಇದ್ದೀವಿ ಅಂದರೆ ಅವಿನ್ಯೂ ರೋಡ್ನಲ್ಲಿ ಇಡೀ ಆರ್ಟ್ ಆಫ್ ದಿ ಸಿಟಿನಲ್ಲಿ ಫಸ್ಟ್ ಬಿಲ್ಡಿಂಗ್ ಆಗಿತ್ತು ನಮ್ಮ ಸಂಘ. ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿ ಸುಂದರವಾಗಿ 6 ಫ್ಲೋರ್ ಬಿಲ್ಡಿಂಗ್ನ ಕಟ್ಟಿತ್ತು. ಎಸ್ ಎಮ್ ಕೆ ನೇತೃತ್ವದಲ್ಲಿ ಸಾಲ ಮಾಡ್ದಂಗೆ ಯಾವ್ಯಾವ ರೀತಿ ಹಣನ ಕ್ರೋಢೀಕರಣ ಮಾಡ್ಬೋದು. ವರ್ಷಕ್ಕೊಂದ್ಸರಿ ನಾವು ದಿನಚರಿ ಬಿಡುಗಡೆ ಮಾಡ್ತೀವಿ. ಎಲ್ಲ ಮ್ಯಾನುಫ್ಯಾಕ್ಚರ್ಸಿಂದ ಏನು ತೊಗೊಂಡು ಅದನ್ನು ಲೆಕ್ಕಪತ್ರ ಕೊಟ್ಟು ಅದರಿಂದ ಬಂದಂಥ ಹಣದಲ್ಲಿ ಸಂಘಕ್ಕೆ ಯಾವುದೇ ಸಾಲ ಮಾಡ್ದಲ್ಲೇ ಆ ಬಿಲ್ಡಿಂಗ್ನ ಕಟ್ಟಿರೋದು, ಬಂದಂಥ ಅಡ್ವಾನ್ಸ್ ಇರ್ಬೋದು, ಅದರಲ್ಲಿ ನಾವು ಮಾಡಿರೋದು, ಅದರಿಂದ ರೆವಿನ್ಯೂ ಬರ್ತಾ ಇದೆ. ಅದು ಬಿಟ್ಟರೆ ಸಂಘದ ಸದಸ್ಯರು ಮೆಂಬರ್ ಆದರೆ ಮಾತ್ರ ರೆವಿನ್ಯೂ ಬರ್ತಾ ಇದೆ. ಆ ರೆವಿನ್ಯೂನಲ್ಲಿ ಅವರೆಲ್ಲ ಹಿರಿಯರು ತಿಳ್ಕೊಂಡು ಏನು ಮಾಡಿದರು, ಎಲ್ಲ ಜಿಲ್ಲೆಗೆ ಸ್ವಂತ ಕಟ್ಟಡ ಆಗಬೇಕು ಅಂತ ಹೇಳಿ ಫಸ್ಟು ನಿರ್ಧಾರ ಮಾಡಿ ನಮ್ಮ ಕೇಂದ್ರ ಸಮಿತಿನಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ಸ್ವಂತ ಕಟ್ಟಡ ಆಗಬೇಕು ಅಂತ ಅವತ್ತು ಡಿಸೈಡ್ ಮಾಡಿ 31 ಜಿಲ್ಲೆನಲ್ಲಿ 21 ಜಿಲ್ಲೆಗೆ ಅವತ್ತು ಎಸ್ ಎಂ ಕೃಷ್ಣ ಅವರವರ ನೇತೃತ್ವದಲ್ಲಿ ಸ್ವಂತ ಜಾಗನ ಕೇಂದ್ರ ಸಮಿತಿ ಹೆಸರಿನಲ್ಲಿ ಮಾಡಿರೋದು, ಆ ಜಿಲ್ಲಾ ಸಮಿತಿಗೆ ಹ್ಯಾಂಡ್ ಓವರ್ ಮಾಡಿರೋದು. ಇಡೀ ಪ್ರಾಪರ್ಟಿ ಇವತ್ತು 70 ರಿಂದ 80 ಕೋಟಿ ಆಸ್ತಿ ಇದೆ. ಇವತ್ತೇನು ಚಾಪಕ್ಕಾಗದ ಹರಣ ಮಾಡಿದಾರಲ್ಲ, ಇವತ್ತು ಸರ್ಕಾರ ಇದ್ರ ಬಗ್ಗೆ ಕೋರ್ಟು ಆಲ್ರೆಡಿ ಸರ್ಕಾರಕ್ಕೆ ಆದೇಶ ಮಾಡಿದೆ. ಯಾವತ್ತು ಏನಾಗುತ್ತೋ ಈ ಸರ್ಕಾರ ಮುಟ್ಗೋಲಾಗುತ್ತೆ. ನಮ್ಮದು ಒಂದು ಇಂಟ್ರೆಸ್ಟ್ ಏನಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರಲಿಲ್ಲ, ಅವತ್ತೇ ಮೇಜರ್ ಆ್ಯಂಡ್ರಿಸನ್ ಅಂತ ಈ ಸಂಘನ ಕಟ್ಟಿದ್ದಾರೆ. ಅವತ್ತು ಸಂಘ ಕಟ್ಟಿರೋ ಉದ್ದೇಶ ಏನು, ಇಡೀ ಸದಸ್ಯರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಆ ಸಂಘದಲ್ಲಿ ಹೋಗಿ ಆ ನೆರವು ಆಗಬೇಕು, ಆ ಕಷ್ಟಕ್ಕೆ ನಾವು ಭಾಗಿಯಾಗಬೇಕು ಅಂತ ಹೇಳಿ ಅವತ್ತು ಸಂಘನ ಮಾಡಿರೋದು. ಇವತ್ತು ಯಾವುದೇ ಸದಸ್ಯರಿಗೆ ಈಗಿನ ಕಮಿಟಿಯವರು ಏನೂ ಸ್ಪಂದಿಸ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಅವ್ರದ್ದೇ ದಾಟಿನಲ್ಲಿ ಅವ್ರದ್ದೇ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಎಷ್ಟು ದುರಾಂಕಾರಿ ಅಂತ ಹೇಳಬೇಕೋ ವರ್ಡು ಗೊತ್ತಾಗ್ತಾ ಇಲ್ಲ. ಆ ಲೆವೆಲ್ಗೆ ದುರಾಂಕಾರದಿಂದ ಅವ್ರು ಮೆರಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಎಸ್ ಎಮ್ ಕೆ ಅದಲ್ದಲೆ 21 ಜಿಲ್ಲೆಗೆ ಸ್ವಂತ ಕಟ್ಟಡ ಕಟ್ಟೋದಕ್ಕಲ್ದಲೆ ಇವತ್ತು ತುಮಕೂರಿನಲ್ಲಿ ಸಮುದಾಯ ಭವನ ಕಟ್ಟೋದಕ್ಕೂ ಅವರದ್ದೇ ನೇತೃತ್ವದಲ್ಲಾಗಿರೋದು. ಹಾಸನಲ್ಲಿ ಸಮುದಾಯ ಭವನ ಇದೆ. ಅದಲ್ದಲೆ ಬೆಂಗಳೂರಿನ ಸದಸ್ಯರಿಗೆ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿ 26 ಗುಂಟೆ ಜಾಗನ ರಾಶಿ ಡೆವಲಪರ್ಸಿಂದ ತೊಗೊಂಡಿರೋದು. ಅದ್ರ ಬಗ್ಗೆ ಸರಿ ಆರೋಪ ಮಾಡಿದರು. ಆ್ಯಕ್ಚುಲಿ ಯಾವುದೇ ಸಂಘದಿಂದ ನಾವು ಕ್ಯಾಶ್ ವ್ಯವಹಾರ ಮಾಡಿಲ್ಲ. ಎಸ್ ಎಮ್ ಕೆ ಅವ್ರ ನೇತೃತ್ವದಲ್ಲಿ ಅಲ್ಲಿ ಟ್ರೆಸರರ್ ಆಗಿ ಬಂದಮೇಲೆ ಎಲ್ಲ ಚೆಕ್ ಮುಖಾಂತರನೇ ಅವರಿಗೆ ಪಾವತಿ ಆಗ್ತಾ ಇರೋದು. ಯಾವುದೇ ಒಂದು ಪೇಪರ್ ಬರ್ಬೋದು, ಒಂದು ನೀರು ಇರ್ಬೋದು, ಆ ರೀತಿ ಸಿಸ್ಟಮ್ ಮಾಡಿರೋದು. ಅದನ್ನು ಸುಧಾ ಡಿ ಡಿನ ಕೊಟ್ಟು ಮಾಡಿದರು. ಅವ್ರದ್ದು ಒಂದು ಕನಸಿತ್ತು. ನಾವು ಆ್ಯಕ್ಚುಲಿ ಮೇಯ್ನ್ ಪೇಜಲ್ಲಿ ನಾವು ಹಾಕಿದ್ದೀವಿ ಇದೊಂದು ನೀಲಿ ನಕ್ಷೆನ. ಇಡೀ ರಾಜ್ಯಕ್ಕೆ ಹೋಗಿದೆ, ಎಲ್ಲ ಸದಸ್ಯರಿಗೂ ಹೋಗಿದೆ. ನಾವು ಏನಾದರೂ ಮಾಡಿ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು. ಆ ಸಮುದಾಯ ಭವನ ಮಾಡಿದ್ರೆ ಆರ್ಥಿಕವಾಗಿ ಸಂಘಕ್ಕೆ ಜಾಸ್ತಿ ಆಗುತ್ತೆ. ನಾವೇ ಒಂದು ಯಾವುದೇ ಈಗ ನೋಡಿ ಎಲೆಕ್ಷನ್ ಇದೆ, ಒಂದು ಎಲೆಕ್ಷನ್ ನಡಿಬೇಕು ಅಂತಂದರೆ ಮಿನಿಮಮ್ 70 ರಿಂದ 80 ಲಕ್ಷ ಖರ್ಚು ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಸರ್ವ ಸದಸ್ಯರ ಸಭೆ ಮಾಡ್ತೀವಿ. ಅದು ಲಕ್ಷಗಟ್ಟಲೆ 50 ರಿಂದ 60 ಲಕ್ಷ ಖರ್ಚು ಮಾಡ್ತೀವಿ. ಅದೆಲ್ಲನೂ ಉಳಿಯುತ್ತೆ. ಅದೆಲ್ಲ ಉಳಿದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಸ್ವಂತ ಕಟ್ಟಡ ಕಟ್ಬೋದು. ಇಡೀ ಗೌರವಾನ್ವಿತ ಎಲ್ಲ ಸದಸ್ಯರ ದುಡ್ಡು ಇದು ಮೆಂಬರ್ಶಿಪ್ ದುಡ್ಡು. ಅವ್ರಿಗೆಲ್ಲನೂ ಮುಂದಿನ ದಿನದಲ್ಲಿ ಮೆಂಬರ್ಶಿಪ್ ಇಲ್ದಂಗೆ ಫ್ರೀ ಮೆಂಬರ್ಶಿಪ್ ಮಾಡ್ಬೋದು ಅಂತ ಹೇಳಿ ಕನಸಿಟ್ಕೊಂಡು ಮಾಡಿರೋದು. ಅದಕ್ಕೋಸ್ಕರ ನಾವೆಲ್ಲರೂ ಎಸ್ ಎಮ್ ಕೆ ಗರ್ಡಿನಲ್ಲಿ ಬೆಳೆದಿರೋದ್ರಿಂದ ಆನೆಸ್ಟ್ ಆಗಿದ್ದಾರೆ. ಅವ್ರು ಯಾವುದೇ ನಮ್ಮ ಸಂಘದಲ್ಲಿ ಹಣನ ಮಿಸ್ಯೂಸ್ ಮಾಡಲ್ಲ ಅನ್ನೋ ಉದ್ದೇಶದಿಂದ ನಾವು ಎಸ್ ಎಮ್ ಕೆ ತಂಡನ ಬೆಂಬಲಿಸ್ತಾ ಇದ್ದೀವಿ. ಎಸ್ ಎಮ್ ಕೆ ತಂಡ ನಾವು ದುಡಿತಾ ಇದ್ದೀವಿ, ಗೆಲ್ಲೇಬೇಕು ಅಂತ. ಇಡೀ ರಾಜ್ಯದ ಸದಸ್ಯರಿಗೆ ಎಲ್ಲರಿಗೂ ಗೊತ್ತಿದೆ. 40 ತಿಂಗಳಲ್ಲಿ ಅವ್ರೇನು ಸಾಧನೆ ಮಾಡಿಲ್ಲ. ಈಗೇನು 36 ತಿಂಗಳು 3 ವರ್ಷಕ್ಕೆ ಎಲೆಕ್ಷನ್ ಇರೋದು 5 ವರ್ಷಕ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು 60 ತಿಂಗಳು ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ 4/4 ಏನು ಆದೇಶ ಬಂದಿದೆ, ಸುಪ್ರೀಂ ಕೋರ್ಟ್ ಆದೇಶ ಡಿಸೆಂಬರಲ್ಲಿ ಆಗಿರೋದು. ಇಡೀ
ಯಾವುದೇ ಒಂದು ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ OCCC ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಆಲ್ ಸ್ಟೇಟ್ಗೆ. ಅದೇನೋ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ನಾವು ಒಂದೇ ನಾಡು ಒಂದೇ ಜನ ಒಂದೇ ದೇವರು ಅಂತೇಳಿ ನಮ್ಮ ಸ್ಲೋಗನ್ ಇರೋದು. ನಾವು ಕನ್ನಡ ನಾಡಿನಲ್ಲಿ ಗುತ್ತಿಗೆದಾರರು ವಿದ್ಯುತ್ ಶಕ್ತಿನೇ ನಮ್ಮ ದೇವರು ಅಂತೇಳಿ ನಾವು ಬಾಳ್ಕೊಂಬಂದಿದ್ದೀವಿ. ಈ ಏನು ಏಪ್ರಿಲಿಂದ ಸಂಕಷ್ಟದಲ್ಲಿ ಕಣ್ಣೀರಲ್ಲಿ ನೀರು ಹಾಕ್ತಾ ಇದ್ದೀವಿ. ಎಷ್ಟೋ ಜನ ಗುತ್ತಿಗೆದಾರರು ಇವತ್ತು ತರಕಾರಿ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಏಪ್ರಿಲ್ ಇಂದ ಯಾಕೆ ಚೇಂಜ್ ಆಯಿತು? ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಏನು ಯಾವುದೇ ಒಂದು ಬಿಲ್ಡಿಂಗ್ ಸರ್ವಿಸ್ ಕೊಡಬೇಕಾದ್ರೆ OCCC ಕೊಡಬೇಕು ಅಂತ ಹೇಳಿ ಆದೇಶ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಎಲ್ಲರೂ ಅಧಿಕಾರಿಗಳು ಕೂತ್ಕೊಂಡು ಮೀಟಿಂಗ್ ಮಾಡಿ KRCಗೆ ಲೆಟ್ರ್ ಬರೀತಾರೆ. KRCಯಿಂದ ಲೆಟ್ರ್ ಬಂದಿದೆ, ಇದನ್ನು ಫಾಲೋ ಮಾಡಿ ಅಂತ ಬಂದಿದೆ ಅಂತ ಹೇಳಿ ಈಗ ಏಕಾಏಕಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಆ ಸರ್ಕ್ಯುಲರ್ ಏನಂತ ಇಶ್ಯೂ ಮಾಡ್ತಾರೆ 4/4 ಅದಕ್ಕೆ ಮೊದಲು ಒಂದು ಮುಂಚೆ ಹೇಳ್ತೀನಿ, ನಮಗೆ 5 ಕಂಪನಿ ಇರೋದು ಇಡೀ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಬೆಸ್ಕಾಮ್ ಇದೆ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಇದೆ, ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿ ಕಂಪನಿ ಇದೆ, ಗುಲ್ಬರ್ಗದಲ್ಲಿ ಗುಲ್ಬರ್ಗ ಕಂಪನಿ ಇದೆ, ಮಂಗಳೂರಿನಲ್ಲಿ ಮಂಗಳೂರು ಕಂಪನಿ ಇದೆ. 5 ಕಂಪನಿ, 5 ಎಸ್ಕಾಮ್ಸು. ಅದರಲ್ಲಿ ಫಸ್ಟು ಜಾರಿ ಆಗಿತ್ತು ಮೈಸೂರಿನಲ್ಲಿ. ಇದೇ ಸಿ ರಮೇಶ್ ಅವರು ಮೈಸೂರಿನಲ್ಲಿ ಇರೋದು. ಮೈಸೂರು ಕಂಪ್ನಿನಲ್ಲಿ ಜಾರಿ ಆದಾಗ ಯಾವ ರೀತಿ ಜಾರಿ ಆಯಿತು ಇಡೀ ರಾಜ್ಯದ ಸದಸ್ಯರಿಗೆ ತಿಳಿಸ್ಬೋದಿತ್ತು. ಆಲ್ರೆಡಿ ನಮ್ಮ ಚಾಮುಂಡೇಶ್ವರಿ ಕಂಪ್ನಿನಲ್ಲಿ OCCC ಇಲ್ದಲೇ ಸರ್ವಿಸ್ ಕೊಡಬೇಡಿ ಅಂತ ಆದೇಶ ಬಂದಿದೆ. ಇಡೀ ರಾಜ್ಯದ ಗೌರವಾನ್ವಿತ ಸದಸ್ಯರು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ಎಲ್ಲೆಲ್ಲಿ ನೀವು ಸಬ್ಸ್ಟೇಷನ್ ಮಾಡಿದ್ದೀರಾ, ಏನೇನು ಕೆಲಸ ಮಾಡಿದ್ದೀರಾ, ಇಮಿಡಿಯೇಟ್ಲಿ ನೀವು ಸರ್ವಿಸ್ ತೊಗೊಂಬಿಡಿ, ಅಲ್ಲೂ ಬೇರೆ ಕಂಪ್ನಿನಲ್ಲಿ ಇಶ್ಯೂ ಆಗುತ್ತೆ ಅಂತ ಯಾಕೆ ತಿಳಿಸ್ಲಿಲ್ಲ? ಮತ್ತು ಬೆಸ್ಕಾಮ್ನಲ್ಲಿ ಒಂದು ಆದೇಶ ಮಾಡ್ತಾರಲ್ಲ, ಆದೇಶನ ಯಾರೂ ಕ್ವಶ್ಚನ್ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು, ಹಿಂದೆ ಇದ್ದವರೆಲ್ಲನ SSLC ಮಾಡ್ಕೊಂಡು ಅವ್ರ ಅನುಭವದಲ್ಲಿ ಅವ್ರ ಇಚ್ಛಾಶಕ್ತಿನಲ್ಲಿ ನಡೀತಾ ಇದ್ದರು. ಈಗ ನಾವು ಡಿಪ್ಲೊಮಾ ಮಾಡಿದ್ದೀವಿ, BE ಮಾಡಿದ್ದೀವಿ, ಇಡೀ ರಾಜ್ಯದ ಸದಸ್ಯರಿಗೆ ಸ್ಪೀಡಾಗಿ ಕೆಲಸ ಮಾಡ್ತೀವಿ, ಅವತ್ತು ಸ್ಪಂದಿಸ್ತೀವಿ, 24/7 ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದವರು ಈ ಆದೇಶನ ಕ್ವಶ್ಚನ್ ಮಾಡಲ್ಲ. ಇದೇ ಬೆಸ್ಕಾಮ್ ಆಫೀಸಿಂದ, ಕಾರ್ಪೊರೇಟ್ ಆಫೀಸಿಂದ ಒಂದು ಲೆಟ್ರ್ ಬರುತ್ತೆ. ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತೇಳಿ BBMP ಆಯುಕ್ತರು ನಮಗೆ ತಿಳಿಸಿರ್ತಾರೆ. ಅದಕ್ಕೆ ನಾವು KRCನೇ ನಮಗೆ ಸುಪ್ರೀಂ 5 ಕಂಪನಿಗೆ ಅವರಿಗೆ ನಾವು ಲೆಟ್ರ್ ಬರೆದಿದ್ದೀವಿ. ಅವರು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿ ಅಂತ ಹೇಳಿ ಬರೆದಿರೋದ್ರಿಂದ BBMP ಆಯುಕ್ತರು ಏನು ಮಾಡಿದ್ದಾರೆ, ಏನು ಗೈಡ್ಲೈನ್ ಇಶ್ಯೂ ಮಾಡಿದ್ದಾರೆ, ಅದನ್ನು ಎಲ್ಲ ಶಾಖಾಧಿಕಾರಿಗಳು ಫಾಲೋ ಮಾಡಿ ಅಂತ ಹೇಳಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗುತ್ತೆ. BBMP ಇರೋದು ಬೆಂಗಳೂರು ನಗರಕ್ಕೆ, ಬೆಸ್ಕಾಮ್ ಇರೋದು 7 ಜಿಲ್ಲೆಗೆ. ಉದಾಹರಣೆ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಚಿಕ್ಕಬಳ್ಳಾಪುರ, ಇಷ್ಟು ಜಿಲ್ಲೆಗೆ ನಮ್ಮ ಬೆಸ್ಕಾಮ್ ಇರೋದು. ಇದನ್ನು ಕ್ವಶ್ಚನ್ ಮಾಡಲ್ಲ. ಲೆಕ್ಕ ಹಾಕಿ BE ಓದಿರೋರು, ಡಿಪ್ಲೊಮಾ ಓದಿರೋರು, ಅನುಭವ ಇರೋರು, ಇದು ಏನು ಕ್ವಶ್ಚನ್ ಆಗಲಿಲ್ಲ. ಅವತ್ತು ನಿಲ್ಲಿಸಿತ್ತು. ನಾವು ಎಷ್ಟೋ ಜನ ಮೀಟ್ರ್ ಪರ್ಚೇಸ್ ಮಾಡಿ ಹೋಗಿ ಫಿಟ್ ಮಾಡಿಬಿಟ್ಟಿದ್ದೀವಿ, RR ನಂಬರ್ ಬರೆಯೋಕ್ಕಾಗಿಲ್ಲ. ನಾವು ಕೈಯಿಂದ ಬಂಡವಾಳ ಹಾಕಿದ್ದೀವಿ. ಗುತ್ತಿಗೆದಾರರು ಅಂದರೆ ಬಂಡವಾಳಶಾಹಿಗಳು. ನಾವು ಒಂದು ಕೆಲಸ ಒಪ್ಕೊಂಡಿದ್ದೀವಿ, ನಾವು ಪಾಕೆಟಿಂದ ದುಡ್ಡು ಹಾಕಿದ್ದೀವಿ, RR ನಂಬರ್ ಕೊಟ್ಟರೆ ಕನ್ಸ್ಯೂಮರ್ ಅಮೌಂಟ್ ಕೊಡ್ತಾರೆ. ನಾವು ಬೇರೆ ಬೇರೆ ಕೆಲಸನ ಪವರ್ ಸ್ಯಾಂಕ್ಷನ್ ಮಾಡಿದ್ದೀವಿ, ದುಡ್ಡು ಕಟ್ಟಿದ್ದೀವಿ. ಸುಮಾರು ರಾಜ್ಯಕ್ಕೆ ಮಾಹಿತಿ ಕೊರತೆ ಕಡಿಮೆ ಇರ್ಬೋದೇನೋ. ಅವ್ರೇನಂದರೆ 4.5 ಲಕ್ಷ ಆಲ್ರೆಡಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ದುಡ್ಡು ಕಟ್ಬಿಟ್ಟಿದ್ದಾರೆ. ಅವತ್ತು ಏನು ಮಾಡ್ಬೋದು ಅಂತ ಇವತ್ತು ಸದನದಲ್ಲಿ ಚರ್ಚೆಗೆ ಇಟ್ಟಿದ್ದಾರೆ. 5 ಕಂಪನಿಯಿಂದ 6,30,000 ಅಪ್ಲಿಕೇಶನ್ನು ಆಲ್ರೆಡಿ ಎಸ್ಕಾಮ್ ವ್ಯಾಪ್ತಿನಲ್ಲಿ ರಿಜಿಸ್ಟರ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ದುಡ್ಡು ಕಟ್ಟಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಮಗೆ ಸ್ಯಾಂಕ್ಷನ್ ಕೊಟ್ಟಿರೋ ಪವರ್ ಸ್ಯಾಂಕ್ಷನ್ ಲೆಟರ್ನಲ್ಲಿ ಏನಾಗಿದೆ, 90 ಡೇಸ್ನಲ್ಲಿ ನೀವು ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ ನಂತರ ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡಬೇಕು. ಕೆಲಸ ಕಂಪ್ಲೀಟ್ ಆದ ತಕ್ಷಣ ಸರ್ವಿಸ್ ಕೊಡಬೇಕು ಅಂತ ಇದೆ. ಇಡೀ ರಾಜ್ಯದಲ್ಲಿ 6,30,000 ನಮ್ಮ ವಿದ್ಯುತ್ ಸದಸ್ಯರೇ, ಗುತ್ತಿಗೆದಾರ ಸದಸ್ಯರೇ ಕೆಲಸ ಮಾಡಿರೋದು. ಅವ್ರ ಕಷ್ಟಕ್ಕೆ ಇವ್ರು ಸ್ಪಂದಿಸಲೇ ಇಲ್ಲ. ಸರ್ಕಾರದ ಲೆವೆಲಲ್ಲಿ ನಾವು ಹೋರಾಟ ಮಾಡಿದ್ದೀವಿ, ಹೋಗಿದ್ದೀವಿ, DK ಶಿವಕುಮಾರ್ ಮೀಟ್ ಮಾಡಿದ್ದೀವಿ, CM ಮೀಟ್ ಮಾಡಿದ್ದೀವಿ ಅಂತೀರ. ನೀವು ಹೋಗಲಿ ಬೆಸ್ಕಾಮ್ನಲ್ಲೇ ಪ್ರಶ್ನೆ ಮಾಡಲಿಲ್ಲ. ಎಸ್ಕಾಮ್ಸ್ ಯಾರ ವ್ಯಾಪ್ತಿನಲ್ಲಿದೆ? KRC ವ್ಯಾಪ್ತಿನಲ್ಲಿದೆ. KRC ಇವತ್ತು ಏನಿದೆ, COS ಪ್ರಕಾರ 5 ಕಂಪ್ನಿನವರು ಕರೆಂಟ್ ಮಾರಬೇಕು. ನಾವು ಸ್ಮಾಲ್ ಲೈಸೆನ್ಸಿ, ಎಸ್ಕಾಮ್ಸು ಬಿಗ್ ಲೈಸೆನ್ಸಿ, ಇಷ್ಟೇ ವ್ಯತ್ಯಾಸ ಇರೋದು. ಅವರೂ ಲೈಸೆನ್ಸಿನೇ. ಆದರೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಏನು ಹೇಳುತ್ತೆ, ಯಾವುದೇ ಒಂದು ಗುಟ್ಟದಲ್ಲಿ ಮನೆ ಕಟ್ಟಿದ್ರೆ ಮನೆಗೆ ಕರೆಂಟ್ ಕೊಡಬೇಕು ಅಂತ ಹೇಳುತ್ತೆ. ಅಲ್ಲೇನು ತಿದ್ದುಪಡಿ ಆಗಿಲ್ಲ, KRCನಲ್ಲಿ ತಿದ್ದುಪಡಿ ಆಗಿಲ್ಲ, KRCನಲ್ಲಿ ಕ್ವಶ್ಚನ್ ಆಗಿಲ್ಲ. ಆ ಉದ್ದೇಶದಿಂದ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಯಾಕೆಂದರೆ ನಮ್ಮ ವಿದ್ಯುತ್ ಗುತ್ತಿಗೆದಾರರು ತುಂಬ ಜನ 100% ಎಲ್ಲರೂ ವೈರಿಂಗ್ ಮಾಡಿ
ಸರ್ವಿಸ್ ಕೊಡಲ್ಲ. ವೈರ್ ಮ್ಯಾನ್ಗಳು ವೈರಿಂಗ್ ಮಾಡಿರ್ತಂಥ ಕಟ್ಟಡಗಳಿಗೆ ಸರ್ವಿಸ್ ಕೊಡ್ತಾರೆ ಸುಮಾರು ಜನ. ಅಂಥವ್ರು ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಯಾವ ರೀತಿ ಮನೇನ ಮೇಂಟೈನ್ ಮಾಡಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರದ್ದೇ ಆದ ಕಮಿಟ್ಮೆಂಟ್ ಇರುತ್ತೆ. ಯಾರು ಗುತ್ತಿಗೆದಾರರು ಅಂತಂದರೆ BBMPನಲ್ಲಿ ಕೆಲಸ ಮಾಡ್ತಾರಲ್ಲ ಆ ಥರ ಆ ಲೆವೆಲ್ಗೆ ಯಾರೂ ಬೆಳೆದಿಲ್ಲ. ನಮ್ಮಲ್ಲಿ ಗುತ್ತಿಗೆದಾರರಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ, ಅವರು ಮಾತ್ರ ಬೇರೆ ಲೆವೆಲಲ್ಲಿದ್ದಾರೆ. ಏನು ಪ್ಯಾಕೇಜ್ ಟೆಂಡರ್ ಎಲ್ಲ ತೊಗೊಂಡು ಅರೇಂಜ್ ಮಾಡ್ಕೊಂಡು ಮಾಡೋ ಅಂಥವ್ರು. ಮಿಕ್ಕಿದವರೆಲ್ಲನೂ ಹಳ್ಳಿಗಳಲ್ಲೆಲ್ಲ ಅವತ್ತು ಕೆಲಸ ಮಾಡು, ಅವತ್ತು ನಿರ್ವಹಿಸು, ಆ ಥರದಲ್ಲಿದ್ದಾರೆ. ಅದ್ರ ಬಗ್ಗೆ ಇವ್ರು ಯಾರೂ ಹೋರಾಟನೂ ಮಾಡಲಿಲ್ಲ, ಕ್ವಶ್ಚನ್ನೂ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಸದಸ್ಯರು ಗಮನದಲ್ಲಿದೆ. ಓಕೆ ನಾನು ಬಸವರಾಜರಲ್ಲಿ ಕೇಳ್ತೇನೆ. ಸರ್ ಚಾಪ ಕಾಗದದ ಬಗ್ಗೆ ನೀವು ಉಲ್ಲೇಖವನ್ನ ಮಾಡಿದ್ರಿ. ಹೇಳಿ. ಸೊ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ 2016ರಲ್ಲಿ ಮೈಸೂರು ಭಾಗದಲ್ಲಿಯೂ ಕೂಡ ಇಂಥದ್ದೇ ಹಗರಣ ಆಗುತ್ತೆ. ಅದು ಯಾರು ಮಾಡಿದ್ದು? ಅದನ್ನು ನೀವು ವಿರೋಧ ಮಾಡ್ತಾ ಇಲ್ವಾ? ಸೊ ಅದು ಏನಾಗ್ತಾಯಿತ್ತು ಅಂದರೆ ಮೈಸೂರು 2016ರಲ್ಲಿ ಮೈಸೂರಲ್ಲಿ ಆಗಿದೆ ಅಂತೇಳಿ ಬರೀ ಮಾಹಿತಿ ಅಷ್ಟೇ ಇತ್ತು, ದಾಖಲೆಗಳ ಕೊರತೆ ಇದ್ದಿದ್ದರಿಂದ ಎಲ್ಲೂ ಅದು ಹೊರಗಡೆ ದಾಖಲೆ ಇಲ್ಲಿ ಇಷ್ಟೆಲ್ಲ ದಾಖಲೆಗಳನ್ನ ಹಿಡ್ಕೊಂಡು ಬರೋರು ಅಲ್ಲಿ ಯಾಕೆ ನಿಮಗೆ ದಾಖಲೆಯ ಕೊರತೆ ಆಗುತ್ತೆ? ಸರ್ ಅವಾಗ ಏನಾಗ್ತಾಯಿತ್ತು ಅಂದರೆ ಇವಾಗ ನಾವು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಕ್ಕೆ ಅಲ್ಲಿ ಯಾರೇ ಹೋದ್ರೂ ಸಿಗಬಾರ್ದು ಅನ್ನೋ ರೀತಿ ಅವ್ರದ್ದೊಂದು ಟೀಮ್ ಇದೆ. ಆ ರೀತಿ ಅದು ಯಾವ ಟೀಮ್? ಈಗ ಸರ್ ಮೈಸೂರು ಜಿಲ್ಲಾ ಸಮಿತಿ ಅಂತ ಏನಿದೆ ಸರ್, ಇದುವರೆಗೂ ಇದು ಅಗ್ರಿಮೆಂಟ್ ಎಲ್ಲನೂ ಸಿಕ್ಕಿರೋದು ಸಿರಾದಲ್ಲಿ 2.5 ಸಾವಿರ ಅಗ್ರಿಮೆಂಟ್ ಪೂರ್ತಿ ಮೈಸೂರು ಜಿಲ್ಲಾ ಸಮಿತಿ. ಆ ಪದಾಧಿಕಾರಿಗಳು ಕೆಲವರು ಅದಕ್ಕೆ ಇನ್ವಾಲ್ವ್ ಆಗಿ ಅವರೇ ದುಡ್ಡು ಕಟ್ಟಿರ್ತಕ್ಕಂಥ ಚಲನಿದೆ, ಮೈಸೂರು ಜಿಲ್ಲೆಯಲ್ಲಿ ದುಡ್ಡು ಕಟ್ಟಿದ ಚಲನಿದೆ, ಅವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಈ ಡಾಕ್ಯುಮೆಂಟ್ ಹೇಳ್ತದೆ. ಇದನ್ನ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನೀಗ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಗೌರ್ಮೆಂಟ್ ಅನ್ನ. ಗೌರ್ಮೆಂಟ್ ಹಾಗಾದ್ರೆ ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ? ಇದೆ ಇಷ್ಟೆಲ್ಲ ದೂರು ಕೊಟ್ಟರು ಸಹ ಯಾವ ರಾಜಕಾರಣಿಗಳು ಕೂಡ ಸ್ಪಂದನೆಯನ್ನ ಮಾಡ್ತಾ ಇಲ್ವಾ? ಏನಿದ್ರ ಅರ್ಥ? ಈಗ ಇದು ಬಹಳ ಗೊಂದಲವಾಗಿದೆ ಸರ್. ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಬಂದಿದ್ದೀರಿ, ನನ್ನ ಹತ್ರ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದೀರಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೂ ಕೂಡ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ನನಗೆ. ನಿಮಗೆ ಒಂದು ಅಂತ ತೆಲುಗಿಯೇ ಜೈಲಿಗೆ ಹೋಗಿದ್ದಾನೆ, ಇವರೆಲ್ಲ ಇಷ್ಟ ಸುಲಭದಲ್ಲಿ ಅದು ಹೆಂಗೆ ಸಾಧ್ಯ? ಸರ್ ನಿಮಗೆ ಒಂದು ಅಧಿಕೃತವಾಗಿ, ಯಾಕೆಂದ್ರೆ ನಿಮ್ಮ ಅನುಭವದ ಮುಂದೆ ನಮ್ದೇನಿಲ್ಲ, ಈಗ ಒಂದು PL ಕೇಸ್ ಅಡ್ಮಿಟ್ ಆಗಬೇಕಾದ್ರೆ ಅಧಿಕೃತವಾದ ದಾಖಲೆ ಇಲ್ಲದೆ ಇದ್ದರೆ ಕೇಸ್ ಅಡ್ಮಿಟ್ ಆಗಲ್ಲ. ಅದು ನಿಮಗೆ ಗೊತ್ತಿದೆ. ಪ್ರತಿಯೊಂದು ಡಾಕ್ಯುಮೆಂಟು ಸೈನ್ಡ್ ಕಾಪಿ ಇರಬೇಕು. ಅದಕ್ಕೆ ಏನು ನಕಲಿ ಯಾವುದು ಅಸಲಿ ಯಾವುದು ಅಂತಕ್ಕಂಥದ್ದು ಪ್ರೂವ್ ಆಗದೆ ಇದ್ದರೆ ಕೇಸೇ ಅಡ್ಮಿಟ್ ಆಗಲ್ಲ. ಆಯ್ತಾ? ಈ ಕೇಸನ್ನು ಅಡ್ಮಿಟ್ ಆಗಲಿಕ್ಕೆ ಅಧಿಕೃತ ದಾಖಲೆ ಇದ್ದದ್ದಕ್ಕೋಸ್ಕರ ಆಗಿದ್ದು. ಇದೆಲ್ಲ ಆದಮೇಲೆ ನಾವು ಏನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಹತ್ರ ಹೋಗಿ ನಾವು ಲೆಟ್ರ್ ಕೊಟ್ಟಿದ್ದಾಯಿತು. ಅವರು ಸಹ ಒಂದು ಯಾವುದೋ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಸುಮಾರು ಈ ಥರ ಲಾಸ್ ಆಗ್ತಾಯಿದೆ ಅಂತೇಳಿ. ಅವಾಗ ಏನು ಮಾಡಿದ್ರು, IAS ಆಫೀಸರು ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ ರಶ್ಮಿ ಮಹೇಶ್ವರ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಚೆನ್ನಾಗಿ ತನಿಖೆ ಮಾಡ್ತಾರೆ. ಈ ತನಿಖೆ ಒಂದು ಹಂತಕ್ಕೆ ಹೋಗೋದ್ರೊಳಗಡೆ ಅದು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬರನ್ನ ಹಾಕ್ಬಿಡ್ತಾರೆ. ಅಲ್ಲ, ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮ್ಮಿಂದಾಗಿ ಮೈಸೂರಿಗೆ ಕೆಟ್ಟ ಹೆಸರು ಬರಬಾರ್ದು. ಆ ರೀಸನ್ ಮೈಸೂರು ಬಹಳ ಪ್ರತಿಷ್ಠಿತವಾಗಿ ಇದನ್ನೆಲ್ಲ ನಡೆಸ್ಕೊಂಡು ಬಂದಂಥ ಊರು. ಖಂಡಿತ. ಸೊ ಎಲಿಗೇಷನ್ಗಳು ರಾಂಗ್ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ನಿಮ್ಮ ಹತ್ರ ಕೇಳ್ತೀನಿ. ಕರೆಕ್ಟ್ ಸರ್. ಈಗ ಅಲ್ಲಿ ಏನಾಗ್ತೈತೆ ಅಂದರೆ ಆ ಮೈಸೂರು ಜಿಲ್ಲಾ ವ್ಯಾಪ್ತಿನಲ್ಲಿ ಈಗ ರಮೇಶ್ ಅವರು ಇದ್ದಾರಲ್ಲ ಸರ್, ಈಗ ಉದಾಹರಣೆಗೆ ಈಗ 40 ತಿಂಗಳಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅವ್ರದ್ದೇ ಜಿಲ್ಲೆಯಲ್ಲಿ ಅವ್ರದ್ದೇ ಸ್ವಂತ ಕ್ಷೇತ್ರದಲ್ಲಿ ಈಗ ಆದಾಗ ಅವರು ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಹೋಗಿ ಈ ಶಿರಾದಲ್ಲಿ FIR ಆಗಿದ್ದು ಒಂದು ಬಿಟ್ಟರೆ, ಆ ಪದಾಧಿಕಾರಿಯಾಗಿದ್ದಂಥ MC ಮೆಂಬರ್ ಅವ್ರ ಕೆಳಗಡೆ MC ಮೆಂಬರ್ ಆಗಿದ್ದಂಥದ್ದು ಬೇವಿನಗುಡ್ಡೆಯನ್ನು ಕಂಪ್ಲೇಂಟ್ ಕೊಟ್ಟಿದ್ದು ಒಂದು ಬಿಟ್ಟರೆ, ಇನ್ನು ಮುಂದೆ ಯಾವ ಹಂತಕ್ಕೆ ಹೋಗಿದೆ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಕೇಂದ್ರ ಸಮಿತಿ ಮೇಲೆ ಬರ್ತಾ ಇದೆ, ಮೈಸೂರು ಜಿಲ್ಲಾ ಸಮಿತಿಯಲ್ಲಿ ಬರ್ತಾ ಇದೆ ಅಂತೇಳಿ ಅವ್ರು ಯಾವುದೇ ಇದನ್ನು ಫಾಲೋಅಪ್ ಮಾಡಿಲ್ಲ. ಅದಕ್ಕೆ ನಮ್ಗೆ ಅನುಮಾನ ಯಾಕೆ ಬರುತ್ತೆ ಅಂದರೆ, ಈಗ ಇವರೇ ಕಂಪ್ಲೇಂಟ್ ಕೊಡ್ತಾರೆ, ಇವರೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಮ್ಮ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗಿದೆ ಅನ್ನೋ ಗೊತ್ತಿಲ್ಲ. ಅದನ್ನು ಅವರು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಇದು ಮೀಡಿಯಾದಲ್ಲಿ ಬಂದಿದೆ, ಇದು ತಲೆ ತಗ್ಸೋಂಥ ಕೆಲಸ, ನೀವು ಯಾಕೆ ಸ್ಟ್ರಿಕ್ಟಾಗಿ ಮಾಡಬಾರ್ದು ಅಂತೇಳಿ ಅದು ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದ್ದಾರೆ ಸರ್. ಇಡೀ ನಮ್ಮ 14,000 ಜನದಲ್ಲಿ ಸಾಮಾನ್ಯವಾಗಿ C ರಮೇಶ್ ಅವ್ರಿಗಿರ್ತಕ್ಕಂಥ ರಾಜಕೀಯ ಅನುಭವ, ಅವ್ರ ರಾಜಕೀಯದ ಒಂದು ಚಾಕುಚಕ್ಯತೆ, ಆಮೇಲೆ ಅವರು ಅಷ್ಟು ಸಂಪರ್ಕ ಇದೆ. ಅಂಥ ವ್ಯಕ್ತಿ ಇದನ್ನು ಯಾಕೆ ಒಂದು ಹಂತಕ್ಕೆ ತಗೊಂಡೋಗಿ ಇದನ್ನು ನಮಗೆ ಕೆಟ್ಟ ಹೆಸರು ಬರಬಾರ್ದು, ಯಾರೇ ಆಗಿರಲಿ, ಇದರಲ್ಲಿ ತನಿಖೆ ಮಾಡಿದಾಗ ಯಾರಿದ್ರೂ ಅದಕ್ಕೆ ಆಗಬೇಕು ಅಂತ ಹೇಳೋದು ಹೋರಾಟ ಮಾಡಲೇ ಇಲ್ಲ. ಇವರು ಎಲ್ಲ ಮಾಹಿತಿ ಪ್ರಕಾರ ಯಾರಾದರೂ ತನಿಖೆ ಮಾಡೋಕ್ಕೆ ಹೋದರೆ ಅಲ್ಲಿ ಸ್ಲೋ ಮಾಡೋದು. ಮನೆ ಇನ್ನೊಂದು ನಡೆದಿದೆ ಸುಬೇಗೌಡ ಅಂತೇಳಿ. ಅಲ್ಲ, ಇವ್ರಿಗೇನು ಲಾಭ ಅದರಿಂದ C ರಮೇಶ್ ಅವರಿಗೆ? ಅದು ತನಿಖೆ ಮಾಡ್ಬೇಕು ಸರ್. ಈಗ ನಾವು ಏನೋ ಹೇಳಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ
ಅದು ನಮಗೆ ಅಧಿಕೃತ ಡಾಕ್ಯುಮೆಂಟ್ ಹೇಳ್ತಾ ಇದೆ ಅಷ್ಟೇ. ಬಿಟ್ಟರೆ ಅವ್ರಿಗೆ ಯಾವ ರೀತಿ ಲಾಭ ಇದೆ ಅಂತೇಳಿ ಯಾರು ಇದು ಸಂಬಂಧಪಟ್ಟವ್ರು ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಪಕ್ಕ ಯಾರ್ಯಾರು ಲಾಭ ಆಗಿದೆ ಅಂತ ಹೇಳ್ತಾರೆ ಸರ್. ಓಕೆ ಓಕೆ, ನಾನು ನನ್ನ ಪ್ರಕಾರ ನೇರವಾಗಿ ಬಸವರಾಜರು ಹೇಳಿದ್ಕೆ ನಾನು ಆಪಾದನೆ ಮಾಡೋಕ್ಕೆ ರೆಡಿ ಇದ್ದೀನಿ. ಇದಕ್ಕೆಲ್ಲ ಮೂಲ ಸಿ ರಮೇಶ್ ಅವರೇ. ಯಾಕೆಂದರೆ ನಾನು ಸಿಗಾಕತ್ತೀನಿ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ನನಗೆ ಬಂದ ಮಾಹಿತಿ ಅವ್ರ ಜೊತೆನಲ್ಲಿರೋ ಟೀಮ್ನಲ್ಲಿರೋರೇ ಹೇಳಿದ್ದಾರೆ. ಪ್ರತಿನಿತ್ಯ 15,000 ಅಗ್ರಿಮೆಂಟ್ನ ನಾವು ಮಾರ್ತಾಯಿದ್ದ ಸತತವಾಗಿ 4 ವರ್ಷಗಳ ಕಾಲ ಅಂತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ದಿನಕ್ಕೆ 15,000 ಅಂದರೆ ಒಂದು ವರ್ಷಕ್ಕೆ 365 ದಿವಸ. ಅದರಲ್ಲಿ ರಜೆನ ಕಳೆದು ಬಿಡೋಣ, ಇಂಟು ಮಾಡಿ ಎಷ್ಟಾಗುತ್ತೆ? 200 ರೂಪೀಸ್ ಒಂದು ಪೇಪರ್ ಮಾರ್ತಾ ಇದ್ದಾರೆ. 50 ರೂಪಾಯಿಗೆ ಅವ್ರಿಗೆ ಬರ್ತಾಯಿತ್ತು 150 ರೂಪಾಯಿ ಲಾಭ. ಇದರಿಂದ ಹಣನ ಕ್ರೋಢೀಕರಣ ಮಾಡಿದ್ದಾರೆ. ಈ ಹಣದ ಪ್ರಭಾವದಿಂದ ಇದನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ತಳ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅವರೇ ಇದಕ್ಕೆ ಮೂಲ ಕಾರಣ. ಒನ್ ಆಫ್ ದಿ ಮೈಸೂರು ಜಿಲ್ಲಾ ಸಮಿತಿನಲ್ಲಿ ಅವರ ಏನು ಸಂಬಂಧಪಟ್ಟ ಇವರೇ ಪದಾಧಿಕಾರಿಗಳಾಗಿರೋದು, ಅವರೇ ನೇಮಕ ಮಾಡಿರೋದು, ಅವ್ರನ್ನ ಇಟ್ಕೊಂಡು ಇವರು ಮಾಡಿದ್ದಾರೆ. ನಾವು ನೇರವಾಗಿ ಹೇಳ್ತಾ ಇರೋದಷ್ಟೇ, ಕೋರ್ಟ್ ಆದೇಶ ಮಾಡಿದೆ, ಹೈಕೋರ್ಟು, ಸರ್ಕಾರ ಇಮಿಡಿಯೇಟ್ಲಿ FIR ಹಾಕಲಿ, ಅವ್ರನ್ನ ಅರೆಸ್ಟ್ ಮಾಡಲಿ, ತನಿಖೆ ಮಾಡಲಿ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಏನು ಶಿಕ್ಷೆ ಮಾಡಬೇಕು ಕಾನೂನು ಪ್ರಕಾರ ಮಾಡಲಿ ಅಂತಲೇ ನಮ್ಮ ನೇರ ಆರೋಪ. ಹೇಳ್ತಾ ಇರುವಂಥ ನಂಬರ್ಸ್ಗಳು ಏನಿದೆ, ಇಟ್ಸ್ ವೆರಿ ಹ್ಯೂಜ್ ನಂಬರ್ಸ್. ನಾನು ಒಮ್ಮೆ ಆ ಡಾಕ್ಯುಮೆಂಟ್ಸ್ ಥ್ರೂ ಹೋಗ್ತೇನೆ. ಇನ್ ಕೇಸ್ ಆಫ್ ಅದು ಸತ್ಯ ಅಂತ ಅನಿಸಿದ್ರೆ, ಸೊ ಅಶ್ವನೇಗ ನ್ಯೂಸ್ ಪರವಾಗಿ ನಾವು ನಿಮಗೆ ಭರವಸೆ ಕೊಡ್ತೇವೆ, ವಿ ವಿಲ್ ಹ್ಯಾಂಡಲ್ ಇಟ್. ಅದನ್ನ ಬೆನ್ನು ಹಿಡಿದು ನಾವು ಹೋಗುವಂತ ಪ್ರಯತ್ನವನ್ನ ಮಾಡ್ತೇವೆ. ಇನ್ ಕೇಸ್ ಅದು ಸತ್ಯ ಆದ್ರೆ ಮಾತ್ರ. ಖಂಡಿತ ಮಾಡಬೇಕು. ಖಂಡಿತ ಸತ್ಯ. ನಾವು 100% ನಮಗೇನು ಲಭ್ಯವಾದಂಥ ಮಾಹಿತಿ ಪ್ರಕಾರ ಎಲ್ಲನೂ ನಮಗೆ ಡಾಕ್ಯುಮೆಂಟ್ ಯಾವಾಗಲೇ ಹೇಳಿದ್ರು ಕೊಡೋಕೆ ರೆಡಿ ಇದ್ದೀವಿ. ನಮ್ಮ ಸಂಘಕ್ಕಿರ್ಬೋದು, ನಮ್ಮ ರಾಜ್ಯಕ್ಕಿರ್ಬೋದು, ಆರ್ಥಿಕವಾಗಿ ನಮಗೆ ರಾಜ್ಯಕ್ಕೆ ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ಅದನ್ನು ಯಾರೇ ವ್ಯಕ್ತಿ ಆಗಲಿ ಅವರು ಸರಿಯಾಗಿ ತನಿಖೆ ಮಾಡಬೇಕು. ಇದು ತನಿಖೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಇದು ಅದು ಯಾವುದು CBI ಕೊಡ್ತಾರೋ ಅಥವಾ COD ಕೊಡ್ತಾರೋ, ಒಟ್ಟು ಭಾಳ ಚೆನ್ನಾಗಿ ಮಾಡಿದ್ರೆ ಈ ಆಪಾದನೆ ಈ ಮುಂದೆ ಯಾರೂ ಮಾಡಬಾರ್ದು. ಯಾವುದೇ ವ್ಯಕ್ತಿ ಆಗಲಿ ಸರ್ಕಾರಕ್ಕೂ ನಷ್ಟ ಮಾಡಬಾರ್ದು. ಒಂದು ಸಂಘ 100, 2, 3 ವರ್ಷ ಇರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಕೆಟ್ಟ ಹೆಸರು ತರಬಾರ್ದು. ಇದು ದೊಡ್ಡ ಮಟ್ಟದ ಅದು ಕೆಟ್ಟ ಹೆಸರು. ಓಕೆ ಓಕೆ, ನಾನೀಗ ಮಲ್ಲಿಕಾರ್ಜುನ್ ಅವ್ರ ಹತ್ರ ಬರ್ತೇನೆ. ನೀವು ಸಿ ರಮೇಶ್ ಅವರನ್ನ ಹತ್ರದಿಂದ ನೋಡಿದ್ದೀರಿ, ಎಸ್ ರಮೇಶ್ ಅವರನ್ನು ನೋಡಿದ್ದೀರಿ. ಇವರಿಬ್ಬರಲ್ಲಿ ವ್ಯತ್ಯಾಸ ಏನು? ಮತ್ತು ಎಸ್ ರಮೇಶ್, ಈಗ ಸಿ ರಮೇಶ್ ಬಗ್ಗೆ ನೀವು ಆಪಾದನೆಗಳನ್ನ ಮಾಡ್ತಾ ಇದ್ದೀರಿ, ಅದೇ ಕಾರಣಕ್ಕಾಗಿ ಎಸ್ ರಮೇಶ್ಗೆ ವೋಟ್ ಹಾಕಬೇಕು ಅಂತ ಏನಿಲ್ಲ. ಎಸ್ ರಮೇಶ್ ಅವರ ಸಾಧನೆಗಳೇನು, ಅವರ ಕಾರ್ಯವೈಖರಿಗಳೇನು ಹೇಳಿ ದಯವಿಟ್ಟು. ಸರ್, ಈಗ ನಾವು ಹಿಂದೆ ಆಲ್ರೆಡಿ RRC ರಮೇಶ್ ಅವ್ರನ್ನ ಈಗ 1 ಟರ್ಮು 3 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವ್ರು ಏನೇನು ಕಾರ್ಯವೈಖರಿ ಮಾಡ್ತಾ ಇದ್ದಾರೆ, ಅವ್ರು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನ ಆಲ್ರೆಡಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈಗ 3 ವರ್ಷದಲ್ಲಿ ಏನು ಮಾಡಿದ್ರು, 3 ವರ್ಷದಲ್ಲಿ ನಮ್ಮ ಗ್ರಾಹಕರ ಪರವಾಗಿ ಏನು ಬಂದರು, ಗ್ರಾಹಕರ ಪರದಿಂದ ಕಾಂಟ್ರಾಕ್ಟ್ರಿಗೆ ಏನು ಅನುಕೂಲ ಮಾಡಿಕೊಟ್ರು, ಅದನ್ನೇ ಒಂದೊಂದು ಬಿಡಿಸಿ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಒಂದೇನೆಂದರೆ, ಈಗ ಗ್ರಾಹಕರ ಪರವಾಗಿ ದುಡಿಯೋನೇ ಗುತ್ತಿಗೆದಾರ. ಆ ಗುತ್ತಿಗೆದಾರನಿಗೆ ತೊಂದರೆ ಆದಾಗ ಆ ಮಕ್ಕಳು ಮತ್ತು ಮತ್ತೊಂದು ಅವನ ಮನೆ, ಫ್ಯಾಮಿಲಿ, ಅವನ ಜೀವನ ಎಲ್ಲನೂ ಕೂಡ ನಮಗೇನೇ ತೊಂದರೆ ಆದ್ರೂ ಒಬ್ಬ ಅಧ್ಯಕ್ಷನ್ನ ನಾವು ಆಯ್ಕೆ ಮಾಡಿ ರಾಜ್ಯಾದ್ಯಂತ ನಾವು ನಿಲ್ಲಿಸಿದ್ರೆ ಅವರು ನಮ್ಮ ಗುತ್ತಿಗೆದಾರರ ಪರ ನಿಲ್ತಾರೆ ಅನ್ನೋದು ನಮ್ಮ ಒಂದು ಅಭಿಲಾಷೆ. ಎಲ್ಲ ಗುತ್ತಿಗೆದಾರರಿಗೂ ಅದು ಒಂದು ಇದೆ. ಅಂದರೆ ಅವರ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ, ನಮ್ದು ಏನೇ ಪ್ರಾಬ್ಲಮ್ ಆದರೂ ಸರ್ಕಾರದ ಲೆವೆಲಲ್ಲಿ ಮತ್ತೊಂದು ಯಾವುದೇ ಇದನ್ನು ಅವರು ನಿಭಾಯಿಸ್ಕೊಡ್ತಾರೆ, ಇವರೊಬ್ಬರು ಎಜುಕೇಟೆಡು, ಆ ಥರ ಇರೋದ್ರಿಂದ ಇದನ್ನು ನಿಭಾಯಿಸ್ತಾರೆ ಅನ್ನೋ ಒಂದು ಮೈಂಡ್ ಇರುತ್ತೆ. ಈಗ ಅದೇ ಥರ ಅವ್ರನ್ನ ನೋಡಾಯಿತು. ಈಗ ಅವ್ರು ಯಾವ ಥರ ಮಾಡಿದ್ರು ನಾನು ಹೇಳಿದೆ, ಒಂದೊಂದೇ ಬಿಡಿಸಿ ಹೇಳಿದೆ. ಯಾವುದನ್ನೇ ಕೇಳಲಿ ಒಬ್ಬ ಗ್ರಾಹಕ ನೋಡ್ಕೋತಾನೆ. ಈಗ ಒಂದು ಉದಾಹರಣೆ ಹೇಳಿದೆ ನಾನು ನಿಮಗೆ. ಒಂದು ಹಣ ಈಗ RMI ಬಂದರು, ಇಷ್ಟು 3 ಲಕ್ಷ ಹಾಕಬೇಕು. ಈಗ ಏನು ಮಾಡೋದು ಅಂತ ಹೋದರೆ, ಒಬ್ಬ ಗ್ರಾಹಕ ಮನೆ ಕಟ್ಟಿದ್ರೆ ಒಂದು ಕಾಮೌಡ್ಗೆ 5 ಲಕ್ಷ ಹಾಕ್ತಾನೆ, ಒಂದು RMI ಹಾಕೋಕ್ಕಾಗಲ್ವಾ, ಹೋಗು ಹಾಕ್ತಾನೆ, ನಿನಗೇನು ಅಂತಾರೆ. ಒಂದು ಸ್ಮಾರ್ಟ್ ಮೀಟ್ರು ಈ ಥರ ಆಗ್ತಾ ಇದೆ ಅಂದರೆ, ಅದಕ್ಕೆ ನೀವು ಸ್ಮಾರ್ಟ್ ಮೀಟ್ರ್ ಬಗ್ಗೆ ನೀವು ಯಾಕೆ ಮಾತಾಡ್ತೀರಿ ರಾಜೇಗೌಡ್ರೆ, ಅದು ನಿಮಗೆ ಇತಿಹಾಸ ಗೊತ್ತಾ, ಹಿಂದಿನ ಕಾಲದಲ್ಲಿ ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಅದಕ್ಕೂ ಕಾಂಟ್ರಾಕ್ಟರ್ಗಂತಾರೆ. ಯಾಕೆ ಅಂತಂದರೆ, ಒಬ್ಬರು ಕಾಂಟ್ರಾಕ್ಟ್ರು ಅವ್ರನ್ನ ಗೆಲ್ಲಿಸಿ ಪ್ರತಿ ಮನೆಗೂ ಒಬ್ಬ ಮನೆಗೆ ಹೋಗಿ ಈ ಥರ ಒಂದು ಪಾಂಪ್ಲೆಟ್ನ ಒಂದು ಕೊಟ್ಟು ಅವನ್ನ ಭಿಕ್ಷೆ ಬೇಡಿ ಒಂದು ಓಟ್ನ ನೀನು ಕೊಡಪ್ಪ, ನಮ್ಮ ಅಧ್ಯಕ್ಷ ಬರ್ತಾರೆ, ನಮಗೆ ಒಳ್ಳೇದು ಮಾಡ್ತಾರೆ. ಇತಿಹಾಸ ಇದರಲ್ಲಿ ಏನಂದರೆ ಸರ್, ಈ 1927ರಿಂದ ಇಲ್ಲಿವರೆಗೂ ಯಾವುದೇ ನೀವು ಸಂಘ ಸಂಸ್ಥೆಗೆ ಹೋಗಿ ಓಟಿನ ಪವರ್ನ ಅಧ್ಯಕ್ಷನಿಗೆ ಅಂತ ಕೊಟ್ಟಿರೋ ಪವರ್ ಅಂದರೆ ಒಬ್ಬ ಸದಸ್ಯನಿಗೆ ಮಾತ್ರ. ಇದು ನಮ್ಮ ಶತಮಾನದಲ್ಲಿ ಇದೇ ಈ ಸಂಸ್ಥೆಗೆ ಮಾತ್ರನೇ ಕೊಟ್ಟಿರೋದು. ಮಿಕ್ಕಿದ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಯ್ಕೆ ಆಗಿ ಸದಸ್ಯ ಆಮೇಲೆ ಅವನು
ಈಗ ನಮ್ಮಲ್ಲಿ ಏನು MLAಗಳು ಹೋಗಿ ಮುಖ್ಯಮಂತ್ರಿ ಮಾಡ್ತಾರೋ ಆ ಥರದಲ್ಲಿ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಆ ಥರ ಅಲ್ಲ, ಡೈರೆಕ್ಟಾಗಿ ಒಬ್ಬ ಸದಸ್ಯನೇ ಅಧ್ಯಕ್ಷನಿಗೆ ಓಟ್ ಹಾಕಿ ಅವನ್ನ ಆಯ್ಕೆ ಮಾಡುವಂಥದ್ದು ಒಂದು ಸಂಘ ಅಂದರೆ ನಮ್ಮದು. ಈ ಥರ ನಾವು ಏನೋ ಮಾಡಿದ್ರೆ ಅವರು ಬಂದು ನಮಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ, ಒಳ್ಳೆಯದು ಒಂದು ನಮಗೇನೋ ಒಂದು ಇದನ್ನು ಮಾಡ್ತಾರೆ ಅನ್ನೋದು ನಾವು ಆಯ್ಕೆ ಮಾಡ್ತೀವಿ. ಅದೇ ಥರದಲ್ಲಿ ಈಗ ಎಸ್ ರಮೇಶ್ ಅವ್ರ ಬಗ್ಗೆನೂ ಅಷ್ಟೇ ಅಭಿಲಾಷೆ ಇಟ್ಕೊಂಡಿದ್ದೀವಿ. ಅವರು ಕೂಡ ಇದೇ ಥರದಲ್ಲಿ ನಮ್ಮ ಸಂಘನ ನಡೆಸ್ಕೊಂಡು ಹೋಗಿ ಒಳ್ಳೆ ಒಂದು ಸಂಘಕ್ಕೆ ಒಂದು ಒಳ್ಳೆ ಹೆಸರು ತಂದರೆ ಅವ್ರ ಜೊತೆಲೇ ನಾವು ಸದಾ ಇರ್ತೀವಿ. ಇಲ್ಲ ಅಂದರೆ ಅವ್ರು ಈ ಥರದಲ್ಲಿ ಅವ್ರನ್ನ ಬಿಟ್ಟು ಪುನಃ ಇರ್ಚೆ ಬರ್ತೀರಾ? ಇಲ್ಲ, ಬರಲ್ಲ. ಇನ್ನು ನೆಕ್ಸ್ಟ್ ನಿವೃತ್ತಿಯಾಗಿ ಸುಮ್ಮನೆ ಹೋರಾಟದಲ್ಲಿ ಇರ್ತೀವಿ. ಸುಮ್ಮನೆ ಹೋರಾಟದಲ್ಲಿ ಇಲ್ಲ ಸ್ಪರ್ಧಿಸಬಹುದಲ್ಲ ಅಂತ ಹೇಳಿ ಸರ್, ಮಲ್ಲಿಕಾರ್ಜುನ್ ಅವ್ರ ಮಾತಿಗೆ ಒಂದು ನಾನು ಹೇಳ್ತೀನಿ. ಎಸ್ ರಮೇಶ್ ಅವರು ಒಂದು ಇಂದಿರಾನಗರ ಸಮಿತಿ ಅಂತ ಇದೆ, ಅಲ್ಲಿ ಸತತವಾಗಿ 9 ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಾರೆ. ಅವ್ರು ಏಕಾಏಕಿ ಇಲ್ಲಿಗೆ ಬಂದವರಲ್ಲ. ತದನಂತರ ಏನು ನಾವು ನಟರಾಜ್ ಅಂತ ನಿಮಗೆ ತೋರಿಸ್ತೋ, ನಟರಾಜ್ ನೇತೃತ್ವದಲ್ಲಿ ನಟರಾಜ್ ಅಧ್ಯಕ್ಷ ಆಗ್ತಾರೆ, SMK ಅವರು ಟ್ರೆಸರರ್ ಆಗ್ತಾರೆ. ಅವತ್ತು ಅವರು ಕಾರ್ಯಕಾರಿ ಸಮಿತಿಯಾಗಿ ಬರ್ತಾರೆ ಅಲ್ಲಿಗೆ. ಅವ್ರು ಬಂದ ನಂತರ ಇಡೀ ರಾಜ್ಯದಲ್ಲಿ ಸೇವೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟಕ್ಕಿರ್ಬೋದು, ಕೇಂದ್ರ ಸಮಿತಿ ಕಟ್ಟಕ್ಕಿರ್ಬೋದು, ಅದೇ ಬೇರೆ ಬೇರೆ ಕಡೆ ಜಾಗ ತಗೊಳ್ಳೋಕ್ಕಿರ್ಬೋದು, ಅವರು ಅದರಲ್ಲಿ ಕೊಡುಗೆನೂ ಇದೆ ಮತ್ತು ಅವ್ರ ಪಾತ್ರನೂ ಇದೆ. ತದನಂತರ 2ನೇ ಟರ್ಮ್ನಲ್ಲಿ ಅವರು ಆಫೀಸ್ ಬೇರ್ ಜಂಟಿ ಕಾರ್ಯದರ್ಶಿಯಾಗಿ ನಿಲ್ತಾರೆ SM ಕೃಷ್ಣರ್ ಇದರಲ್ಲಿ. ಅವತ್ತು ಅವತ್ತು ನಮ್ಮ ಕಾರ್ಯದರ್ಶಿ ಅನುಪಸ್ಥಿತಿನಲ್ಲಿ ಅವರು ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ. ಅವತ್ತು ಈ ಬಿಲ್ಡಿಂಗ್ ತೊಗೋಬೇಕಾದ್ರೆ ಅವ್ರದ್ದು ಪಾತ್ರ ಇದೆ. ಈ ಜಾಗ ತಗೋಬೇಕಾದ್ರೆ ಬಿಲ್ಡಿಂಗಲ್ಲ, ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಜಾಗ ಅವ್ರ ಕೊಡುಗೆ ಇದೆ. ಅದರಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಫುಲ್ ಅನುಭವ ಇದೆ. ಆ ಉದ್ದೇಶದಿಂದ ಅದರಲ್ಲಿ ಅವ್ರದ್ದೇನೆಂದರೆ ಸದಾ ಸೇವೆಗೆ ಸಿದ್ಧ ಇರ್ತಾರೆ. ಅವ್ರದ್ದು ಯಾಕೆ ಅಂದರೆ ಅವರು ಹಣಕಾಸಿನಲ್ಲೂ ಸ್ಥಿತಿವಂತರು ಚೆನ್ನಾಗಿದ್ದಾರೆ, ಮನೆ ಕಡೆನೂ ತುಂಬ ಚೆನ್ನಾಗಿದ್ದಾರೆ, ಗ್ರಾಹಕರಿಗೆ ಸ್ಪಂದಿಸ್ತಾರೆ. ಸಿ ರಮೇಶ್ ಥರ ಎಲ್ಲರ ಹತ್ರ ಕಲೆಕ್ಷನ್ ಮಾಡಿ ಫಂಕ್ಷನ್ ಮಾಡಿ ಅದಿಲ್ಲ. ಅಧ್ಯಕ್ಷರಿಂದ ಕೆಲಸ ಮಾಡಬೇಕು, ಆಯಿತು ಮಾಡ್ರಪ್ಪ, ಗ್ರಾಹಕರ ಸೇವೆ ಮಾಡೋದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆಲ್ಲ. ಯಾಕೆಂದರೆ SMK ಅಷ್ಟೇ ಹೇಳಿತ್ತು, ನೀನು ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡು ಅಂತ ಹೇಳಿ ಅವ್ರು ಏನು ಹಾಕೊಟ್ಟಿದ್ರು ಆ ನೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇರುವಂಥ ಪ್ರಶ್ನೆ ಏನಂತ ಕೇಳಿದರೆ, ಈ ನನಗೇನು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದೀರಿ, ಇದರಲ್ಲಿ ಅವರ ವೈಯಕ್ತಿಕವಾದ ಹೆಸರಿಲ್ಲ, ಬದಲಿಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರೆಸಿಪ್ಟೇ ಇರುವಂಥದ್ದು. ಇದನ್ನ ಅವಯವಗಳಲ್ಲಿ ಕೊಡದೇ ಇರೋಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಲೆಕ್ಕಪತ್ರವನ್ನು ಸಲ್ಲಿಸಲೇಬೇಕಲ್ವಾ? ಇವರು ಮಾಡಬೇಕಾದ್ರೆ ಪ್ರೊಸೀಜರು ಕರೆಕ್ಟ್ ಮಾಡಿಲ್ಲ. ಇವರು ಅಧ್ಯಕ್ಷರು, ಅವ್ರ ಹಿಂದೆಗಡೆ 7 ಜನ ಪದಾಧಿಕಾರಿಗಳು ಸೇರಿ 7 ಜನ 6 ಜನ ಇದ್ದರು, 35 ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದರು. ಅವರು ಏನು ಮಾಸಿಕ ಮೀಟಿಂಗ್ ನಡೀತದೆ, ಮಂತ್ಲಿ ಮೀಟಿಂಗಲ್ಲಿ ಕೇಳಬೇಕಿತ್ತು. ಇಲ್ಲಿ ಏನಾಗ್ತಾ ಇರೋದು, ರಾಜ್ಯಾಧ್ಯಕ್ಷರು ನಾನೇ, ಯಾರೂ ಅಲ್ಲಿ ಮಾತಾಡೋಂಗಿಲ್ಲ, ಅವ್ರದ್ದೇ ನಡಿಬೇಕು, ಹೇಳಿದ್ದು ಅವರೇ ಆಗಬೇಕು, ಕಾರ್ಯದರ್ಶಿನೂ ಮಾತಾಡೋಂಗಿಲ್ಲ, ಉಪಾಧ್ಯಕ್ಷರು ಮಾತಾಡೋಂಗಿಲ್ಲ, ಮತ್ತು ಕೋಶಾಧ್ಯಕ್ಷರು ಮಾತಾಡೋಂಗಿಲ್ಲ. ನಾನು ನೋಡ್ಕೊತೀನಿ, ನನ್ನಿಂದ ನೀವೆಲ್ಲರೂ ಗೆದ್ದಿರೋದು, ನಾನು ಗೆಲ್ಸ್ಕೊಂಬಂದಿರೋದು. ಆ ಥರ ಅವತ್ತಿಂದನೇ ನಡ್ಕೊಂಬಂದು ಅವರೆಲ್ಲ ಸುಮ್ಮನೆ ಆದರು. ಇವ್ರಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲಿ ಬಂದಿದ್ರಲ್ಲ ಏನೇನು ಮಾಡಬೇಕು ಅಂತ. ಆ ಕೊರತೆಯಿಂದ ಇವರೇನು ಮಾಡಿದ್ರು, ಅರ್ಧ ಕ್ಯಾಶ್ ರೂಪದಲ್ಲಿ ಬಂತು, ಅರ್ಧ ಚೆಕ್ ರೂಪದಲ್ಲಿ ಬಂತು, ಅರ್ಧ ರೆಸಿಪ್ಟ್ ಹಾಕಿದ್ರು. ಇದನ್ನು ಯಾರಿಗೂ ಮಾಹಿತಿ ಕೊಡಲಿಲ್ಲ. ಅವ್ರ ಮನೆಗೆ ಅವ್ರ ಸ್ವಂತಕ್ಕೆ ಏನು ಬೇಕೋ ಅವ್ರು ಮಾಡ್ಕೊಂಡ್ರು. ಕೋರ್ಟ್ ಆದೇಶ ಮಾಡಿದ್ರು, DR ಆದೇಶ ಮಾಡಿದ್ರು. ಇವ್ರ ಲೆಕ್ಕನಲ್ಲಿ ಕೊಡೋಕ್ಕಾಗ್ದಲೇ ಇರೋದ್ರಿಂದನೇ ಆಡಳಿತಾಧಿಕಾರಿ ನೇಮಕ ಆಗಿತ್ತು. ಅದಕ್ಕೋಸ್ಕರನೇ ಇಡೀ ರಾಜ್ಯದ ಸದಸ್ಯರು ಈ ಲೆಕ್ಕನ ಕ್ವಶನ್ ಮಾಡ್ತಾರೆ, ನೀನು ಎಷ್ಟು ಕಲೆಕ್ಷನ್ ಮಾಡಿದೆ. ಅವ್ರು ಹೇಳ್ಕೊತಾರೆ, ಇವತ್ತು ಆಯವ್ಯಯ ಬುಕ್ನಲ್ಲಿದೆ ಅವ್ರೇನು ಮಾಡ್ತಾ ಇದ್ದಾರೆ, 2.25 ಕೋಟಿ ನಾವು ಕಲೆಕ್ಷನ್ ಮಾಡಿದ್ದೋ, 56 ಲಕ್ಷ ಸಂಘದ ದುಡ್ಡು ಯೂಸ್ ಮಾಡಿದ್ದೀವಿ ಅಂತ ಅವ್ರು ವರದಿನಲ್ಲಿ ಹೇಳ್ತಾರೆ. ಆದರೆ ಲೆಕ್ಕಪತ್ರದಲ್ಲಿ ಮಂಡನೆ ಆಗಿಲ್ಲ. ಇದನ್ನೇ ಲೆಕ್ಕ ಕೊಡಿ ಅಂತ ಕೇಳ್ತಾ ಇರೋದು. ಹಾಗಾದ್ರೆ ಅಕೌಂಟ್ ಯಾವುದು ಅನ್ನೋ ಪ್ರಶ್ನೆ ನಮಗೆ. ಈಗ ಅವ್ರು ಏನು ಮಾಡಿದ್ದಾರೆ, ಸಂಘದ ಏನು ಅಕೌಂಟ್ ಇದೆ SBIನಲ್ಲಿ ಅದನ್ನು ಬಿಟ್ಟು ಕರ್ನಾಟಕ ಬ್ಯಾಂಕಲ್ಲಿ ಸಪ್ರೇಟ್ ಅಕೌಂಟ್ ಮಾಡಿದ್ದಾರೆ. ಅಕೌಂಟ್ನ ಅದು ಲೆಕ್ಕನೇ ತೋರಿಸಿಲ್ಲ. ಅಲ್ಲಿ ಸಪ್ರೇಟ್ ಅಕೌಂಟ್ ಮಾಡಿದ್ದಾರೆ. ಈ ಏನು ಅಭಿನಂದನಾ ಸಮಾರಂಭ, ನಾನು ಒಂದು ಹೇಳ್ತೀನಿ, ನಾನು ಸುಮಾರು ಡಿಬೇಟ್ಗಳನ್ನು ಮಾಡಿದ್ದೀನಿ. ಆದರೆ ನೀವು ಇವತ್ತು ನನಗೆ ಹೇಳ್ತಾ ಇರುವಂಥ ಫ್ಯಾಕ್ಟ್ಸ್ಗಳೇನಿದೆ, ನನ್ನ ಮೈಂಡ್ ಬ್ಲೋಯಿಂಗ್, ನನಗೆ ಅರ್ಥ ಆಗ್ತಾ ಇಲ್ಲ. ಹೌ ಕ್ಯಾನ್ ಈ ರಿಜಿಸ್ಟರ್ಡ್ ಒಂದು ಸಂಘಟನೆಯ ಹೆಸರಲ್ಲಿ ರಿಸಿಪ್ಟ್ ಮಾಡಿ ಬೇರೆ ಅಕೌಂಟಿಗೆ ದುಡ್ಡು ಬರೋದು ಅಂತ ಹೇಳಿದರೆ ಹೌ ಇಟ್ ಈಸ್ ಪಾಸಿಬಲ್? ನಾನೇನು ಮೂವಿ ನೋಡ್ತಾ ಇದ್ದೇನೆ ಅಥವಾ ಸರಿ ನಿಜವಾಗ್ಲೂ ಆಗಿದೆ ಇದಲ್ಲ? ಇದರಲ್ಲಿ ನಂದು ಒಂದು ಇಂಟರ್ಫಿಯರೆನ್ಸ್ ಇದೆ. ಯಾಕೆಂದರೆ ನಾನು ಅದನ್ನು ಆ ಕಾರ್ಯಕ್ರಮ ಮಾಡೋಕೆ ನಾನು ಇದ್ದೆ. ಅದರಲ್ಲಿ ಏನಾಗಿದೆ ಅಂದರೆ ಸರ್, ಈ ಅದಕ್ಕೊಂದು ಕಮಿಟಿ ಅಂತ ಮಾಡಿದ್ದಾರೆ. ಅದು ಏನು 100 years ಕಾರ್ಯಕ್ರಮ, ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಒಬ್ಬರು ಚೇರ್ಮನ್ ಅಂತ ಮಾಡ್ತಾರೆ ಸರ್. ಅದರಲ್ಲಿ ಏನಾಗ್ತಾ ಇದೆ ಅಂದರೆ ಸುಮಾರು ಒಂದು 150 ಬುಕ್ಕನ್ನು, ರೆಸಿಪ್ಟ್ ಬುಕ್ಕನ್ನು ಪ್ರಿಂಟ್ ಮಾಡ್ತಾರೆ.
ಪ್ರತಿಯೊಬ್ಬ ಸದಸ್ಯರು ನೀವು ಎಲ್ಲ 2 ಬುಕ್ಕು 3 ಬುಕ್ಕು ಕಲೆಕ್ಟ್ ಮಾಡಬೇಕು ನೀವು ದುಡ್ಡು ಅಂತ ಡಿಮ್ಯಾಂಡ್ ಮಾಡಿ ಕೊಡ್ತಾರೆ ಅವರು. ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಎಲ್ಲರೂ ವಿರೋಧ ಮಾಡ್ತಾರೆ. ಆದರೂ ರಾಜ್ಯಾಧ್ಯಕ್ಷರು ಈಗ ಇರೋರು ಸಿ ರಮೇಶ್ ಅವ್ರದ್ದು ಅಭ್ಯಾಸ ಹೆಂಗೆ ಗೊತ್ತಾ ಸರ್, ಅವರು ಒಂದು ಮೈಂಡ್ ಸೆಟ್, ನಾನು ಈಗ ಮಾಡಬೇಕು ತೀರ್ಮಾನ ಮಾಡ್ಕೊಂಬಂದರೆ ಯಾರ್ದು ಮಾತು ಕೇಳಿಲ್ಲ ಸರ್, ಕೇಳೋದು ಇಲ್ಲ ಸರ್. 35 ಜನ MC ಮೆಂಬರೂ ವ್ಯರ್ಥ, ಅದರಲ್ಲೊಂದು 3-4 ಜನದ್ದು ಮಾತ್ರ ಸ್ವಲ್ಪ ಅವ್ರು ಹೇಳಿದ ಮಾತನ್ನು ಕೇಳೋರು. ಅದು ಬಿಟ್ಟರೆ ಇನ್ನು ಎಲ್ಲನೂ ಅವರೇ ತೀರ್ಮಾನ. ಈ ರೆಸಿಪ್ಟು ಅಷ್ಟೇ, ಇದನ್ನು ಅಧಿಕಾರಿಗಳ ಹತ್ರ ಕಲೆಕ್ಟ್ ಮಾಡಬೇಕು, ಇಷ್ಟೆಲ್ಲ ದುಂದು ವೆಚ್ಚ ಮಾಡಬೇಕು ಅನ್ನೋದು ಯಾರಿಗೂ ಇರಲಿಲ್ಲ. ಆದರೆ ರಮೇಶ್ ಅವ್ರದ್ದು ಏನಂದರೆ ಅವ್ರಿಗೆ ಸ್ವಂತ ದುಡ್ಡು ಹಾಕಿ, ನಾವೆಲ್ಲರೂ ಕಷ್ಟ ಬಿದ್ದು ಸಂಪಾದನೆ ಮಾಡೋರು, ನಮ್ಮ ಸ್ವಂತ ದುಡ್ಡು ಹಾಕಿ ತುಂಬ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಸೇರಿಸಿ ಸಾವಿರಾರು ಜನ ಸೇರಿಸಿ ಮಾಡೋಕ್ಕಾಗಲ್ಲ ಸರ್. ಓಕೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೂ ಮೊದಲಿಗೆ ಬಹುಶಃ ಇಲ್ಲಿ ಡಿಬೇಟ್ಗಿಂತ ಹೆಚ್ಚಾಗಿ ಒಂದು ಮೂವಿ ಹೋಗ್ತಾ ಇದೆ. ನಾನು ಯಾವ ಸೀರೀಸಲ್ಲೂ ಇಂತಹ ಥ್ರಿಲ್ಲಿಂಗ್ ಸ್ಟೋರಿಗಳನ್ನು ಕೇಳಲಿಲ್ಲ. ಬಹುಶಃ ಮಾತಾಡ್ತಾ ಇದ್ದೆ ಅನ್ನೋದಕ್ಕಿಂತಲೂ ನಾನು ದಿಗ್ಭ್ರಮೆಗೊಂಡು ಬಿಟ್ಟಿದ್ದೀನಿ. ಏನು ಹಿಂಗೆಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಸೊ ಡಾಕ್ಯುಮೆಂಟ್ ಥ್ರೂ ನಾನು ಹೋಗ್ತೀನಿ, ಮತ್ತಷ್ಟು ಚರ್ಚೆಗಳನ್ನು ಮಾಡ್ತೀನಿ, ಸಾಧ್ಯವಾದರೆ ಇಬ್ಬರನ್ನು ಕುಳಿಸಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ಮೊದಲಿಗೆ ಇನ್ನಿಬ್ಬರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಶಾಂತ ಕುಮಾರ್ ಅಂತ ಹೇಳಿ ಇದೀಗ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಪೈಪೋಟಿಯನ್ನು ಮಾಡ್ತಾ ಇರುವಂಥವರು. ಸರ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಆನಂದ್ ಅಂತ ಇದ್ದಾರೆ, KSLECA ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಪ್ರೆಸಿಡೆಂಟ್ ಆಗಿರುವಂಥವರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಕಥೆಗಳನ್ನೆಲ್ಲ ಕೇಳ್ತಾ ನನಗೆ ಬಹಳ, ನಾನು ಹೇಳಿದೆ ದಿಗ್ಭ್ರಮೆ ಆಗಿದ್ದೇನೆ ಅಂಥೇಳಿ. ಇದೆಲ್ಲ ಸತ್ಯನಾ, ಹಿಂಗೆಲ್ಲ ಆಗುತ್ತಾ? ಇದನ್ನೆಲ್ಲ ಖಾಲಿ ಮೂವಿಗಳಲ್ಲಿ ನೋಡಿದ್ವಿ, ಈ ಕೆಲವು ಹಿಂದಿ ಸೀರೀಸ್ಗಳಲ್ಲಿ ನಾವು ನೋಡಿದ್ವಿ. ಹೌ ಇಟ್ ಈಸ್ ಇವನ್ ಪಾಸಿಬಲ್ ಸರ್? ನಾನು ಆನಂದ್ ಸರ್ ಹತ್ರ ಕೇಳ್ತೇನೆ, ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ನೀವು, ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ಸೊ ಅವರು, ನಾನು ಕೇಳಲ್ಪಟ್ಟೆ, ಸುಮಾರು ಒಂದು ಎವ್ರಿ ಡೇ 15,000 ಅಗ್ರಿಮೆಂಟ್ಗಳನ್ನು ಅವರು ಸೇಲ್ ಮಾಡ್ತಾಯಿದ್ರು ಅಂತ ಹೇಳಿದರೆ, ಹೌ ಇಟ್ ಈಸ್ ಇವನ್ ಪಾಸಿಬಲ್? ಇಟ್ಸ್ ಎ ಹ್ಯೂಜ್ ಅಮೌಂಟ್. ಸಾಧ್ಯ ಇದೆಯಾ ಸರ್ ಇದೆಲ್ಲ? ಸರ್, ಇವಾಗ ನಮ್ಮ ಸೀನಿಯರ್ಸು ಆಲ್ರೆಡಿ ಅದಕ್ಕೆ ದಾಖಲೆ ಸಮೇತ ಕೊಟ್ಟಿದ್ದಾರೆ. ತಾವು ದಾಖಲೆಗಳೆಲ್ಲ ತಗೊಂಡಿದ್ದೀರ. ಆದ ಕಾರಣ ಅದು ಸತ್ಯನೇ, ಅದೇನು ಸುಳ್ಳೇನೂ ಅಲ್ಲ. ಯಾಕೆಂತಂದರೆ ಇವಾಗ ಆಲ್ರೆಡಿ ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಎನ್ಕ್ವೈರಿಗೆ ಇದನ್ನು ಹಾಕಿದ್ದಾರೆ. ಮತ್ತು ಕೃಷ್ಣ ಬೈರೇಗೌಡರು ಸಹ ಸದನದಲ್ಲಿ ಈ ರೀತಿ ಇಷ್ಟು ಹಗರಣ ಆಗಿದೆ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ಜರುಗಿಸ್ಬೇಕು ಅಂತೇಳಿ ಅವರು ಸಹ ಚರ್ಚೆ ಮಾಡಿ ಪೇಪರಲ್ಲೆಲ್ಲ ಬಂದಿತ್ತು. ಎಲ್ಲ ಅದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದಲ್ಲಿ ಈ ರೀತಿ ಹಗರಣ ಆಗಿದೆ, ಇದನ್ನು ಸೀರಿಯಸ್ ಆಗಿ ಕ್ರಮ ತೊಗೊಬೇಕು ಅಂತೇಳಿ ಅವರು ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಹಾಗೆ ಈಗ ಏನು 2022-23 ಸಾಲಿನ ಮತ್ತು 23-24 ಸಾಲಿನ ಜನರಲ್ ಬಾಡಿ 3 ಬುಕ್ಕು ನಮ್ಮ ಹತ್ರ ಇದೆ. ಈ 3 ಬುಕ್ಕಲ್ಲೇ ವ್ಯತ್ಯಾಸಗಳಿದೆ. ಅದರದ್ದು ಹಗರಣ ಅದೊಂಥರ. ಇಲ್ಲಿ ಬುಕ್ಕಲ್ಲಿ ಏನು ಲೆಕ್ಕಗಳು ಕೊಟ್ಟಿದ್ದಾರೆ, ಆ ಲೆಕ್ಕಗಳಲ್ಲಿ ಮೊದಲನೇ GB 2022-23 ಸಾಲಿನಲ್ಲಿ ಎಕ್ಸ್ಪೆಂಡಿಚರ್ಸ್ ಅಂತ ಇನ್ಕಮ್ ಜನರಲ್ ಬಾಡಿ ಬುಕ್ಕಲ್ಲಿ ಅವರೇ ಪ್ರಿಂಟ್ ಮಾಡಿರೋದು. ನಾವೇನು ಅವ್ರನ್ನ ಇದು ಮಾಡ್ತಾಯಿಲ್ಲ, ಅನಾವಶ್ಯಕರಿಗೆ ಏನಪ್ಪ ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಕೇಳ್ತಾಯಿಲ್ಲ. ನಿಮ್ಮ ಬುಕ್ಕಲ್ಲಿ ಏನು ನೀವು ಕೊಟ್ಟಿದ್ದೀರಾ ಪ್ರಿಂಟ್ ಮಾಡಿ ನಿಮ್ಮ ಅವಧಿಯಲ್ಲಿ, ಅದನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ವಿ. ಇಲ್ಲಿ ಡಿಪ್ರಿಸಿಯೇಷನು ಸರ್ಪ್ಲೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪೆಂಡಿಚರ್ಸಲ್ಲಿ ಡಿಪ್ರಿಸಿಯೇಷನು ಸರ್ಪ್ಲೈಸ್ ಅಂತ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 13,25,951 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಸರ್ಪ್ಲೈಸ್ ಬಂದು 65,56,614 ರೂಪಾಯಿ ಕೊಟ್ಟಿದ್ದಾರೆ. ಯಾವ ಲೆಕ್ಕ ಇದು? ಎಕ್ಸ್ಪೆಂಡಿಚರಲ್ಲಿ ಯಾವುದಕ್ಕೆ ಏನು ಮಾಹಿತಿ ಕೊಡದಿರೇ ಈ ರೀತಿ ಕೊಟ್ಟಿದ್ದಾರೆ. ಈ ಒಂದರಲ್ಲಿ ಯಾವಾಗ 2022-23 ಹಾಗೆ 23-24 ಇಲ್ಲಿ ಡಿಪ್ರಿಸಿಯೇಷನು 12,94,817 ರೂಪಾಯಿ 83 ಪೈಸೆ ಕೊಟ್ಟಿದ್ದಾರೆ. ಹಾಗೆ ಸರ್ಪ್ಲೇಸು 40,73,006 ರೂಪಾಯಿ 2 ಪೈಸೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇವಾಗ ಜನರಲ್ ಬಾಡಿ ಬುಕ್ಕು ಇವಾಗ ಕಳಿಸಿದ್ದಾರೆ. ಇವಾಗ ಏನು 14ನೇ ತಾರೀಕು ಚುನಾವಣೆ ಇದೆ, ಅವತ್ತೇ ಜನರಲ್ ಬಾಡಿ ಇದೆ. ಅದು ಕಪೂರ್ ಅಂತೇಳಿ ಆಡಿಟಿಂಗ್ ಮಾಡ್ತಾರೆ. ಅದನ್ನೇ ಇವಾಗ ನಾವು ಏನೇ ಪ್ರಶ್ನೆ ಇದ್ರೂ ಜನರಲ್ ಬಾಡಿಯಲ್ಲಿ ಬಂದು ಅಲ್ಲಿ ಜನರಲ್ ಬಾಡಿ ನಡೆಸ್ತಾ ಇರೋಂಥ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಟ್ರೆಸರನ್ನ ನಾವು ಪ್ರಶ್ನೆ ಮಾಡಬೇಕು. ಹಾಗೆ 2024-25 ಸಾಲಿನಲ್ಲಿ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು 12,57,612 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಮಾಡಿಬಿಟ್ರು, ಲಾಸ್ಟ್ 2 ಜನರಲ್ ಬಾಡಿಯಲ್ಲಿ ಸರ್ಪ್ಲೈಸ್ ಅಂತ ಕೊಟ್ಟಿದ್ರು, ಇಲ್ಲಿ ಪದನ ಬದಲಾವಣೆ ಮಾಡಿದ್ರು. ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಟರು.
ಅಲ್ಲಿ 2ರಲ್ಲಿ ಸರ್ಪ್ಲಸ್ ಅಂತ ಕೊಟ್ಟರು. ಈ ವರ್ಷ ಜನರಲ್ ಬಾಡಿಯಲ್ಲಿ ಎಕ್ಸಸ್ ಆಫ್ ಇನ್ಕಮ್ ಆ್ಯಂಡ್ ಓವರ್ ಎಕ್ಸ್ಪೆಂಡಿಚರ್ಸ್ ಅಂತ ಕೊಟ್ಟರು. 53,90,878 ರೂಪಾಯಿ ಕೊಟ್ಟರು. 2022-23 ಸಾಲಿನಲ್ಲಿ ಅವೆರಡು ಡಿಪ್ರಿಸಿಯೇಷನು ಸರ್ಪ್ಲೈಸು 78,82,565 ರೂಪಾಯಿ. 2023-24ನೇ ಸಾಲಿನಲ್ಲಿ ಅವೆರಡು ಸೇರಿಸಿ 53,67,823 ರೂಪಾಯಿ 86 ಪೈಸಾ. ಈ ಸಲ ಜನರಲ್ ಬಾಡಿಯಲ್ಲಿ 24-25ನೇ ಬುಕ್ಕಲ್ಲಿ 66,48,490 ರೂಪಾಯಿ ಈ ರೀತಿ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರಲ್ಲಿ ಇವೆಲ್ಲ ಬರ್ತಿತ್ತಾ? ಆ್ಯಕ್ಚುಲಿ ಅದು ಬರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸಲ್ಲಿ ಅಕೌಂಟಲ್ಲಿ ಬರಬೇಕು. ಅದು ಸಪ್ರೇಟು ಅಲ್ಲಿ ಇದಿದೆ, ಅದಕ್ಕೆ ಸಪ್ರೇಟು ಒಂದು ಇದೆ, ಅದರಲ್ಲಿ ಬರ್ತಿತ್ತು, ಅದು ಅಕೌಂಟಲ್ಲಿ ಬರಬೇಕು, ಅದು ಬ್ಯಾಲೆನ್ಸ್ ಶೀಟಲ್ಲಿ ಬರಬೇಕು, ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಬರಬೇಕು. ಅದು ನಮ್ಗೆ ಎಷ್ಟು ಇದೆ ಏನು ಡಿಪ್ರಿಸಿಯೇಷನ್ಸ್ ಇದೆ ಅದರಲ್ಲಿ ಅಲ್ಲಿ ಬರ್ತಿದೆ, ಆ ಅಕೌಂಟಲ್ಲಿ ಬರ್ತಿದೆ. ಇವರು ಸದಸ್ಯರಿಗೇನು ಗೊತ್ತಾಗೋದಿಲ್ಲ, ನಾವೇನು ಹೆಚ್ಚಿಗೆ ಖರ್ಚು ಮಾಡಿರ್ತೀರಿ ಯಾವುದೋ ಒಂದು ರೂಪದಲ್ಲಿ ತೋರಿಸ್ಬಿಡ್ಬೇಕು. ಇಷ್ಟೊಂದು ಜನರಲ್ ಬಾಡಿ ಬುಕ್ಕುಗಳಲ್ಲಿ ಇವರು ಸರಿಯಾಗಿ ಯಾರಿಗೂ ಅರ್ಥ ಆಗೋದಿಲ್ಲ, ಯಾರೂ ಕೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ಈ ರೀತಿ ಮಾಡಿದ್ದಾರೆ. ಹಾಗೆ ನಾನು 2023-24 ಸಾಲಿನಲ್ಲಿ ಕೂಡಲ ಸಂಗಮಲ್ಲಿ ಜನರಲ್ ಬಾಡಿ ನಡಿಬೇಕಾದ್ರೆ ನಾನು ಒಂದು 9 ದಿನಕ್ಕೆ ಮುಂಚೆ ಅರ್ಜಿ ಕೊಟ್ಟಿದ್ದೆ ಅವತ್ತೊಂದು ಕಮಿಟಿಯಲ್ಲಿ. ಅದಕ್ಕೂ ದಾಖಲೆ ಇದೆ, ನಾವು ಸುಮ್ಮನೆ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ, ಏನು ದಾಖಲೆ ಇದ್ಕೊಂಡೆ ನಾವು ಮಾತಾಡೋದು. ನನಗೆ ಶಾಂತಕುಮಾರ್ ಅವ್ರ ಹತ್ರ ಬರ್ತೇನೆ. ಅಲ್ಲ, ಇದು ಒಂದು ನಿಮಿಷ, ನಾನು ಮಿಕ್ಕಿದ್ರೆ ಕಂಟಿನ್ಯೂ ಮಾಡ್ಬಿಡ್ತೀನಿ, ಇನ್ನು ಅಕೌಂಟ್ ಕ್ಲೋಸ್ ಆಗಿಲ್ಲ ಅದಕ್ಕೆ. ಅಕೌಂಟ್ ಟೋಟಲಿ ಈಗ ಅವ್ರು ಮಿಸ್ಯೂಸ್ ಎಷ್ಟು ಮಾಡಿದ್ದಾರೆ ಇವಾಗ ಈ 3 ವರ್ಷದಲ್ಲಿ ಅವ್ರು ಮಿಸ್ಯೂಸ್ ಎಷ್ಟು ಮಾಡಿದ್ದಾರೆ ಇವರು ಆಡಳಿತದಲ್ಲಿ ಬಂದ ಮೇಲೆ ಅಂತ. ಕಲೆಕ್ಷನ್ ಬಿಟ್ಟು ಸಂಘದ ಹಣನ ಎಷ್ಟು ಪೋಲ್ ಮಾಡಿದ್ದಾರೆ ಅಂತ, ಎಷ್ಟು ಕೋಟಿ ಅಂತ. ಹಾಗೆ ನನ್ನ ಜನರಲ್ ಬಾಡಿಯಲ್ಲಿ ಮಾತನಾಡೋದಕ್ಕೆ ಬಿಟ್ಟಿಲ್ಲ. ಇವ್ರನ್ನ ಫಸ್ಟು ಕಾರ್ಯಾಧ್ಯಕ್ಷರು ಆನಂದ್ ಅವರು ಲೆಟ್ರ್ ಕೊಟ್ಟಿದ್ದಾರೆ, ಮಾತಾಡಬೇಕು, ಬನ್ನಿ ಆನಂದ್ ಅವರೇ ಮಾತಾಡಿ ಅಂತ ಕರೀತಾರೆ ಕಾರ್ಯದರ್ಶಿಗಳು. ನಾನು ಹೋಗಿ ಅಲ್ಲಿ ಪೋಡಿಯಂ ಹತ್ರ ನಿಂತ್ಕೊಂಡು ಮೈಕ್ ಹಿಡ್ಕೊಂಡಿದ್ದ ತಕ್ಷಣ ಈ ರಾಜ್ಯಾಧ್ಯಕ್ಷರು ಸರ್ವ ಸದಸ್ಯರಿಗೆ ಸುಳ್ಳು ಮಾಹಿತಿ ಕೊಟ್ಟಾಗ ಅಲ್ಲಿ ಅದು ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ, ರಾಜ್ಯಾಧ್ಯಕ್ಷರಿಗೆ ಸೊಸೈಟಿಗೆ ಬಾಡಿಗೆ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಇವ್ರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಅಲ್ಲಿ ಗೊಂದಲ ಮಾಡಿ ನನ್ನನ್ನು ಪ್ರಕಾರ ಅವತ್ತು ಅವರು ಸುಳ್ಳು ಹೇಳಿತ್ತು. ಹೌದೌದು, ಅದಕ್ಕೆ ಸತ್ಯ, ಸುಳ್ಳು ಹೇಳಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ, ನೀವೇ ಪರಿಶೀಲನೆ ಮಾಡಿ, ಎದುರುಗಡೆ ಕರೆಸಿ ಕುಣಿಸಿ ನಾನು ಬಾಡಿಗೆ ಕೊಟ್ಟಿದ್ದೀನ ಇಲ್ಲ ಅಂತ ಮಾಡಿ. ಆಮೇಲೆ ಅವರು ಹೇಳಿರೋದಕ್ಕೂ ದಾಖಲೆ ಇದೆ, ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ಅವರು ಸರ್ವ ಸದಸ್ಯರ ಸಭೆಯಲ್ಲಿ ಇವ್ರನ್ನ ಫಸ್ಟ್ ಇಳಿರಿ ಕೆಳಗೆ ಅನ್ನೋದಕ್ಕೆ, ಆಮೇಲೆ ಅವ್ರ ಕಡೆ ಸದಸ್ಯರುಗಳೆಲ್ಲ ಬಂದು ನನ್ನ ಮೈಕ್ ಕಿತ್ಕೊಂಡು ಪೋಡಿಯಂ ಕೆಳಗಡೆ ಬಿಸಾಕಿ ನನ್ನನ್ನು ಅಲ್ಲಿಂದ ಕೆಳಗಡೆ ಒಂದು ಗುಂಪುಗಾರಿಕೆ ಒಂದು 10-20 ಜನ ಸೇರಿ ಕೆಳಗಡೆಗೆ ನೂಗ್ತಾ ಇರೋದು ನನ್ನ ಹತ್ರ ರೆಕಾರ್ಡ್ ಇದೆ, ಸಾಕ್ಷಿ ಇದೆ. ಅವ್ರು ಏನೇನು ಪದಗಳು ಬಳಕೆ ಮಾಡಿದ್ದಾರೆ, ಒಬ್ಬ ರಾಜ್ಯಾಧ್ಯಕ್ಷ ಆದವರು ಮಾತಾಡಬೇಕಾದ್ರೆ ಸರ್ವ ಸದಸ್ಯರಿಗೆ, ಒಬ್ಬ ಸಾಮಾನ್ಯ ಸದಸ್ಯನಿಗೆ, ನಾನೊಬ್ಬ ಸೊಸೈಟಿ ಅಧ್ಯಕ್ಷ, ನನಗೆ ಇವರು ಬೆಲೆ ಕೊಡಲಿಲ್ಲ ಅಂತಂದರೆ ಇನ್ನು ಸಾಮಾನ್ಯ ಸದಸ್ಯರಿಗೆ ಎಷ್ಟು ಮಾತ್ರ ಇವ್ರು ಗೌರವ ಕೊಡ್ತಾರೆ ಅಂತ ತಾವು ತಿಳ್ಕೊಬೇಕು. ಅದಕ್ಕೆ ಸಾಕ್ಷಿ ಇದೆ. ಅವ್ರು ಏನು ಮಾತಾಡಿದ್ದಾರೆ ಅಂದರೆ ಇವಾಗ ನಿಮಗೆ ಈ ಒಂದು ಇದಾಗಿದ ತಕ್ಷಣ ನಿಮಗೆ ಇವೆಲ್ಲ ತೋರಿಸ್ತೀರಿ. ಅಲ್ಲ, ಆ ಮೈನಸ್ ಅನ್ನು ಯಾರು ಕೊಟ್ಟರು ಹಂಗಾದ್ರೆ? ಅವರೇ ಕೊಟ್ಟಿರೋದು, ನಾನಲ್ಲಪ್ಪ, ಅದು ಯಾರು ಕೊಟ್ಟಿದಾರೋ ಗೊತ್ತಿಲ್ಲ, ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ ಜನರಲ್ ಬಾಡಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅಮೌಂಟ್ ಯಾರು ಪೇ ಮಾಡಿ ಗೊತ್ತಿಲ್ಲ, ಅದ್ರಲ್ಲಿ ಏನು ಲೆಕ್ಕನೇ ಇಲ್ವಲ್ಲ. ಈ ಜನರಲ್ ಬಾಡಿ ಬುಕ್ಕಲ್ಲಿ ಎಷ್ಟಾಗಣ ಹೇಳ್ಬಿಡಿ, ಇದು ಟೋಟಲ್ ಆಯ್ತಾ, ಇದೊಂದಾಯ್ತು, ಇದು ಟೋಟಲ್ ಇಷ್ಟು. ಮತ್ತೆ ಆಮೇಲೆ 2024-25 ರೆಸಿಪ್ಟ್ ನೋಡಿ ಸರ್, ಇದು ಎಷ್ಟು ಅಲ್ಲ, ನಾವು ಇವಾಗ ಜನರಲ್ ಬಾಡಿಯಲ್ಲೇ ಮಾಡಿ ಪ್ರಶ್ನೆ ಮಾಡಬೇಕು, ಬೇರೆ ಟೈಮಲ್ಲಿ ಆನ್ಸರೇ ಕೊಡಲ್ಲ. ಇವಾಗ ಬಂದಿರೋ ಜನರಲ್ ಬಾಡಿ ಬುಕ್ಕು ಇವಾಗ ಬಂದಿರೋದು ನಮಗೆ, ಅದು ನನಗೂ ಬಂದಿಲ್ಲ, ಯಾರೋ ನನ್ನ ಸ್ನೇಹಿತನಿಗೆ ಬಂದಿದೆ, ನಾನು ಅವನ ಹತ್ರ ಈಸ್ಕೊಂಡು ಎಲ್ಲ ನಾನು ಸ್ಟಡಿ ಮಾಡಿದಾಗ ನನಗೆ ಈ ಮಾಹಿತಿಗಳು ಸಿಕ್ತು. ಹಾಗೆ ರೆಸಿಪ್ಟ್ಸು ಮತ್ತು ಪೇಮೆಂಟು ನೋಡಿ ಏನು ದಡ್ರು ಅಂದರೆ, ಅಡ್ವಾನ್ಸ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡು ಅಂದರೆ ಪ್ರತಿ ವರ್ಷ ನಮ್ಮ ಸದಸ್ಯರು 1,000 ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡಿಸ್ತೀರಿ. ಅದು ಮುಂಚೆಯಿಂದನೂ 14,000 ಜನ, ಅಲ್ಲ 14,000 ಜನ. ಈ ವರ್ಷದಲ್ಲಿ ಏನು ನಮ್ಮ ಏಪ್ರಿಲ್ ಮಾರ್ಚ್ ಇಯರ್ ಎಂಡಲ್ಲಿ ಮುಂಚೆ ಮಾಡಿದೆ 20,35,049 ರೂಪಾಯಿ ಏನೋ ಅಡ್ವಾನ್ಸ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್ ಅವ್ರ ಬುಕ್ಕಲ್ಲಿ ಪ್ರಿಂಟ್ ಆಗಿದೆ. ತಿರುಗೆ ಏನು ದಡ್ರು ಸರ್ ಇವರು, ಬುದ್ಧವಂತರ ದಡ್ರು ನನಗೆ ಗೊತ್ತಿಲ್ಲ. ಪೇಮೆಂಟಲ್ಲಿ ಸೇಮ್ ವರ್ಡೇ ಪದನೇ ಬಳಸಿದ್ದಾರೆ, ಅಡ್ವಾನ್ಸ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್ 16,40,850 ರೂಪಾಯಿ. ಸರ್ ಯಾರನ್ನ ಈ ಥರ ಮಾಡ್ತಾರೆ ಸರ್? ಇಲ್ಲಿದೆ ಸರ್ GB ಬುಕ್, ದಯವಿಟ್ಟು ತಾವು ನೋಡಬೇಕು. ಒಂದು ನಿಮಿಷ ಕೊಡ್ತೀನಿ. ಅಲ್ಲ ನಾನು ಕೊಡ್ತೀನಿ ಸರ್, ನಾನು ಸಾಕ್ಷಿ ಬರೋಕಿನ ಮೊದಲು CA ಮಾಡ್ತಾ ಇದ್ದೆ, ಅಕೌಂಟ್ ಬಗ್ಗೆ ನಂಗೆ ಗೊತ್ತಿದೆ. ಬಟ್ ನೋಡಿ ಸರ್, ಇದೆಲ್ಲ ಹೆಂಗೆ ಸಾಧ್ಯ ಅಂತ ಹೇಳಿ ನೋಡಿ ಸರ್, ಇಲ್ಲಿ ತಾವು ನೋಡಬೇಕು ಸರ್. ಒಂದು ನಿಮಿಷ, ಯಾರು ಬಂದು ಬುಕ್ ತೊಗೊಳ್ಳಿ.
ಸರ್ 14,000 ಜನ 1,000 ಕೊಟ್ರೆ ಅಮೌಂಟ್ ಎಷ್ಟಾಗುತ್ತೆ? 1,40,00,000 ಆಗುತ್ತೆ. ಇಲ್ಲಿ 23 ಲಕ್ಷ ಅಂತ ಹೇಗೆ? ಅಲ್ಲ, ಅದು ಏಪ್ರಿಲ್ ಮಾರ್ಚ್ ಒಳಗಡೆ ಆಗುವಂಥ, ಮಾರ್ಚ್ ನಂತರ ಪೆನ್ನಲ್ಲಿ ಟಿಕ್ ಮಾಡಿದ್ದೀನಿ ನೋಡಿ ಸರ್. ಆ ಪೇಜ್ ನಂಬರಲ್ಲಿ ನಾನು ಮಾಡಿದ್ದೀನಿ ನೋಡಿ ಸರ್. ಆ ಪೆನ್ನಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕ್ ಮಾಡಿದೆ ನೋಡಿ. ಅಡ್ವಾನ್ಸ್ ಮೆಂಬರ್ಶಿಪ್ ರಿಸೀವ್ಡು 20,35,049 ರೂಪಾಯಿ. ರೈಟ್ ಸೈಡಲ್ಲಿ ಪೇಮೆಂಟಲ್ಲಿ ನೋಡಿ ಸರ್, ಪೇಮೆಂಟಲ್ಲಿ 14,40,850 ರೂಪಾಯಿ ನೋಡಿ ಸರ್. ಎರಡೂ ಸೇಮ್ ಪದನೇ ಬಳಸಿದ್ದಾರೆ. ನಿಮ್ಮ ಸಾಕ್ಷಿ ಸಮೇತ ನಾವು ಕೊಟ್ಟಿದ್ದೀರಿ. ನಾವೇನು ವ್ಯತ್ಯಾಸ ಏನು ಅದರಲ್ಲಿ ತೋರಿಸ್ತಾ ಇಲ್ಲ. ಯಾರನ್ನ ಆಗಲಿ ಸರ್, ಏನು ಪೇಮೆಂಟಲ್ಲಿ ರೆಸಿಪ್ಟಲ್ಲಿ ಕೊಟ್ಟ ಮೇಲೆ ಸೇಮ್ ಅಮೌಂಟೇ ಕಮ್ಮಿ ಅಮೌಂಟನ್ನೇ ಪೇಮೆಂಟಲ್ಲಿ ಕೊಡ್ತಾರಾ ಸರ್? ರೆಸಿಪ್ಟಲ್ಲಿ ಕೊಟ್ಟ ಮೇಲೆ ಅದು ಸೇಮ್ ವರ್ಡ್ ವ್ಯತ್ಯಾಸನೇ ಇಲ್ಲ. ಇಲ್ಲಿ ಈ ಥರ ಮಾಡಿದ್ದಾರೆ ಅಂತಂದರೆ ಇನ್ನು ಆಡಿಟ್ರು ಇನ್ನು ಯಾವ ಮಟ್ಟದಲ್ಲಿ ಇವ್ರಿಗೆ ನಮ್ಮ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದಾರೆ. ಹಾಗಾದರೆ ಅಧ್ಯಕ್ಷರು ನನಗೆ ನಿಮ್ಮನ್ನಾಗ್ಲಿ ಅಥವಾ ಅವರನ್ನಾಗ್ಲಿ ಇಂಟರ್ವ್ಯೂ ಮಾಡೋಕ್ಕಿಂತ ಹೆಚ್ಚು ನನಗೆ ಆಡಿಟರ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಖಂಡಿತವೂ ಮಾಡಿ ಸರ್. ಯಾಕಂತ ಹೇಳಿದ್ರೆ ಹೌ ಇಟ್ ಇಸ್ ಇವನ್ ಪಾಸಿಬಲ್, ಇದನ್ನ ಯಾರು ಅಸರ್ಟ್ ಮಾಡಿದ್ರು ಅಂತ. ಅದರಲ್ಲೇ ನೋಡಿ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ಇದು ನೋಡಿ ಸರ್ಪ್ಲೈಸ್ ಎಕ್ಸ್ಟ್ರಾ ಏನು ಕೊಟ್ಟಿದ್ದೆ ಅದೇ ಅದರಲ್ಲೇ ಕೊಟ್ಟಿದ್ದಾರೆ ನೋಡಿ. ಏನು 2024 ಈ ಪೇಜ್ ನಂಬರ್ 22 ಸರ್ ನೋಡಿ. ಎಕ್ಸ್ಪೆಂಡಿಚರು ಇನ್ಕಮು ಏನು ನಮ್ಮ ಇದೆ 33 ಕೋಟಿದು ಇದೆ ನೋಡಿ, ಅದರಲ್ಲೇ ಇದೆ 33 ಕೋಟಿದು ಪೇಜ್ ನಂಬರ್ 22. ಅದರಲ್ಲಿ ಎಕ್ಸ್ಪೆಂಡಿಚರು 33,98,81,152 ರೂಪಾಯಿ ಇದೆ ಅಗ್ರಿಮೆಂಟ್ ಈ ಸ್ಟಾಂಪಿಂಗ್ದು. ತಿರುಗಿ ಇನ್ಕಮ್ ನೋಡಿ 33,49,68,672 ರೂಪಾಯಿ ಕೊಟ್ಟಿದ್ದಾರೆ. ಅದಾಯ್ತಾ ಸರ್? ಇಲ್ಲೇ ವ್ಯತ್ಯಾಸಗಳಿಗೆ ತಮಗೆ ಕೊಟ್ಟಿದ್ದೀನಿ ಸರ್. ಒಟ್ಟು ಟೋಟಲ್ಲು ಈ ಸ್ಟಾಂಪಿಂಗ್ದು ಎಲ್ಲ ಸೇರಿಸಿ 2,64,52,208 ರೂಪಾಯಿ ಹಗರಣ ಸರ್. ಈ ಬುಕ್ಕುಗಳಲ್ಲಿ ಇವರು ನಾನು ಜಸ್ಟ್ ಸಿಂಪಲ್ಲಾಗಿ ತೊಗೊಂಡಿರೋದು, ಎಲ್ಲನೂ ಸ್ಟಡಿ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಸ್ಟಡಿ ಮಾಡೋ ಇನ್ನೂ ಸಾಕಷ್ಟು ಐತಿ. ಇನ್ನೂ ಆ ಚಾಪಕಾಗದಿಂದನೇ ಹೊರಗಡೆ ಬರಲಿಲ್ಲ, ಇಷ್ಟು ಬೇಗ ಇನ್ನೊಂದು ಬಾಂಬ್ ಆಗ್ತದೆ. ಅಲ್ಲ, ಇರೋ ಸತ್ಯ ಸರ್. ನಿಮ್ಮ ಮುಂದೆ 3 ಬುಕ್ಕು ಇದೆ, 3 ಜನರಲ್ ಬಾಡಿ ಅವರೇ ಮಾಡಿರೋದು, ಅವರೇ ಕೊಟ್ಟಿರೋದು, ನಾವು ಮಾಡಿರೋದಲ್ಲ. ಅವ್ರು ಮಾಡಿರೋ ಬುಕ್ಸಲ್ಲಿ ಇಲ್ಲಿ ದಾಖಲೆಗಳಿದೆ ನೋಡಿ. 2000 ನೋಡಿ, ಇಲ್ಲಿ ಏನು ಮಾಡ್ತಾರೆ 2022-23 ಸಾಲಿನ ಬುಕ್ಕು. ಮತ್ತು ತಿರುಗಿ ಏನು ಮಾಡಿದ್ರು 2022, 23, 24 ಸಾಲಿನ ಬುಕ್ಕು. ಅಲ್ಲಿ 24, 25 ಸಾಲಿನ ಬುಕ್ಕು. ಅವರೇ ಮಹಾನ್ ಭಾವರುಗಳು ಬುಕ್ಕು ಪ್ರಿಂಟ್ ಮಾಡಿಕೊಟ್ಟಿರೋದು ಸರ್. ನಾವು ಯಾರೂ ಬುಕ್ಕು ಪ್ರಿಂಟ್ ಮಾಡಿಕೊಟ್ಟಿಲ್ಲ. 40 ತಿಂಗಳ ಸಾಧನೆ ಅದು. ಹಂಗೀಗ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕಿದೆ ಶಾಂತಕುಮಾರ್ ಅವರೇ. ಇದುವರೆಗೆ ನೀವು ಯಾರು ಯಾಕೆ ಮಾತಾಡಲಿಲ್ಲ? ಸೊ ಈಗ ಏನು ಎಲೆಕ್ಷನ್ ಬಂತು, ಈಗ ಏನು ಅವರಿಗೂ ನಿಮಗೂ ಮನಸ್ತಾಪ ಉಂಟಾಯಿತು, ಅದಕ್ಕೆ ಮಾತಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಸರ್, ಇದು ಒಂದು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಅಂತಂದರೆ ನಾವೆಲ್ಲ ಗುತ್ತಿಗೆದಾರರು ಒಂದೇ ಅಂತಲೇ ಇರ್ತೀವಿ. ಅದೇನಾಗುತ್ತೆ, ಯಾವುದೇ ಒಂದು ಆಡಳಿತ ಮಂಡಳಿ ಒಂದು ಬಂದಾಗ ನಮಗೆ ಅವರು ಒಂದು ವರ್ಷಕ್ಕೊಮ್ಮೆ ನಮ್ಮ ಬಯಲ ನಿಯಮಾನುಸಾರ ಸರ್ವ ಸದಸ್ಯರ ಸಭೆ ಮಾಡಬೇಕಂತ ಅದು ನಮ್ಮ ಪ್ರೊಸೀಜರ್ ಇದೆ ಬಯಲದಲ್ಲಿ. ಅದು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅವರು ಯಾವಾಗ ಸರ್ವಸಭೆ ಮಾಡ್ತಾರೆ ಆ ಸಂದರ್ಭದಲ್ಲೇ ನಮಗೆ ಈ ಇದನ್ನು ಸರ್ವಸಭೆ ನೋಟಿಸ್ ನಮಗೆ ಬರೋದು. ಆಗಲೇ ನಮಗೆ ಗೊತ್ತಾಗಿದ್ದು. ಅದೃಶ್ಯವಾಗಿ ನಾವು ಫಸ್ಟ್ ಅವರು ಮೊದಲನೇ ವರ್ಷದಲ್ಲೇ ಮಾಡಿದಾಗ ಏನಾಯ್ತು ಅಂದರೆ ಇದೇ ಥರ ನಮಗೆ ಬುಕ್ ಬಂದಿತ್ತು. ಇದೇ ಥರ ನಾವು ಮತ್ತೆ ಎಲ್ಲರೂ ಕೂತ್ಕೊಂಡು ನಾವು ನೋಡಿದ್ವಿ. ನಾವು ನೋಡಿದಾಗ ಏನಾಗೋಯ್ತು ಅಂತಂದರೆ ಅದರಲ್ಲಿ ಹೀಗೆ ಅಮೌಂಟು ಡಿಫ್ರೆನ್ಸ್ ಬಂತು. ಮತ್ತು ವಿಶೇಷ ಸರ್ವಸಭೆ ಅಂತೇಳಿ ಬಯಲು ತಿದ್ದುಪಡಿ ಇತ್ತು. ಮತ್ತು ಹಲವಾರು ಅದರಲ್ಲಿ ತಪ್ಪುಗಳೆಲ್ಲ ಇತ್ತು. ಸರಿಪಡಿಸ್ಕೊಂಡು ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಅಂತೇಳಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರು ಅದನ್ನು ಮಾಡಲಿಲ್ಲ. ಕೊನೆಗೆ ನಮಗೆ ಇರೋದು ಜಿಲ್ಲಾ ನೋಂದಣಾಧಿಕಾರಿಗಳಿದೆ, ಅಲ್ಲಿ ದೂರು ಕೊಟ್ವಿ. ಈ ಥರ ಎಲ್ಲ ಸಮಸ್ಯೆಗಳಿದೆ, ಇದನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಅಂತೇಳಿ ನಾವು ಕೊಟ್ವಿ. ಅವರು ಅದನ್ನು ಕೇರ್ ಮಾಡಲಿಲ್ಲ. ಕೇರ್ ಮಾಡ್ದೇ ಮಾಡಲಿಕ್ಕೆ ಹೋದರು. ಕೊನೆಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಒಂದು 6 ಕಾರ್ಯಸೂಚಿಗಳಿಗೆ ಅವರು ಸ್ಟೇ ಕೊಟ್ಟರು. ಯಾರು ಜಿಲ್ಲಾ ನೋಂದಣಾಧಿಕಾರಿಗಳು ಕೊಟ್ಟಾದ ನಂತರ ಸಹ ಅವರು ಅಲ್ಲಿಗೂ ಸಹ ಎಚ್ಚೆತ್ಕೊಳ್ಳಲಿಲ್ಲ. ಕೊನೆಗೆ ನಮ್ಮವರು ಹೈಕೋರ್ಟ್ಗೆ ಕೊಟ್ಟೋದ್ರು. ಹೈಕೋರ್ಟಲ್ಲಿ ಏನಾಗೋಯಿತು, ಸ್ಟೇ ಕೊಟ್ಟರು. ಜನರಲ್ ಬಾಡಿ ಮೀಟಿಂಗ್ನ ಮಾಡಬಾರ್ದು ಅಂತೇಳಿ ಸ್ಟೇ ಕೊಟ್ಟರು. ಯಾಕೆಂದರೆ ಸರ್ಕಾರ ಏನೋ ಒಬ್ಬ ಅಧಿಕಾರಿ ಸ್ಟೇ ಕೊಟ್ಟಿದ್ರು, ಆಧಾರದ ಮೇಲೆ ಹೈಕೋರ್ಟ್ ನಮಗೆ ಇಮಿಡಿಯೇಟಾಗಿ ಸ್ಟೇ ಕೊಟ್ಟು ಮಾಡಬಾರ್ದು. ಅಲ್ಲಿ ಏನಾಗೋಯ್ತು, ಅವರು ಅದನ್ನು ಸರ್ವಸಭೆ ಮಾಡಬಾರ್ದಾಗಿತ್ತು. ಶುಕ್ರವಾರ ನಮಗೆ ಸ್ಟೇ ಸಿಕ್ಕಿತ್ತು. ಶುಕ್ರವಾರನೇ ಜಿಲ್ಲಾ ನೋಂದಣಾಧಿಕಾರಿಗಳಿಂದನೂ ಸಹ ಅವರಿಗೆಲ್ಲ ಮಾಹಿತಿ ಹೋಗಿದೆ. ಮಾಹಿತಿ ಹೋದರೂ ಸಹ ಅವರು ಬಿಡದೆ ಮತ್ತೆ ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮ ಅಂದರೆ ರಾತ್ರಿ ಏನೋ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ರು, ಅದನ್ನು ಬೆಳಗ್ಗೆ ಮತ್ತೆ ಮಾಡಲಿಕ್ಕೆ ಹೋದರು. ಕೊನೆಗೆ ಅಲ್ಲಿರ್ತಕ್ಕಂಥ ಪೊಲೀಸು ಮತ್ತು
ಅಲ್ಲಿ ಜಿಲ್ಲಾಡಳಿತ ಏನಿರ್ತದೆ ಅವರು ಅದನ್ನು ಸ್ಟಾಪ್ ಮಾಡಿದರು. ಸ್ಟಾಪ್ ಮಾಡಿದ ಮೇಲೆ ಅವ್ರ ಕೊನೆಗೆ ಏನಾಗೋಯ್ತು, ಅದನ್ನು ಮತ್ತೆ ಕೋರ್ಟಿಗೆ ಹೋದರು, ಮತ್ತು ಸ್ಟೇ ವೇಕೆಟ್ ಮಾಡಿಸ್ಲಿಕ್ಕೆ. ಸ್ಟೇ ವೇಕೆಟ್ಸ್ ಮಾಡಲಿಕ್ಕೆ ಕೋರ್ಟಿಗೆ ಹೋದಾಗ ಏನಾಯಿತು, ಇಲ್ಲಿ ಹೇಳಿದ್ರಲ್ಲ ಲೀಗಲ್ ಫೀಸ್ ಹೇಳಿದ್ರಲ್ಲ, ಆಗಲೇ ಅಲ್ಲಿಗಾಗಲೇ ಅವರು 25 lakhs ಲೀಗಲ್ ಫೀಸ್ ಕೊಟ್ಟಿದ್ದೀವಿ ಅಂತ ಆಲ್ರೆಡಿ ತೋರಿಸಿದ್ರು, 25 ಲಕ್ಷ ರೂಪಾಯಿ. ಇದು ಏನಾಗುತ್ತಂದರೆ, ಇವತ್ತು ನಮ್ಮ ಸಂಘದಲ್ಲಿ ಎಷ್ಟೋ ಬಡ ಗುತ್ತಿಗೆದಾರರಿದ್ದಾರೆ, ಅವರು ಸಾಕಷ್ಟು ಅವರಿಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಮತ್ತು ಅದರಲ್ಲೂ ಸಹ ಸಹಜ ಕಾಯಿಲೆಗಳಿಂದನೂ ಬಳಲ್ತಕ್ಕಂಥ ನಮ್ಮ ಗುತ್ತಿಗೆದಾರರಿದ್ದಾರೆ. ಇದು ನಾವು ಸಂಘ ಮಾಡ್ಕೊಂಡಿದ್ದಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರೋ ಸಹಜ, ತಪ್ಪುಗಳಾಗುತ್ತೆ. ತಪ್ಪುಗಳಾದಾಗ ಹಿಂದೆ ನಮ್ಮ ಹಿರಿಕರೆಲ್ಲ ಏನು ಮಾಡೋದಂದರೆ, ಸಂಘಕ್ಕೆ ಕರಿಯರು ಯಾರೋ ನಮ್ಮ ಸದಸ್ಯರು ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಕೂಡಿಸಿ ಆ ಸಂಘಕ್ಕೆ ಕರೆದ್ಬಿಟ್ಟು ಅಲ್ಲಿ ಯಾಕೆ ನಮ್ಮ ಮೇಲೆ ಈ ಥರ ಆಗಿದೆ, ನಮ್ಮಿಂದ ಏನು ತಪ್ಪುಗಳಾಗಿದೆ ಅದೆಲ್ಲನೂ ಸಹ ಅವರು ಅಲ್ಲಿ ಸರಿಪಡಿಸ್ಕೊಂಡು ಅಲ್ಲೇ ಅದನ್ನು ಇತ್ಯರ್ಥ ಮಾಡ್ಕೊಳ್ತಾಯಿದ್ರು. ಆಗ ನಮಗೆ ಸಂಘಕ್ಕೆ ಈ ದುಡ್ಡಿನ ಒಂದು ಸಮಸ್ಯೆ ಬರ್ತಿರ್ಲಿಲ್ಲ. ಈಗೇನು ಲೀಗಲ್ ಫೀಸ್ ಕೊಟ್ಟಿದ್ದಾರೆ, ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಕೋರ್ಟ್ ಫೀಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದು. ಅಲ್ಲಿಗೆ 25 ಲಕ್ಷ ರೂಪಾಯಿ ಅಲ್ಲಿಗೆ ಹೋಯ್ತು. ಆಮೇಲೆ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ನಿಂತೋಯ್ತು. ಇವರು ಮಾಡಿರ್ತಕ್ಕಂಥ ಲೋಪದೋಷಗಳು ತಪ್ಪುಗಳಿಂದ ನಿಂತೋಯ್ತು. ಅದು ಒಂದು 33 ಲಕ್ಷ, 33 ಇದೊಂದು 25 ಮೊನ್ನೆ ಅಲ್ಲ ಅಂದ್ರೆ ನಿಂತೋಯ್ತು ಅಂದರೆ ಮತ್ತೆ ಮಾಡಿದ್ರ ರಿಪೀಟು? ಇಲ್ಲ, ಅದು ನಿಂತು ಹೋದ್ಮೇಲೆ ಅದು ಜನರಲ್ ಬಾಡಿ ಮೀಟಿಂಗ್ ಸ್ಟೇ ಕೊಟ್ಬಿಡ್ತು ಹೈಕೋರ್ಟ್ ಕೊಟ್ಟೋದ್ಮೇಲೆ ಏನಾಯಿತು, ಹೈಕೋರ್ಟಿಗೆ ಮತ್ತೆ ಇವ್ರು ಹೋದ್ರು ವೆಕೆಟ್ ಮಾಡ್ಲಿಕ್ಕೆ ಹೋದು. ವೆಕೆಟ್ ಮಾಡ್ಸಕ್ಕೆ ಹೋದಾಗ ಏನಾಗೋಯ್ತು, ಹೈಕೋರ್ಟ್ ಏನು ಹೇಳ್ತು, ಇದನ್ನು ಎನ್ಕ್ವೈರಿ ಮಾಡಿ ಅಂತೇಳಿ ಜಿಲ್ಲಾ ನೋಂದಣಾಧಿಕಾರಿ ಎನ್ಕ್ವೈರಿ ಮಾಡಿ ವರದಿ ಕೊಡಿ ಅಂತೇಳಿ ಆ ಕೇಸನ್ನು ಡಿಸ್ಪೋಸ್ ಮಾಡ್ತು. ಅಲ್ಲಿಗೆ ಡಿಸ್ಪೋಸ್ ಮಾಡಿದ ಮೇಲೆ ಇಲ್ಲಿ ನೋಂದಣಾಧಿಕಾರಿಗಳು ಒಬ್ಬರನ್ನ ನೇಮಿಸಿದ್ರು, ಯಾರನ್ನ ಅಧಿಕಾರಿ ನೇಮಿಸಿದ್ರು. ಅವರು ಸುಮಾರು 1.5 ವರ್ಷಗಳಿಂದ ನೀವು ಏನು ಹಣ ಕ್ರೋಢೀಕರಣ ಮಾಡಿದ್ದೀರಿ ಅದರದ್ದೆಲ್ಲ ನೀವು ಕೊಡಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತಾನೆ ಇದ್ರು. ಅವರು ಇಲ್ಲಿವರೆಗೂ ಸಹ 1 ವರ್ಷ ಆದರೂ ಸಹ ಲೆಕ್ಕಪತ್ರ ಕೊಡಲಿಲ್ಲ. ಕೊನೆಗೆ ಅವ್ರು ಏನು ಮಾಡಿದರು, 3,14 ಲಕ್ಷ ರೂಪಾಯಿ ಇವ್ರು ನಮ್ಗೆ ರಿಸಿಟ್ ಕೊಟ್ಟಿಲ್ಲ ಅಂತ ಮೇಲ್ಗಡೆಗೆ ಶಿಫಾರಸು ಮಾಡಿದರು ಮೇಲಿನಧಿಕಾರಿಗಳಿಗೆ. ಕೊನೆಗೆ ಸರ್ಕಾರದ ಮಟ್ಟಕ್ಕೆ ಹೊರಟಾಯಿತು. ಸರ್ಕಾರದ ಮಟ್ಟಕ್ಕೆ ಹೋಗಿ ಕೊನೆಗೆ ನಮ್ಮ ಸಂಘಕ್ಕೆ ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಮೇಲೆ ಒಬ್ಬ ಅಧಿಕಾರಿನ ಆಡಳಿತ ಅಧಿಕಾರಿ ನೇಮಿಸಿದ ಮೇಲೆ ನಮ್ಮ ಇತಿಹಾಸದಲ್ಲೇ ನಮ್ಮ ಸಂಘ ಒಂದು 103 ವರ್ಷ ಇವತ್ತಿಗೆ ತುಂಬಿದೆ. ಒಂದು ಇತಿಹಾಸ ಇರ್ತಕ್ಕಂಥ ಸಂಘ. ಈ ಒಂದು ಸಂಘಕ್ಕೆ ಒಂದು ಕಪ್ಪು ಚುಕ್ಕೆ ತಂದರು ಅನ್ನೋದು ಒಂದು ತುಂಬ ಬೇಸರ ಸಂಗತಿ ಇದು. ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡು ಆಗಲೇ ಹೇಳಿದ್ರು ನಮ್ಮ ಅಧ್ಯಕ್ಷರು, ಇಲ್ಲ ಅವರು ಬೆಂಗಳೂರ RMಗಳು ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ, ಹಾಗಾಗಿ ಇದು ಇರಬೇಕು ಸ್ಮಾರ್ಟ್ ಸಿಟಿ ಹಂಗೆ ಅಂತ ಏನೇನೋ ಎಲ್ಲ ಹೇಳಿದ್ರು. ಅದು ಉದ್ದೇಶ ಅಲ್ಲ. ಅದು ಉದ್ದೇಶ ಅವ್ರೇನಂದರೆ ಅವರಿಗೆ ಆ ಕಂಪನಿಗಳಿಂದ ಹಣ ಬಂತು. ಅದಲ್ಲದೆ ನಮ್ಮ ಸಂಘದ ಅಧ್ಯಕ್ಷರು ಸಹ ಅದರಲ್ಲಿ ಮಿಂಗಲಾಗಿದ್ದರು. ಅವರು ಆಡಳಿತ ಮಂಡಳಿ ಬರ್ದಂಗೆ RME ಬೆಲೆ 3 ಲಕ್ಷ ಚಿಲ್ಲರೆ ಇದ್ದಿದ್ದು ಏಕಾಏಕಿ 4.5 ಲಕ್ಷವರೆಗೂ ಹೋಯ್ತು. ಅದರಲ್ಲೂ ಒಂದು ಸ್ನೈಡರ್ ಕಂಪ್ನಿ ಅನ್ನೋರು ಸುಮಾರು ಅವರಿಗೆ ಅಲ್ಲ ನಿಮ್ಮ ಈ ಕಮಿಟಿಯಲ್ಲಿ ಈಗ ಒಂದು ಗೌರ್ಮೆಂಟಿಗೆ ನಡಿಬೇಕಾದ್ರೆ ಇವತ್ತಿಗೆ ಅಧಿವೇಶನ ಆಗ್ತಾ ಇದೆ. ಒಂದು ವಿರೋಧ ಪಕ್ಷ ಮತ್ತೊಂದು ಆಡಳಿತ ಪಕ್ಷ ಅಂತ ಇರುತ್ತೆ. ಏನೇ ಇದ್ರೂ ಕೂಡ ವಿರೋಧ ಪಕ್ಷದವರನ್ನ ಒಪ್ಪಿಸಿ ಮತ್ತೆ ಎಲ್ಲದನ್ನ ತಗೊಂಡು ಬರಬೇಕು. ಹಾಗೆ ಏನಿಲ್ವ ನಿಮ್ಮ ಕಮಿಟಿಯಲ್ಲಿ? ಇಲ್ಲ, ಅದು ಆಗಿನ ಕಾಲಕ್ಕೆ ಅಲ್ಲ. ಅಲ್ಲಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಇರುತ್ತೆ. ಯಾಕೆಂದರೆ ಇಡೀ ರಾಜ್ಯದಾದ್ಯಂತ ಸುಮಾರು ಒಂದು 35 ಜನ ಕಾರ್ಯಕ್ರಮ ಸದಸ್ಯರಿರ್ತಾರೆ. ಆಯಾ ಜಿಲ್ಲೆನವರು ಆ್ಯಕ್ಚುಲಿ ಆ ಸಭೆಗಳಲ್ಲಿ ಅವ್ರು ವಿರೋಧಿಸಬೇಕು. ಈಗ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಒಂದು 10 ರಿಂದ 12 ಜನ ಕಾರ್ಯಕ್ರಮ ಸದಸ್ಯರಿರ್ತಾರೆ. ಮತ್ತು ಅದ್ರ ಕೆಳಗಡೆ ಆಳದಲ್ಲಿ ಇರ್ತಾರೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದನೂ ಸಹ ಅಲ್ಲಿ ಕಾರ್ಯಕ್ರಮ ಸದಸ್ಯರಿರ್ತಾರೆ. ಅದ್ರ ಕೆಳಗಡೆ ಜಿಲ್ಲಾ ಸಮಿತಿಗಳಿರ್ತವೆ. ಕೇಂದ್ರ ಅಂಡರ್ನಲ್ಲಿ ಜಿಲ್ಲಾ ಸಮಿತಿಗಳಿರ್ತವೆ. ನಾನು ಅಲ್ಲಿಗೆ ಬರ್ತೇನೆ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೇನೆ. ಈಗ ನೀವೆಲ್ಲ ಇಷ್ಟು ವಿರೋಧವನ್ನು ಮಾಡ್ತಾ ಇದ್ದೀರಲ್ಲ, ಹಾಗಾದರೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಕಮಿಟಿಗಳಿವೆ. ಆ ಜಿಲ್ಲಾಧ್ಯಕ್ಷರು, ಅಲ್ಲಿನ ಕಾರ್ಯದರ್ಶಿಗಳು ಅಥವಾ ಅಲ್ಲಿನ ಸದಸ್ಯರಿಗೆ ಈ ವಿಚಾರಗಳು ಗೊತ್ತಿಲ್ವಾ? ಅವರೆಲ್ಲ ಪ್ರಶ್ನೆ ಮಾಡ್ತಾ ಇಲ್ವಾ? ಖಾಲಿ ನೀವು ಅವರ ವಿರೋಧ, ನಾವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹೇಳಿ ಮಾತ್ರ ಇದೆಲ್ಲ ಮಾಡ್ತಾ ಇದ್ದೀರಾ ಏನು ಅಂತ? ನಾವು ಆ ಥರ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಒಂದೇನಾಗಿದೆ, ರಾಜ್ಯಾಧ್ಯಕ್ಷರು ನಾವು ಮೊದಲಿಂದ ನಡ್ಕೋತಾ ಇದ್ದಿತ್ತೇನೆಂದರೆ ಎಲೆಕ್ಷನ್ ಟೈಮಲ್ಲಿ 2 ಟೀಮ್ ಆಗ್ತಾಯಿದ್ದೋ. ಎಲೆಕ್ಷನ್ ಮುಗಿದಾದ ಮೇಲೆ ಎಲ್ಲರೂ ಒಟ್ಟಿಗೆ ಇರ್ತಿದ್ದೋ. ನಾವು ಮೊದಲಿಂದ ಡಿಸೈಡ್ ಏನು, ಯಾವುದೇ ಕಾನೂನು ಬಂದರೆ ಒಟ್ಟಾಗಿದ್ದರೆ ಮಾತ್ರ ಫೇಸ್ ಮಾಡೋಕ್ಕಾಗೋದು, ಎದುರಿಸೋಕ್ಕಾಗೋದು. ಮತ್ತು ನಮ್ಮದೇನಿದ್ರು ಯಾವುದೇ ಎಸ್ಕಾಮ್ಸಲ್ಲಿ ಏನನ್ನ ಪ್ರಾಬ್ಲಮ್ ಆದರೆ ಅದನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಇರ್ತಿದ್ದೋ. ಈ ಸಿ ರಮೇಶ್ ಅವರು ಅಧ್ಯಕ್ಷರು ಆದಮೇಲೆ ಎಲ್ಲ ಜಿಲ್ಲಾ ಸಮಿತಿನಲ್ಲಿ 2 ಮಾಡಿಬಿಟ್ರು. ಒಟ್ಟಿಗೆ ಇದ್ದವ್ರನ್ನ ಡಿವೈಡ್ ಮಾಡಿದ್ರು. ಆ ಡಿವೈಡ್ ಮಾಡಿ ನಿಮ್ಮನ್ನು ಅಧ್ಯಕ್ಷರು ಮಾಡ್ತೀನಿ, ನಿಮ್ಮನ್ನು ಪದಾಧಿಕಾರಿ ಮಾಡ್ತೀನಿ, ನನ್ನ ಮಾತು ಕೇಳಿ ಅಂತೇಳಿ ಡಿವೈಡ್ ಮಾಡಿ ಅವ್ರನ್ನ ಅಧಿಕಾರಕ್ಕೆ ಕೂರಿಸಿದ್ರಲ್ಲ ಅಲ್ಲಿ ಜಿಲ್ಲಾ ಸಮಿತಿಯವರು,
ನಮ್ಮನ್ನು ಅಧ್ಯಕ್ಷರು ಪದಾಧಿಕಾರಿಗಳನ್ನ ಮಾಡಿದರೆ ಅಧ್ಯಕ್ಷರ ಮೇಲೆ ನಾವು ವಿರೋಧ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಯಾರೂ ಇದನ್ನು ಕ್ವಶನ್ ಮಾಡ್ತಾ ಇಲ್ಲ ಇರೋ ಪದಾಧಿಕಾರಿಗಳು. ಈಗ ಉದಾಹರಣೆ, ಒಂದು ಜಿಲ್ಲೆನಲ್ಲಿ ಬೆಂಗಳೂರು ಜಿಲ್ಲೆ ಅಂತ ಇದೆ, ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 3,500 ಜನ ಮೆಂಬರ್ ಇದ್ದೀವಿ. ಅದಕ್ಕೆ ಒಂದು ಪದಾಧಿಕಾರಿಗಳು ಇದ್ದಾರೆ ಸಪ್ರೇಟು. ಅವರು ಅದನ್ನು ಕ್ವಶನ್ ಮಾಡಬೇಕು. ಕ್ವಶನ್ ಮಾಡೋಕ್ಕೆ ಅಂದರೆ ಇದೇ ರಮೇಶ್ ಅವರು ಅವ್ರನ್ನ ಪದಾಧಿಕಾರಿಗಳು ಮಾಡಿರೋದ್ರಿಂದ ಅವರು ಅಲ್ಲಿ ಕ್ವಶನ್ ಮಾಡಲ್ಲ. ಬೇರೆ ಬೇರೆ ಜಿಲ್ಲೆನಾಗ ಹೋದರೆ 500 ಇದ್ದಾರೆ, 600 ಇದ್ದಾರೆ, 300 ಜನ ಇದ್ದಾರೆ. ಒಂದೊಂದು ಸಮಿತಿನಲ್ಲೂ ಕಡಿಮೆ ಮೆಂಬರ್ಸ್ ಇದ್ದಾರೆ. ಅಲ್ಲಿ ಎಲ್ಲರನ್ನೂ ಡಿವೈಡ್ ಮಾಡಿ 1 ಓಟಿಂದ 2 ಓಟಿಂದ 5 ಓಟಿಂದ ಈ ಥರ ಗೆಲ್ಲಿಸ್ಕೊಂಡು ಅವ್ರದ್ದೇ ಒಂದು ರಾಜ್ಯಭಾರ ಮಾಡ್ಕೊಂಡು ಅವ್ರನ್ನ ಯಾರೂ ಕ್ವಶನ್ ಮಾಡ್ದಂಗೆ, ಅವ್ರು ಯಾವುದೇ ಬಿನಲ್ಲಿ ಈ ಅಪ್ರೂವಲ್ಗೆ ಹೋದಾಗ ವಿರೋಧ ಪಕ್ಷದವ್ರು ಬಂದು ಮಾತಾಡೋಕ್ಕೆ ಅವಕಾಶ ಕೊಡ್ದಲೇ ಆ ಟೀಮ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಮಾತಾಡ್ದಂಗೆ ತಣ್ಣಗೆ ಮಾಡ್ಕೊಂಡು ಅವತ್ತಿಂದನೂ 40 ತಿಂಗಳು ನಡ್ಕೊಂಡು ಬಂದಿದ್ದಾರೆ. ನಮ್ಮ ಜಾತಿ ಅಂದರೆ ಗುತ್ತಿಗೆದಾರರ ಜಾತಿ. ನಮ್ಮ ದೇವರು ಅಂದರೆ ವಿದ್ಯುತ್ತು. ಕಾಣಲ್ಲ, ಎಲ್ಲೂ ದೇವ್ರನ್ನ ನಾವು ಯಾರನ್ನೂ ನೋಡಿಲ್ಲ, ವಿದ್ಯುತ್ತು ಕಾಣಲ್ಲ. ಅವ್ನು ಹೋಗಿ ಹಿಡ್ಕೊಂಡ್ರೆ ಸತ್ತೋಗ್ಬಿಡ್ತಾನೆ. ಆ ಪರಿಸ್ಥಿತಿನಲ್ಲಿದ್ದೀವಿ. ಈಗ ಎಲ್ಲರಿಂದ ಚಂದ ಎತ್ತುಬಿಟ್ಟು ಎಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಅದಲ್ಲದೆ ಏನಂದರೆ ನನಗಿಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, 103 ವರ್ಷಗಳ ಇತಿಹಾಸ ಇರುವಂಥ ಸಂಘದಲ್ಲಿ 5 ಲಕ್ಷ ರೂಪಾಯಿ ಉಳಿದಿದೆ ಅಂತ ಹೇಳಿದರೆ ಬಹಳ ಆಶ್ಚರ್ಯದ ಸಂಗತಿ. ನಾನು ನಿಮ್ಮೆಲ್ಲರ ಹತ್ರ ಕಡೆಯ ಮಾತುಗಳನ್ನು ಕೇಳ್ತೇನೆ. ಬಹುಶಃ ಚರ್ಚೆ ಮಾಡೋಕ್ಕೆ ತುಂಬ ವಿಚಾರಗಳಿವೆ. ಇದು ಆರಂಭ ಅಷ್ಟೇ, ಇದು ಅಂತ್ಯವಲ್ಲ. ನಾನಿನ್ನು ಮಾಡ್ತೇನೆ. ಸರ್, ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಇವಾಗ ತಮ್ಮ ಕಣ್ಮುಂದೆನೇ ನಾನು ಪ್ರೂಫ್ ಸಮೇತ ಕೊಟ್ಟಿದ್ದೀನಿ. ಏನು ಈ ಸ್ಟಾಂಪಿಂಗ್ 33 ಕೋಟಿ ಇದಿದೆ. 1% ಅಂದರೆ 33 ಲಕ್ಷ ಇರಬೇಕು ಲಾಭ. ಇವರು ಯಾವುದ್ರಲ್ಲೂ ಎಷ್ಟು ಉಳಿದಿದೆ, ಎಷ್ಟು ನಾನು ಖರ್ಚು ಮಾಡಿದ್ದೀನಿ ಅನ್ನೋದು ಬ್ಯಾಲೆನ್ಸೇ ಸರಿಯಾಗಿ ಮಾಡಿಲ್ಲ. ಇಲ್ಲೇ ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಕಣ್ಣು ಮುಂದೆ ನಾನು ಇಟ್ಟು ಮಾತಾಡ್ತಾ ಇದ್ದೀನಿ. ನಾನೇನು ಯಾವುದನ್ನು ಹಿಡ್ದಿರಾನೇ ಏನು ಮಾತಾಡ್ತಿಲ್ಲ. ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆ ನಾನು ಮಾಡ್ತಾ ಇರಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಅವರು ಹಿಟ್ಲರ್ ದರ್ಬಾರ್ ಆಗಿಬಿಟ್ಟಿದೆ. ಅವ್ರು ಇಷ್ಟ ಬಂದಂಗೆ ಅವ್ರು ಏನು ಮಾಡಿದ್ರು ಅದೇ ರೈಟು. ಒಂದು ಪ್ಯಾನೆಲ್ ಅಂದರೆ 35 ಜನ MC ಮೆಂಬರು, 7 ಜನ ಆಫೀಸ್ ಬೇರಿಯರ್ಸು. ಆ 40 ಜನ ಆಡಳಿತ ಅವ್ರದ್ದೇ ತಂಡ ಗೆದ್ದಿರೋದ್ರಿಂದ ಅಲ್ಲಿ ವಿರೋಧದವ್ರು ಯಾರೂ ಇಲ್ಲ. ಅವ್ರು ಏನು ಮಾಡಿದ್ರು ಅದು ಎಲ್ಲದಕ್ಕೂ ರೈಟು. ನಮಗೆ ಯಾವಾಗ ಅಧಿಕಾರ ಇದೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂದರೆ ಜನರಲ್ ಬಾಡಿ ಬುಕ್ಕಲ್ಲಿ ಇನ್ನೊಂದು 21 ದಿವಸಕ್ಕೆ ಮುಂಚೆ ಜನರಲ್ ಬಾಡಿ ಬುಕ್ಕುಗಳು ನಮಗೆ ಪೋಸ್ಟ್ ಮಾಡ್ತಾರೆ. ಆ ಜನರಲ್ ಬಾಡಿ ಬುಕ್ಕುಗಳೆಲ್ಲ ನಾವು ನೋಡ್ಕೊಂಡು ಏನು ಸರಿ ಇದೆ, ಏನು ತಪ್ಪಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ. ಆದರೆ ಏನೂ ಸಾಧನೆ ಮಾಡಿಲ್ಲ ಸರ್. ಇಲ್ಲೇ ಹಗರಣಗಳೇ ಮಾಡ್ಕೊಂಡು, ಇವ್ರು ಇಷ್ಟ ಬಂದ ಕಾರ್ಯಕ್ರಮಗಳು ಮಾಡಿಕೊಂಡು, ಆಮೇಲೆ ಒಂದು 100 ವರ್ಷದ ಇತಿಹಾಸದ್ದು ಒಂದು ಶತಮಾನೋತ್ಸವ ಮಾಡಬೇಕಾದ್ರೆ ಏನು ಹಳೆ ತಂಡ ಇದೆ. ಶತಮಾನೋತ್ಸವ ಭವನ ಅಂತ ಒಂದು ಫೋಟೋ ಅಲ್ಲ, ಇದು ನಾವು ಮಾಡಿರೋದು, ನಾವು ಕೊಟ್ಟಿರೋದು, ನಾವು ಮಾಡ್ತೀವಿ ಅಂತ ನೆಕ್ಸ್ಟ್ ನಾವು ಮಾಡ್ತೀರಿ ಅಂತ ಕೊಟ್ಟಿರೋದು. ಗೆದ್ದಾದ್ಮೇಲೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಮಾಡ್ತೀವಿ. ಏನು ಕಟ್ಟಡ ಕಟ್ತೀರಿ? ಒಳ್ಳೆ ಕ್ವಶನ್. ಸರ್, 1 ನಿಮಿಷ ಸರ್. ಈಗ ನೀವು ಕೇಳ್ತಾ ಇರೋದು ಒಳ್ಳೆ ಕ್ವಶನ್. ಇದು ನಾವು ರಾಜ್ಯದ ಸದಸ್ಯರಿಗೆ ಒಂದು ಮನವಿ ಏನು ಗೊತ್ತಾ, ಇದು ಶತಮಾನೋತ್ಸವ ಭವನ ಕಟ್ತೀವಿ ಅಂತಂದರೆ ನಮ್ಮಲ್ಲಿ 14,000 ಜನ ಮತದಾರರಿದ್ದಾರೆ. ಅದರಲ್ಲಿ ಎಲ್ಲರೂ ಸ್ಥಿತಿವಂತರಲ್ಲ. 4,000 ಜನ ಬಿಟ್ಟರು 10,000 ಜನ 5,000 ಕೊಡಿ ನಮ್ಮ ಬಿಲ್ಡಿಂಗ್ ಕಟ್ತೀವಿ ಅಂದರೆ ಎಲ್ಲರೂ ಕೊಡೋಕೆ ರೆಡಿ ಇದ್ದಾರೆ. 5,000 ಒಬ್ಬೊಬ್ರು ಕೊಟ್ಟರೆ 5 ಕೋಟಿ ಆಗುತ್ತೆ. ಯಾಕೆ ಕಟ್ಟೋಕ್ಕಾಗಲ್ಲ? ನಾವು ಆ ರೀತಿ ಮಾಡ್ತೀವಿ. ಇವ್ರ ಥರ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡ್ಕೊಂಡು ಲೆಕ್ಕ ಕೊಡ್ದಲೇ ಇಲ್ಲ. ನಾವೇನೇ ಮಾಡಿದ್ರು ಸದಸ್ಯರಿಗೋಸ್ಕರ ಕೆಲಸ ಮಾಡ್ತೀವಿ, ಸಂಘಕ್ಕೋಸ್ಕರ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರನೇ ಘಂಟಾಘೋಷವಾಗಿ ನಾವು ಹೇಳೋದು, ನಿಮ್ಮ ಸದಸ್ಯರ ದುಡ್ಡಲ್ಲಿ ಬರೀ 5,000 ದುಡ್ಡು ಇಸ್ಕೊಂಡು 5 ಕೋಟಿ ಮಾಡಿ ನಾವು ಆ ಬಿಲ್ಡಿಂಗ್ನ ಕಟ್ಟಿ ತೋರಿಸ್ತೀವಿ ಬರೀ 2 ವರ್ಷದಲ್ಲಿ. ನೆಕ್ಸ್ಟು ನಮ್ಮದು 5 ವರ್ಷ ಟರ್ಮ್ ಮುಗಿಯೋದ್ರೊಳಗಡೆ ಏನು ಮೆಂಬರ್ಶಿಪ್ ನಾವು 650 ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಫ್ರೀ ಮೆಂಬರ್ಶಿಪ್ ಮಾಡಬೇಕು, ಲೈಫ್ ಮೆಂಬರ್ ಅಂತಲೂ ಡಿಸೈಡ್ ಮಾಡಿದ್ದೀವಿ. ನಮ್ಮದು ಆ ಯೋಚನೆ ಎಲ್ಲ ಹೆಂಗೆ ಅಂದರೆ, ಮುಂದೆ ಏನು ಮಾಡಬೇಕು, ಮುಂದೆ ಏನೇನು ಬರುತ್ತೆ ಅದಕ್ಕೆ ಫೇಸ್ ಮಾಡೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಕೂತ್ಕೊಂಡು. ನಾವೆಲ್ಲನೂ ಪಾಸಿಟಿವೇ ಮಾತಾಡೋದು, ನಾವೇನೇ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡೋದು. ಆ ಉದ್ದೇಶದಿಂದ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಅರೇಂಜ್ ಮಾಡ್ತೀವಿ. ಹಿಂದೆನೂ ನಾವು ದುಡ್ಡಿಲ್ದಲೇ ಈ ಏನು ಅವೆನ್ಯೂ ರೋಡಲ್ಲಿರೋ ಸಂಘನ ನಾವು ಕಟ್ಟಿದ್ದೀವೋ ಅದೇ ರೀತಿಯಲ್ಲೇ ಈ ಸಂಘನೂ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಿ. ಥ್ಯಾಂಕ್ ಯು. ಸೊ ಒಟ್ಟಾರೆಯಾಗಿ ಬಹಳ ವಿಚಾರಗಳು ಚರ್ಚೆ ಆಯಿತು. ಸೊ ನಮ್ಮ ಟ್ಯಾಗ್ಲೈನ್ ಇದೆ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಅಂತ ಹೇಳಿ. ಖಂಡಿತವಾಗಿಯೂ ಇದು ಅಂತ್ಯವಲ್ಲ, ಇದು ಆರಂಭ ಅಷ್ಟೇ. ಇನ್ನು ಮುಂದೆ ಈ ಏನೋ ಅವರು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಗೋಥ್ರೂ ಅದೆಲ್ಲವನ್ನು ಕೂಡ ಪರಿಶೀಲಿಸಿ ಆ ಬಳಿಕ ಸತ್ಯಾನ್ವೇಷಣೆಯನ್ನು ನಾವು ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇವಿಷ್ಟು ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.